ದೇಶದಲ್ಲಿ ರಾಮ ಮಂದಿರವನ್ನು ಕಟ್ಟಿ ಕೆಡವಿದ್ದಾರೆ ಅನ್ನೋದಕ್ಕೆ ಪುರಾವೆ ಇಲ್ಲ ಅಂತ ಹೇಳ್ತಾರೆ. ಸಂದರ್ಶನದಲ್ಲಿ ಹಿಂದೂಗಳು ಬಂದು ಹೊರಪ್ರಾಂಗಣದಲ್ಲಿ ನಡೆದದ್ದು ಅಪವಿತ್ರವಲ್ಲ, ಬಾಬರಿ ಮಸೀದಿ ಕಟ್ಟಿದ್ದೇ ಅಪವಿತ್ರವಾದದ್ದು, ದಟ್ ಈಸ್ ದಿ ಒರಿಜಿನಲ್ ಡೆಸೆಕ್ರೇಷನ್ ಅಂತ ಅಂದ್ಬಿಟ್ಟು ಲಿಬರಲ್ ಜಡ್ಜ್ ಆಗಿರುವಂತಹ ಮತ್ತು ಈ ವಿಷಯದಲ್ಲಿ ತಮ್ಮ ತೀರ್ಮಾನವನ್ನು ಕೊಡಬೇಕಾಗಿದ್ದಂಥ ಒಬ್ಬ ನ್ಯಾಯಾಧೀಶರು ಹೇಳ್ತಾರೆ ಅಂತಂದರೆ ಇದಕ್ಕಿಂತ ಆತಂಕದ ಸಂಗತಿ ಹೇಗೆ ಮತ್ಯಾವುದು ಇರುವುದಕ್ಕೆ ಸಾಧ್ಯ? ಅವರ ಒಳಗಡೆ ಇರುವ ಭಾವನೆ ಏನಾಗಿದೆ? ಬಾಬರಿ ಮಸೀದಿ ಕಟ್ಟಿದ್ದೇ ರಾಮ ಮಂದಿರ ಕೆಡವಿ ಎನ್ನುವ ಭಾವನೆ ಅವರೊಳಗಡೆ ಇದೆ. ಅದನ್ನೇ ಸ್ಪಷ್ಟವಾಗಿ ಶ್ರೀನಿವಾಸನ್ ಜೈನ್ ಅವರು ಮುಂದೆ ಹೇಳ್ತಾರೆ. ಇದು ನಿರ್ದಿಷ್ಟವಾಗಿ ಒಬ್ಬ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಯಾಗಿ ಈ ಕಾರಣಕ್ಕಾಗಿ ಅವರು ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ. ಬಾಬರಿ ಮಸೀದಿಯನ್ನು ಕೆಡವೋದಿಲ್ಲ, ನಾವು ಕೆಡವದಂತೆ ನಾವು ಎಲ್ಲ ಬಗೆಯ ರಕ್ಷಣೆಯನ್ನು ಕೊಡ್ತೀವಿ ಅಂತ ಕಲ್ಯಾಣ್ ಸಿಂಗ್ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ರಾಜ್ಯದ ಅತ್ಯುನ್ನತವಾದಂಥ ಸಾಂವಿಧಾನಿಕ ಪದವಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಬರೆದು ಕೊಡ್ತಾರೆ ರಕ್ಷಣೆ ಮಾಡ್ತೀವಿ ಅಂತ. ಮತ್ತು ಅವರೇ ಮುಂದೆ ನಿಂತು ಬಾಬರಿ ಮಸೀದಿಯ ನಾಶಕ್ಕೆ ಕಾರಣವಾಗ್ತಾರೆ. ಉತ್ತರಾಖಂಡಲ್ಲಿ 2021ರಲ್ಲಿ ಒಬ್ಬೊಬ್ಬ ಹಿಂದೂ 100 ಜನ ಮುಸ್ಲಿಮರ ತಲೆ ತೆರೆದು ಬರಬೇಕು ಅಂತ ಅಂದ್ಬಿಟ್ಟು ಭಾಷಣ ಮಾಡ್ತಾರೆ. 15 ದಿವಸದಲ್ಲಿ ಜಾಮೀನು ಸಿಗುತ್ತೆ. ಹಾಲಿ ಸರ್ಕಾರದ ಮಂತ್ರಿ ಅನುರಾಗ್ ಠಾಕೂರ್ ಗೋಲಿ ಮಾರೋ ಸಾಲೋಂಕೋ ದೇಶಕ್ಕೆ ಗದ್ದಾರೋಗೋ ಅಂತ ಕರೆ ಕೊಡ್ತಾರೆ. ಆ ಕರೆಯ ಮೇರೆಗೆ ಗೋಲಿಯೂ ಹಾರಾಡುತ್ತೆ ಹಾಗೂ ಕಗ್ಗೊಲೆಗಳು ನಡೀತವೆ. 53 ಜನ ಕೊಲೆ ಆಗ್ತಾರೆ ದೆಹಲಿ ದಂಗೆಗಳಲ್ಲಿ. ಅದರಲ್ಲಿ 3ನೇ ಎಡಭಾಗದಷ್ಟು 3/4 ಜನ ಮುಸ್ಲಿಮರು. ಅನುರಾಗ್ ಠಾಕೂರ್ ಮೇಲೆ, ಕಪಿಲ್ ವರ್ಮಾ ಮೇಲೆ ಒಂದೇ ಒಂದು FIR ಆಗಲ್ಲ, ಕೇಸ್ ಆಗಲ್ಲ. ಬದಲಿಗೆ ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಕರೆ ಕೊಟ್ಟಿದ್ದಕ್ಕೆ ಉಮರ್ ಖಲೀದು ಅದು ಸಶಸ್ತ್ರ ಕ್ರಾಂತಿಗೆ ಕರೆ ಕೊಟ್ಟಂತೆ ಅಂತೆಲ್ಲ ಹೇಳಿ ಅವ್ರನ್ನ ಜೈಲಲ್ಲಿ ಇಡ್ತಾರೆ. ಇವತ್ತಿನವರೆಗೂ ಕೂಡ ಆ ಜಾಮೀನು ಅರ್ಜಿ ಅಕ್ಟೋಬರ್ 7ಕ್ಕೆ ಮುಂದೂಡಲಾಗಿದೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 535ನೇ ಕಂತಿಗೆ ನಿಮಗೆ ಸ್ವಾಗತ. ಭಾರತದ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರ ಬಗ್ಗೆ ತಾವೆಲ್ಲ ಕೇಳಿರ್ತೀರಿ. ಅವರು ರಿಟೈರ್ ಆಗಿ ಹೆಚ್ಚು ಕಡಿಮೆ 8 ತಿಂಗಳಾಗ್ತಾ ಬಂತು. ಅವರು ಅಧಿಕಾರ ವಹಿಸಿಕೊಂಡಾಗ ಮುಖ್ಯ ನ್ಯಾಯಾಧೀಶರಾಗಿ ಅವರ ಬಗ್ಗೆ ಅಪಾರವಾದಂಥ ನಿರೀಕ್ಷೆಯನ್ನು ಭಾರತದ ಇಡೀ ಜನತೆ ಹೊಂದಿದ್ದರು. ಯಾಕಂತಂದರೆ ಅದಕ್ಕೆ ಮುಂಚೆ ಬಂದಿದ್ದಂಥ ಬಹುಪಾಲು ಮುಖ್ಯ ನ್ಯಾಯಾಧೀಶರು ಅವರ ಇಂಟೆಲೆಕ್ಚುಯಲ್ ಮೆರಿಟ್ ಬಗ್ಗೆ ಆಗಿರ್ಬೋದು, ಅವರ ಬೌದ್ಧಿಕತೆ, ನ್ಯಾಯಾಂಗದ ಬಗ್ಗೆ ಪರಿಣಿತಿ ಮತ್ತು ಅವರ ಬದ್ಧತೆ, ಇವುಗಳೆಲ್ಲದರ ಬಗ್ಗೆನೂ ಕೂಡ ಭಾರತ ಒಂದು ಬಲಿಪಶುವಾಗಿತ್ತು. ನ್ಯಾಯಾಂಗ ಹಲವಾರು ಕಾರಣಗಳಿಗಾಗಿ, ವಿಶೇಷವಾಗಿ ಆಳುವ ಸರ್ಕಾರ, ಅದರಲ್ಲೂ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಸತಿ ಪ್ರಶಾಂತ್ ಭೂಷಣ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದಂತೆ ಭಾರತದ ಪ್ರಜಾತಂತ್ರದ ಅವನತಿಯ ಇತಿಹಾಸವನ್ನು ಯಾರಾದರೂ ಬರೆದರೆ, ಅದರಲ್ಲೂ ವಿಶೇಷವಾಗಿ 2014ರ ನಂತರದ ಭಾರತದ ಪ್ರಜಾತಂತ್ರದ ಅವನತಿಯ ಇತಿಹಾಸ ಬರೆದರೆ ಭಾರತದ ಕಳೆದ 4 ಮುಖ್ಯ ನ್ಯಾಯಾಧೀಶರ ಪಾತ್ರವನ್ನು ಅವರು ದಾಖಲಿಸಲೇಬೇಕಾಗುತ್ತೆ ಅಂತ ಬರೆದಿದ್ದರು. ಅದರಲ್ಲಿ ರಂಜನ್ ಗೊಗೊಯ್ ಅವರ ಬಗ್ಗೆ, ಬೋಬ್ಡೆ ಅವರ ಬಗ್ಗೆ, ದೀಪಕ್ ಮಿಶ್ರಾ ಅವರ ಬಗ್ಗೆ ಇವರುಗಳನ್ನ ಪರೋಕ್ಷವಾಗಿ ಉಲ್ಲೇಖಿಸಿದರು. ಈ ಎಲ್ಲ ಹಿನ್ನೆಲೆಯಲ್ಲಿ ಚಂದ್ರಚೂಡ್ ಅವರು ಹೈಕೋರ್ಟಲ್ಲಿದ್ದಾಗ, ಅಲಹಾಬಾದ್ ಮತ್ತು ಮುಂಬೈನ ಮುಖ್ಯ ನ್ಯಾಯಾಧೀಶರಾಗಿದ್ದಾಗ ಹಾಗೂ ಸುಪ್ರೀಂ ಕೋರ್ಟ್ಗೆ 2015ರಲ್ಲಿ ಎಲಿವೇಶನ್ ಆದಮೇಲೆ ಅವರು ಭಾಗವಾಗಿದ್ದಂಥ ಸುಪ್ರೀಂ ಕೋರ್ಟ್ನ ಪೀಠಗಳಲ್ಲಿ ತೆಗೆದುಕೊಂಡಂಥ ನಿಲುವುಗಳು ಮತ್ತು ಕೊಟ್ಟಂಥ ಕೆಲವು ಡಿಸೆಂಟಿಂಗ್ ತೀರ್ಪುಗಳ ಬಗ್ಗೆ ಅಪಾರವಾದಂಥ ನಿರೀಕ್ಷೆಯನ್ನು ಈ ದೇಶ ಇಟ್ಕೊಂಡಿತ್ತು. ಯಾಕಂತಂದರೆ ಮುಳುಗ್ತಿರೋನಿಗೆ ಹುಲ್ಕಡ್ಡಿನೇ ಆಶ್ರಯ ಅನ್ನುವ ಥರ ಈ ರೀತಿ ಸಂಪೂರ್ಣವಾಗಿ ಎಲ್ಲ ಕಡೆ ನಿರಾಶೆಯೇ ತುಂಬಿರುವಂತಹ, ಹತಾಶೆಯೇ ತುಂಬಿರುವಂತಹ ಹೊತ್ತಿನಲ್ಲಿ ಈ ವ್ಯಕ್ತಿ ತನ್ನ ಬೌದ್ಧಿಕ ಮತ್ತು ಬದ್ಧತೆ, ಈ ಕಾರಣಗಳಿಗಾಗಿ ಭಾರತದ ನ್ಯಾಯಾಂಗಕ್ಕೆ ಮತ್ತು ಈ ದೇಶದ ಜನರಿಗೆ, ಸಂವಿಧಾನಕ್ಕೆ ನ್ಯಾಯವನ್ನು ಸಲ್ಲಿಸಬಹುದು ಅನ್ನೋ ನಿರೀಕ್ಷೆ ಇತ್ತು. 2022ರಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಚಂದ್ರಚೂಡ್ ಅವರು ಅಧಿಕಾರ ವಹಿಸ್ಕೋತಾರೆ. ಪ್ರಾಯಶಃ ಕಳೆದ 30 ವರ್ಷಗಳಲ್ಲಿ 2 ವರ್ಷಗಳ ಕಾಲ, 2 ವರ್ಷದ ಸುದೀರ್ಘಾವಧಿಯ ತನಕ ಮುಖ್ಯ ನ್ಯಾಯಾಧೀಶರಾಗಿ ಮತ್ತೆ ಬಂದದ್ದು ಕೇವಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದಂಥ ಚಂದ್ರಚೂಡ್ ಅವರು ಮಾತ್ರವೇ. ಬೇರೆ ಎಲ್ಲರೂ ಕೂಡ 6 ತಿಂಗಳು, 3 ತಿಂಗಳು, 1 ತಿಂಗಳು, ಕೆಲವರು 20 ದಿವಸ, ಕೆಲವರು 6 ದಿವಸ, ಈ ಥರನೇ ಇದ್ದಂಥವ್ರು. ಹೀಗಾಗಿ ಸುಪ್ರೀಂ ಕೋರ್ಟಿನ ಆಡಳಿತ ನಿರ್ವಹಣೆ, ಒಟ್ಟಾರೆ ಈ ದೇಶದ ಅವರು ಮುಖ್ಯ ನ್ಯಾಯಾಧೀಶರು, ಇಡೀ ದೇಶದ ನ್ಯಾಯಾಂಗದ ಮುಖ್ಯ ನ್ಯಾಯಾಧೀಶರು. ಹೀಗಾಗಿ ಇಡೀ ದೇಶದ ನ್ಯಾಯ ವ್ಯವಸ್ಥೆಯಲ್ಲಿ ಜನಪರವಾಗಿ ತರಬಹುದಾದಂಥ ಹಲವಾರು ಸುಧಾರಣೆಗಳ ಬಗ್ಗೆಯೂ ಕೂಡ ಅವರು ಕ್ರಮ ತೆಗೆದುಕೊಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನ್ಯಾಯಾಂಗ ತನ್ನ ಸ್ವಾತಂತ್ರ್ಯವನ್ನು ಮತ್ತೆ ಪ್ರತಿಪಾದಿಸ್ಬೋದು ಅನ್ನೋ ಥರದ ನಿರೀಕ್ಷೆ ಇತ್ತು. ಯಾಕಂದರೆ ಒಬ್ಬ ಮುಖ್ಯ ನ್ಯಾಯಾಧೀಶರಿಗೆ
ಮೂರು ಮುಖ್ಯವಾದಂಥ ಹೊಣೆಗಳಿರ್ತವೆ. ಇನ್ಫ್ಯಾಕ್ಟ್ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳನ್ನು ಸಾಂವಿಧಾನಿಕ ಕೋರ್ಟ್ಗಳು ಅಂತ ಕರೀತಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದವರು ಅತ್ಯಂತ ಮುಖ್ಯವಾದಂಥ ಈ ದೇಶದ ರಾಜಕೀಯ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರಬಹುದಾದಂಥ ಜಡ್ಜ್ಮೆಂಟ್ಗಳನ್ನು ಕೊಡುವಂತಹ ಒಂದು ಸ್ಥಾನದಲ್ಲಿರ್ತಾರೆ ಒಬ್ಬ ಜಡ್ಜ್ ಆಗಿ. ಅದಲ್ಲದಿರ ಅವ್ರನ್ನ ಮಾಸ್ಟರ್ ಆಫ್ ದಿ ರೋಸ್ಟರ್ ಅಂತಲೂ ಕರೀತಾರೆ. ಅಂದರೆ ಸುಪ್ರೀಂ ಕೋರ್ಟಿನಲ್ಲಿ 34 ಜನ ನ್ಯಾಯಾಧೀಶರಿದ್ದರೆ ಯಾರ ಬೆಂಚಿಗೆ ಯಾವ ಕೇಸ್ ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡುವಂಥದ್ದು ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಮತ್ತು ಅದೇ ರೀತಿ ಸುಪ್ರೀಂ ಕೋರ್ಟ್ಗೆ ಯಾರನ್ನಾದರೂ ನ್ಯಾಯಾಧೀಶರಾಗಿ ತೆಗೆದುಕೊಳ್ಳುವ ಬಗ್ಗೆ ಅಥವಾ ಒಂದು ನ್ಯಾಯಾಲಯದಿಂದ ಮತ್ತೊಂದು ನ್ಯಾಯಾಲಯಕ್ಕೆ ಹೈಕೋರ್ಟ್ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡುವಂತಹ ವಿಷಯ, ಅಂದರೆ ನೋಂದಾವಣೆ ಮತ್ತು ವರ್ಗಾವಣೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವುಗಳಲ್ಲೂ ಕೂಡ ಒಂದು ಕೊಲೇಜಿಯಂ ತೀರ್ಮಾನ ತಗೊಳ್ಳುತ್ತದೆ. ಅದರ ಮುಖ್ಯಸ್ಥರಾಗಿಯೂ ಕೂಡ ಮುಖ್ಯ ನ್ಯಾಯಾಧೀಶರಿರ್ತಾರೆ. ಈ ಮೂರೂ ವಿಷಯಗಳಲ್ಲೂ ಕೂಡ ಭಾರತದ ನ್ಯಾಯಾಂಗ ವ್ಯವಸ್ಥೆ ಕಂಗೆಟ್ಟಿ ಕೂತಿತ್ತು. ಅಂಥ ಸಂದರ್ಭಗಳಲ್ಲಿ ಚಂದ್ರಚೂಡ್ ಅವರು ನ್ಯಾಯಾಧೀಶರಾಗಿ ಬಂದಿದ್ದರಿಂದ ಬಹಳ ನಿರೀಕ್ಷೆಯನ್ನು ಅದು ಹುಟ್ಟಿಸಿತ್ತು. ನಾನು ವೈಯಕ್ತಿಕವಾಗಿ ಅವರು ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆ ಆದಾಗಲೇ ಫೇಸ್ಬುಕ್ನಲ್ಲಿ ಒಂದನ್ನು ಬರೆದಿದ್ದೆ. ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳು ಇಷ್ಟೊಂದು ನಿರೀಕ್ಷೆಗೆ ಅವಕಾಶವನ್ನು ಕೊಡಲ್ಲ. ಅಪಾರ ನಿರೀಕ್ಷೆ, ಅಪಾರವಾದ ಹತಾಶೆಗೂ ಗುರಿ ಮಾಡುತ್ತೆ. ವಿಶೇಷವಾಗಿ ಒಬ್ಬ ಲಿಬರಲ್ ಜಡ್ಜು, ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಲಿಬರಲ್ ವ್ಯಕ್ತಿ ಅದೂ ಸರಿ ಇದೂ ಸರಿ ಅಂಥೇಳಿ ಬಿಕ್ಕಟ್ಟಿನ ಸಮಯದಲ್ಲಿ ನಿರ್ದಿಷ್ಟವಾಗಿ ಒಂದು ಬಲಹೀನರ ಬಗ್ಗೆ, ನ್ಯಾಯದ ಬಗ್ಗೆ, ಸರ್ಕಾರದ ವಿರುದ್ಧವಾದರೂ ಕೂಡ ಒಂದು ಪಕ್ಷಪಾತಿ ನಿಲುವನ್ನು ತೆಗೆದುಕೊಳ್ಳುವಂತಹ, ನ್ಯಾಯದ ದೃಷ್ಟಿಯಿಂದ ಪಕ್ಷಪಾತಿ ನಿಲುವು ತೆಗೆದುಕೊಳ್ಳುವಂತಹ ಒಂದು ಗಟ್ಟಿ ವ್ಯಕ್ತಿತ್ವ ಲಿಬರಲ್ ವ್ಯಕ್ತಿತ್ವಕ್ಕೆ ಸಹಜವಾಗಿ ಇರುವುದು ಕಷ್ಟ. ಹೀಗಾಗಿ ಜಾಸ್ತಿ ಆಸೆಯನ್ನು ಇಟ್ಟುಕೊಳ್ಳುವ ಅಗತ್ಯವಿಲ್ಲ ಅನ್ನೋಂಥದ್ದು ಕೂಡ ನನ್ನ ಥರ ಹಲವಾರು ಜನ ಆ ರೀತಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. 2022ರಿಂದ 2024 ಆ 2 ವರ್ಷದ ಅವಧಿನಲ್ಲಿ ಅವರು ಕೊಟ್ಟಂಥ ಹಲವಾರು ನ್ಯಾಯಾಧೀಶಗಳು ಮಾಸ್ಟರ್ ಆಫ್ ರೋಸ್ಟರ್ ಆಗಿ ಅವರು ವಹಿಸಿದಂಥ ಪಾತ್ರ, ಕೆಲವು ನಿರ್ದಿಷ್ಟ ಕೇಸುಗಳು ನಿರ್ದಿಷ್ಟ ಬೆಂಚ್ಗಳ ಮುಂದೆ ಹೋಗಿ ಅದರಿಂದ ಆದಂಥ ಅನಾಹುತಗಳು, ಹಾಗೂ ಅಪಾಯಿಂಟ್ಮೆಂಟ್ ಮತ್ತು ಟ್ರಾನ್ಸ್ಫರ್ಗಳಲ್ಲಿ ಸರ್ಕಾರದ ಒತ್ತಡಕ್ಕೆ ಮಣಿಯದೆ ಬೇಕಾಗಿದ್ದಂಥ ತೀರ್ಮಾನಗಳು, ಈ ಮೂರು ವಿಷಯಗಳನ್ನು ಇಟ್ಕೊಂಡು ಚಂದ್ರಚೂಡ್ ಅವರ ಆ 2 ವರ್ಷಗಳ ಅವಧಿಯ ಅವರ ವರ್ತನೆಯನ್ನು, ಆದೇಶಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ರೆ ಅಪಾರವಾದಂಥ ನಿರಾಶೆ ಕಾದಿತ್ತು. ಅದೇನೇ ಇರಲಿ, ನಿವೃತ್ತರಾದರು 8-9 ತಿಂಗಳಾಯಿತು ನಿವೃತ್ತರಾಗಿ. ಅದಾದ ಮೇಲೆ ಅವರು ಇವ್ರ ಬಗ್ಗೆ, ಚಂದ್ರಚೂಡ್ರವ್ರ ಬಗ್ಗೆ ಅವರ ವಿರೋಧಿಗಳು ಹೇಳುವಂತಹ ಒಂದು ಒಳ್ಳೆಯ ಮಾತೇನಪ್ಪ ಅಂದರೆ ಅದ್ಭುತವಾದಂಥ ಬ್ರಿಲಿಯಂಟ್, ಅತ್ಯಂತ ನ್ಯಾಯಾಂಗದ ವಿಷಯದಲ್ಲಿ ಪರಿಣಿತರು, ಬುದ್ಧಿಜೀವಿಗಳು, ಇಂಟಲೆಕ್ಚುಯಲ್ಲು. ಅವ್ರು ಮಾಡಿದಂಥ ಭಾಷಣಗಳಲ್ಲಿ ತುಂಬ ಚೆನ್ನಾಗಿ ಭಾಷಣ ಮಾಡ್ತಾರೆ. ಭಾಷಣಗಳಲ್ಲಿ ಅತ್ಯದ್ಭುತವಾದಂಥ ಲಿಬರಲ್ ಮೌಲ್ಯಗಳನ್ನು ಪ್ರತಿಪಾದಿಸ್ತಾರೆ. ಆದರೆ ಭಾಷಣಗಳಲ್ಲಿ ಪ್ರತಿಪಾದಿಸುವ ಮೌಲ್ಯಗಳೇ ಅಂತಿಮವಾಗಿ ಒಂದು ತೀರ್ಮಾನವನ್ನು, ಗಟ್ಟಿಯಾದ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದಂಥ ಸಮಯದಲ್ಲಿ ಅವರು ಆ ರೀತಿ ಗಟ್ಟಿ ತೀರ್ಮಾನಕ್ಕೆ ತೆಗೆದುಕೊಳ್ಳದೆ ಪ್ರಭಾವಕ್ಕೋ ಅಥವಾ ತಮ್ಮದೇ ಆದಂಥ ಸಿದ್ಧಾಂತಕ್ಕೋ ಬಲಿಯಾಗಿ ವ್ಯತಿರಿಕ್ತವಾಗಿ ನಡ್ಕೊಳ್ತಾರೆ ಅನ್ನೋದು ಅವ್ರ ಮೇಲೆ ಇದ್ದಂಥ ವಿಮರ್ಶೆ. ಅವರು ಮಾಡಿದಂಥ ಭಾಷಣಗಳ ಒಟ್ಟಾರೆ ಅಂದರೆ ಸುಮಾರು ಸೆಲೆಕ್ಟೆಡ್ ಭಾಷಣಗಳ ಒಂದು ಪುಸ್ತಕ ಕಳೆದ ವಾರ ಬಿಡುಗಡೆಯಾಗಿದೆ. ವೈ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಅನ್ನೋದು ಆ ಪುಸ್ತಕದ ಹೆಸರು. ಆ ಪುಸ್ತಕ ಬಿಡುಗಡೆ ಆದ ನಂತರದಲ್ಲಿ ಸಾಮಾನ್ಯವಾಗಿ ಇಂತಹ ಸೆಲೆಬ್ರಿಟಿಗಳು ಒಂದು ಪುಸ್ತಕವನ್ನು ಬರೆದರೆ ಸಾಮಾನ್ಯವಾಗಿ ಯೂಟ್ಯೂಬ್ಗಳು, ಟಿ ವಿ ಚಾನೆಲ್ಗಳು ಅವರನ್ನು ಆ ಪುಸ್ತಕದ ಬಗ್ಗೆ ಚರ್ಚೆಗೆ ಕರೀತಾರೆ. ಕಳೆದ 1 ವಾರದಿಂದ ನಿವೃತ್ತ ನ್ಯಾಯಮೂರ್ತಿಯಾಗಿರೋ ಚಂದ್ರಚೂಡ್ ಅವರು ತಮ್ಮ ಪುಸ್ತಕದ ನಿಮಿತ್ತವಾಗಿ ಹಲವಾರು ಕಡೆ ಸಂದರ್ಶನಗಳನ್ನು ಕೊಡ್ತಿದ್ದಾರೆ. ಅದರಲ್ಲಿ ತುಂಬ ಮುಖ್ಯವಾಗಿ ಇಂಡಿಯಾ ಟುಡೇ ಗುಂಪಿಗೆ ಸೇರಿದಂಥ ಲಲನ್ ಟಾಪ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ಗೆ ಸುಬ್ರತೋ ದಾಸನ್ ಅವರು ಅದರ ಆ್ಯಂಕರ್ ಆಗಿ ನಡೆಸ್ಕೊಡ್ತಾರೆ. ಅವರು ಸುಮಾರು 3.5 ಗಂಟೆಗಳ ಕಾಲ ಪುಸ್ತಕದ ಬಗ್ಗೆ, ಅವರು ತೆಗೆದುಕೊಂಡಂಥ ಕೊಟ್ಟಂಥ ಆದೇಶಗಳ ಬಗ್ಗೆ, ಜಾಮೀನಿನ ವಿಷಯದಲ್ಲಿ ಉಮರ್ ಖಲೀದ್ಗಾಗ್ತಿರುವಂಥ ಅನ್ಯಾಯಗಳ ವಿಷಯದಲ್ಲಿ, ಅಯೋಧ್ಯ ಜಡ್ಜ್ಮೆಂಟು, ಕಾಶ್ಮೀರದ ಜಡ್ಜ್ಮೆಂಟು, ಹಾಗೂ ಮಾಸ್ಟರ್ ಆಫ್ ದ ರೋಸ್ಟರ್ ಆಗಿ ನಿರ್ದಿಷ್ಟವಾಗಿ ಒಂದೇ ಬೆಂಚಿಗೆ ಹೋಗ್ತಿರುವಂತಹ ವಿಷಯಗಳಲ್ಲಿ ತೆಗೆದುಕೊಂಡಂಥ ಅವರ ತೀರ್ಮಾನಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ನಿವೃತ್ತಿಯ ಅಂಚಿಗೆ ಬಂದಾಗ ಅವರ ಆ ವರ್ಷ 2024 ಗಣೇಶೋತ್ಸವಕ್ಕೆ ಪ್ರಧಾನಮಂತ್ರಿಯವರ ಮನೆಗೆ ಬಂದಂಥ ವಿಷಯ, ಈ ಎಲ್ಲ ವಿಷಯಗಳ ಬಗ್ಗೆ ಸುದೀರ್ಘ ಸಂದರ್ಶನವನ್ನು ಅವರು ಮಾಡ್ತಾರೆ. 3.5 ಗಂಟೆ ಸಂದರ್ಶನ ತಾವು ಕೂಡ ತಮಗೆ ಬಿಡುವಿದ್ದರೆ ಅದನ್ನು ನೋಡಬಾರ್ದು. ನಾನು ಈ ಸಂಚಿಕೆ ಮಾಡುವುದಕ್ಕಾಗಿ ಆ 3.5 ಗಂಟೆಗಳನ್ನು ಸಂದರ್ಶನವನ್ನು ಕೂಡ ಕೂಲಂಕುಷವಾಗಿ ಅದನ್ನು ಕೇಳಿಸ್ಕೊಂಡಿದ್ದೀನಿ. ಅದು ನನಗೊಂದು ಆಘಾತವನ್ನೇ ಉಂಟು ಮಾಡಿತು. ಅದಾದ ನಂತರದಲ್ಲೇ, ಪಕ್ಷ ಅದಕ್ಕೆ ಮುಂಚೆ ಅನಿಸುತ್ತೆ,
ಇಂಡಿಯಾ ಟುಡೇ ಚಾನಲ್ನಲ್ಲಿ ರಾಜದೀಪ್ ಸರ್ದೇಸಾಯಿ ಅವ್ರ ಜೊತೆ ಅವರು 1 ಗಂಟೆ 10 ನಿಮಿಷಗಳ ಕಾಲ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿನ್ನೆ ನ್ಯೂಸ್ ಲಾಂಡ್ರಿ ಮತ್ತು ನ್ಯೂಸ್ ಮಿನಿಟ್ ಅನ್ನುವಂತಹ ವೆಬ್ ಮ್ಯಾಗಝೈನ್ಗಳ ಪರವಾಗಿ ಶ್ರೀನಿವಾಸನ್ ಜೈನ್ ಅವರು ಪ್ರಖ್ಯಾತರಾದಂಥ ಪತ್ರಕರ್ತರು, ಹಿಂದೆ NDTV ನಲ್ಲಿದ್ದರು. NDTV ಅದಾನಿ ಕೊಂಡುಕೊಂಡಾದ ಮೇಲೆ ಅಲ್ಲಿ ಕೆಲಸ ಮಾಡುವುದಕ್ಕೆ ಕಷ್ಟ ಅಂತೇಳಿ ಸ್ವತಂತ್ರ ಪತ್ರಕರ್ತರಾಗಿ ಮತ್ತು ಮೌಲ್ಯಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ NDTVಯಿಂದ ಹೊರಗಡೆ ಬಂದಂಥ ಹಲವರ ಸಾಲಿನಲ್ಲಿ, ರವೀಶ್ ಕುಮಾರ್ ಅವರುಗಳ ಸಾಲಿನಲ್ಲಿ ಇವರು ನಿಂತ್ಕೊಂಡು ಈಗ ಒಂದು ಫ್ರೀಲ್ಯಾನ್ಸ್ ಜರ್ನಲಿಸಮ್, TV ಜರ್ನಲಿಸಮೇ ಮಾಡ್ತಾರೆ. ಅದರ ಭಾಗವಾಗಿ ನ್ಯೂಸ್ ಮಿನಿಟ್ ಮತ್ತು ನ್ಯೂಸ್ ಲ್ಯಾಂಡ್ರಿಗಳ ಪರವಾಗಿ ಅವರು ಚಂದ್ರಚೂಡ್ ಅವರನ್ನು 1 ಗಂಟೆ 10 ನಿಮಿಷಗಳ ಕಾಲ ಸಂದರ್ಶನ ಮಾಡಿದ್ದಾರೆ. ಸಾಧ್ಯ ಆದರೆ ತಾವೆಲ್ಲರೂ ಆ 3 ಸಂದರ್ಶನಗಳನ್ನು ನೋಡಿ ಅದಾಗಲಿಲ್ಲ ಅಂತಂದರೆ ಕಡ್ಡಾಯವಾಗಿ ನ್ಯೂಸ್ ಮಿನಿಟ್ ಮತ್ತು ನ್ಯೂಸ್ ಲಾಂಡ್ರಿಗಾಗಿ ನಡೆಸಿರುವಂತಹ ಈ ಸಂದರ್ಶನವನ್ನು ತಾವೆಲ್ಲರೂ ಕೂಡ ನೋಡಲೇಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾಕಂದರೆ ಅದು ಅತಿ ದೊಡ್ಡ ಆತಂಕವನ್ನು ಹುಟ್ಟಿಸುವಂತಹ ಸಂದರ್ಶನವಾಗಿತ್ತು. ವಿಶೇಷವಾಗಿ ಅಯೋಧ್ಯ ಪ್ರಕರಣದಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಪ್ರಕಾರ ಉಳಿದಂತೆ ಈ ದೇಶದ ಮಿಕ್ಕ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು 47 ಆಗಸ್ಟ್ 15 ಯಥಾಸ್ಥಿತಿಯಲ್ಲಿ ಉಳಿಸಿಕೊಳ್ಳಬೇಕು ಅಂತ ಎತ್ತಿಡಿದಂಥ ಇದೇ ನ್ಯಾಯಾಧೀಶರೇ ಗ್ಯಾನ್ವಾಪಿ ಇತ್ಯಾದಿಗಳ ಕಡೆಗಳಲ್ಲಿ ಕೊಟ್ಟಂಥ ತೀರ್ಮಾನಗಳ ಬಗ್ಗೆ, ಕಾಶ್ಮೀರದ ವಿಷಯದಲ್ಲಿ ಇತ್ಯಾದಿ ವಿಷಯಗಳಲ್ಲಿ ಚಂದ್ರಚೂಡ್ ಅವರು ಕೊಟ್ಟಂಥ ಉತ್ತರ ಅವರು ಕೊಟ್ಟ ಆದೇಶಗಳಿಗೆ ತದ್ವಿರುದ್ಧವಾಗಿದೆ. ಅಂದರೆ ಈಗ ಅವರು ಸ್ವತಂತ್ರ ಅಭಿಪ್ರಾಯ ಅಂತ ಅಂದ್ಬಿಟ್ಟು ಅದನ್ನು ಹೇಳ್ತಿಲ್ಲ. ಯಾತಕ್ಕೆ ತಾವು ಈ ಅಭಿಪ್ರಾಯಕ್ಕೆ ಬಂದಿರಿ, ಯಾತಕ್ಕೆ ಈಗ ಉದಾಹರಣೆಗೆ ಅಯೋಧ್ಯದಲ್ಲಿ ಉದ್ದಕ್ಕೂ ಕೂಡ ಅಲ್ಲಿ ಬಾಬರಿ ಮಸೀದಿ ಇತ್ತು. ಬಾಬರಿ ಮಸೀದಿಯನ್ನು ಕೆಡವಿತ್ತಪ್ಪು 92ರಲ್ಲಿ ಉದ್ದಕ್ಕೂ ಕೂಡ ಅದನ್ನು ಹಿಂದೂಗಳು ಅಪವಿತ್ರಗೊಳಿಸುವುದಕ್ಕೆ ಪ್ರಯತ್ನಪಟ್ಟರು. ಒಂದು ಎಗ್ರಿಗಿಯಸ್ ಕ್ರೈಮ್, ಘೋರವಾದಂಥ ಅಪರಾಧವನ್ನು ಹಿಂದೂ ಸಂಘಟನೆಗಳನ್ನು ಮಾಡಿದ್ರು ಅಂತೇಳಿ ಉದ್ದಕ್ಕೂ ಆದ ಅನ್ಯಾಯವನ್ನು ಹೇಳ್ತಾ ಬಂದು ಅಂತಿಮವಾಗಿ ಯಾರು ಬಾಬರಿ ಮಸೀದಿಯನ್ನು ಕೆಡವಿದ್ರು, ಘೋರ ಅಪರಾಧವನ್ನು ಮಾಡಿದ್ರು, ಅವ್ರ ಪರವಾಗಿಯೇ ನೀವು ತೀರ್ಮಾನ ಕೊಟ್ಟು ಅಲ್ಲಿ ರಾಮ ಮಂದಿರಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಅಂತಂದರೆ ಅದನ್ನು ಹೇಳಿದ್ದು ಏನವರು ಅವರ ಆದೇಶದಲ್ಲಿ ಹೇಳಿದ್ದಾರೆ. ಆದೇಶದಲ್ಲಿ ಹೇಳಿದ ತರ್ಕಕ್ಕೆ ಮೀರಿ ಅವರ ಒಳಗಡೆ ಇದ್ದಂಥ ಭಾವನೆ ಅದು ಹೆಂಗೆ ಹಿಂದುತ್ವವಾದಿ ಭಾವನೆ ಆಗಿತ್ತು ಅನ್ನುವಂಥದ್ದು ಒಂದು ದೊಡ್ಡ ಆಶ್ಚರ್ಯವನ್ನೇ ಹುಟ್ಟಿಸುವಂತಿತ್ತು. ಇವತ್ತಿನ ಈ ಸಂಚಿಕೆಯಲ್ಲಿ ನಿರ್ದಿಷ್ಟವಾಗಿ ಲಿಬರಲ್ ಖ್ಯಾತಿಯ, ಅತ್ಯಂತ ಉದಾರವಾದಿ ಬುದ್ಧಿಜೀವಿ ಖ್ಯಾತಿಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು, ನಿವೃತ್ತ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಈ ನಿರ್ದಿಷ್ಟವಾದಂಥ ಪ್ರಕರಣಗಳಲ್ಲಿ ತೆಗೆದುಕೊಂಡಂಥ ನಿಲುವುಗಳ ಬಗ್ಗೆ ಕೊಟ್ಟ ಅವರು ಈ 3 ಸಂದರ್ಶನಗಳಲ್ಲಿ ಕೊಟ್ಟ ಉತ್ತರವೇನು, ಅದು ಏನು ಸಂದೇಶವನ್ನು ನಮಗೆ ಕೊಡುತ್ತೆ ಅನ್ನೋ ವಿಷಯವನ್ನು ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ನಾನು ಬಯಸ್ತೀನಿ. ಮುಖ್ಯವಾಗಿ 3 ವಿಷಯಗಳಲ್ಲಿದೆ ಅವರು ಕೊಟ್ಟಂಥ ಆದೇಶಗಳು. ಮಾಸ್ಟರ್ ಆಫ್ ದ ರೋಸ್ಟರ್ ಆಗಿ, ಅಂದರೆ ಯಾವ ಬೆಂಚ್ಗಳಲ್ಲಿ ಯಾವ ಪ್ರಕರಣಗಳು ತೀರ್ಮಾನ ಆಗಬೇಕು ಅನ್ನೋ ವಿಷಯಗಳಲ್ಲಿ ಅವರು ತೆಗೆದುಕೊಂಡಂಥ ತೀರ್ಮಾನಗಳು, ಹಾಗೂ ಅಪಾಯಿಂಟ್ಮೆಂಟ್ಸ್ ಮತ್ತು ಟ್ರಾನ್ಸ್ಫರ್ಗಳಲ್ಲಿ ಇವರು ಸರ್ಕಾರದ ಒತ್ತಡಕ್ಕೆ ಮಣಿಲಿಲ್ವ ಅನ್ನೋ ವಿಷಯಗಳ ಬಗ್ಗೆ ಈ ಸಂದರ್ಶನಗಳಲ್ಲಿ ಅವರು ಏನು ಹೇಳಿದ್ದಾರೆ ಆ ವಿಷಯಗಳನ್ನು ತಮ್ಮ ಮುಂದೆ ಇಟ್ಟು ಇದರ ಬಗ್ಗೆ ನಾವು ಯಾವ ಅಭಿಪ್ರಾಯವನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಅವರು ಕೊಟ್ಟಂಥ ಜಡ್ಜ್ಮೆಂಟ್ಗಳು, ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಯೋಧ್ಯ ಮತ್ತು ಬಾಬರಿ ಮಸ್ಜಿದ್ ವಿವಾದ. ಈ ವಿಷಯದ ಬಗ್ಗೆ ನಾವು ಈಗಾಗಲೇ ಹಲವಾರು ಸಂಚಿಕೆಗಳನ್ನು ಮಾಡಿದ್ದೀವಿ. ಇದ್ದ ಪ್ರಕರಣವೇನು, ಆ ಜಮೀನು ಏನಿದೆ ಅದೊಂದು ಸಿವಿಲ್ ಸೂಟ್. ಆ ಜಮೀನು ಯಾರಿಗೆ ಸೇರಬೇಕು, ಆ ಜಮೀನಿನಲ್ಲಿ ಬಾಬರಿ ಮಸ್ಜಿದ್ ಇದೆ. ಈ ಬಾಬರಿ ಮಸ್ಜಿದ್ ಇರುವ ಜಮೀನಿನ ಒಡೆತನ ನಮ್ಮದು ಅಂತೇಳಿ ಮುಸ್ಲಿಂ ಪಂಗಡಗಳ ಸಂಘಟನೆಗಳು ಹೇಳ್ತಾ ಇದ್ವು. ಇಲ್ಲ, ಅದು ಅಲ್ಲಿ ಇದ್ದದ್ದು ಒಂದು ರಾಮ ಮಂದಿರ, ಅದನ್ನು ಕೆಡವಿ ಬಾಬರಿ ಮಸೀದಿಯನ್ನು ಕೊಟ್ಟಿದ್ದಾರೆ. ನಾವು ತುಂಬ ಹಿಂದಿನಿಂದಲೂ ಕೂಡ ಅಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿದ್ವಿ, ಅದರಿಂದ ಅದು ನಮಗೆ ಸಿಗಬೇಕು ಅಂತೇಳಿ ಹಿಂದೂ ಸಂಘಟನೆಗಳು, ನಿರ್ದಿಷ್ಟವಾಗಿ 2 ಸಂಘಟನೆಗಳು, ವಿಚಿತ್ರವಾಗಿ ಬೇರೆ ಜಗತ್ತಿನಲ್ಲಿ ಎಲ್ಲೂ ಇಲ್ದಿರೋ ರೀತಿ ಅಲ್ಲಿರುವ ಪ್ರತಿಮೆ ರಾಮಲಲ್ಲಾ ಕೂಡ ಇದರಲ್ಲಿ ಒಂದು ಪಾರ್ಟಿ. ಅದೇನೇ ಇರಲಿ, ಇದು ಇದ್ದಂಥ ಒಂದು ಸಿವಿಲ್ ಸೂಟ್, ಅಂದರೆ ಒಂದು ಜಮೀನಿನ ಒಡೆತನದ ಬಗ್ಗೆ ಇದ್ದಂಥ ಒಂದು ಪ್ರಕರಣ. ಈ ಪ್ರಕರಣಗಳಲ್ಲಿ ವಿಶೇಷವಾಗಿ ಶ್ರೀನಿವಾಸನ್ ಜೈನ್ ಅವರಿಗೆ ಮತ್ತು ಲಲ್ಲನ್ ಟಾಪ್ನಲ್ಲಿ ಕೊಟ್ಟಂಥ ಸಂದರ್ಶನದ ಪ್ರಕಾರ ಒಂದು ಸಿವಿಲ್ ಸೂಟ್ನ ಡಿಸೈಡ್ ಮಾಡಬೇಕಾದ್ರೆ ಪ್ರಧಾನವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿರೋದು ದಾಖಲಾತಿಗಳಿದೆಯಾ. ದಾಖಲಾತಿಗಳಿಲ್ಲ ಅಂತಂದರೆ ಒಡೆತನ ಅಬಾಧಿತವಾಗಿ ಮುಂದುವರ್ಕೊಂಡು ಬಂದಿದೆಯಾ ಇತಿಹಾಸದಲ್ಲಿ, ಮತ್ತು ಅದನ್ನು ಯಾರೂ ಕೂಡ ಪ್ರಶ್ನಿಸಿರಲಿಲ್ವಾ. ಈ 3 ಅಂಶಗಳನ್ನು ಇಟ್ಕೊಂಡು ತೀರ್ಮಾನಗಳನ್ನು ಕೊಡ್ತಾರೆ. ಈ ವಿಷಯಗಳನ್ನ ಇಟ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಸಂದರ್ಶನದಲ್ಲಿ ಸಂದರ್ಶಕರು ಕೇಳಿದಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಮುಖ್ಯವಾಗಿ ಬಾಬರಿ ಮಸೀದಿಯನ್ನು ಕೆಡವಿ ತಾವು ತಮ್ಮ ಆದೇಶದಲ್ಲೇ ಸ್ಪಷ್ಟಪಡಿಸಿರೋ ರೀತಿ
ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಾಬ್ರಿ ಮಸೀದಿಯನ್ನು ಕೆಡವಾದ ಮೇಲೆ ಬಾಬ್ರಿ ಮಸೀದಿಯ ಕೆಳಗಡೆ ರಾಮ ಮಂದಿರ ಇತ್ತ ಅನ್ನುವಂಥ ಒಂದು ಉತ್ಖನನವನ್ನು ಮಾಡ್ತಾರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದರ ಬಗ್ಗೆ ತನ್ನ ವರದಿಯನ್ನು ಕೂಡ ಕೊಡುತ್ತೆ. ಆ ವರದಿಯನ್ನು ಸುಪ್ರೀಂ ಕೋರ್ಟ್ನ ಸುಮಾರು 1200 ಪುಟದ ಜಡ್ಜ್ಮೆಂಟಲ್ಲಿ ಸುದೀರ್ಘವಾಗಿ ಉಲ್ಲೇಖವನ್ನು ಮಾಡ್ತಾರೆ. ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಬರೋ ಅಭಿಪ್ರಾಯ ಏನಪ್ಪ ಅಂತಂದರೆ, ಅಲ್ಲಿ ಬಾಬ್ರಿ ಮಸೀದಿ ಇದ್ದ ಜಾಗದ ಕೆಳಗಡೆ ಯಾವುದೋ ಒಂದು ಕಟ್ಟಡದ ಸ್ವರೂಪದ ರೀತಿಯದ್ದು ಇದ್ದದ್ದು ನಿಜ, ಆದರೆ ಅದು ರಾಮ ಮಂದಿರ ಅಂತಲೋ ಅಥವಾ ಅದರಲ್ಲಿ ಕ್ರಿಸ್ತಶಕ 8ನೇ ಶತಮಾನದಿಂದ ಕ್ರಿಸ್ತಶಕ 12ನೇ ಶತಮಾನದ ತನಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಮಸೀದಿಯೂ ಕೂಡ ಮತ್ತು ಒಂದು ಬೌದ್ಧ ಮಂದಿರವೂ ಕೂಡ ಹಾಗೂ ಶಿವ ಮಂದಿರವೂ ಕೂಡ ಆ ಥರದ ಎಲ್ಲ ಕುರುಹುಗಳು ಇರುವಂಥವು ಸಿಕ್ಕಿದ್ದಾವೆ. ಆದರೆ ಎಲ್ಲೂ ಕೂಡ ಅಲ್ಲೊಂದು ರಾಮ ಮಂದಿರ ಇತ್ತು ಅನ್ನುವಂತಹ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ. ಇದು ಮೊದಲನೇದು. ಎರಡನೇದಾಗಿ ಅಲ್ಲಿ ಬಾಬ್ರಿ ಮಸೀದಿಯನ್ನು ರಾಮ ಮಂದಿರವನ್ನು ಕೆಡವುಬಿಟ್ಟೇ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾನು ಹೇಳಿಲ್ಲ, ಬೇರೆ ಯಾವ ಪುರಾವೆಗಳು ಅದನ್ನು ಹೇಳಿಲ್ಲ. ಹಾಗಿದ್ದ ಪಕ್ಷದಲ್ಲಿ ಅಲ್ಲಿ ರಾಮ ಮಂದಿರ ಇರಲಿಲ್ಲ, ರಾಮ ಮಂದಿರ ಕೆಡವಿ ಮಸೀದಿಯನ್ನು ಕಟ್ಟಿಲ್ಲ ಅಂತ ಹೇಳಾದ ಮೇಲೆ, ಹಾಗಿದ್ದರೂ ಕೂಡ ಹಿಂದೂ ಸಂಘಟನೆಗಳಿಗೆ ಯಾತಕ್ಕೆ ಕೊಟ್ರಿ ಅಂತ ನೀವು ಹೇಳಿದಾಗ, ಉತ್ತರದಲ್ಲಿ ಸಂದರ್ಶನದಲ್ಲಿ ಅವರು ಕೊಡೋ ಉತ್ತರ ಏನಪ್ಪ ಅಂದರೆ, ಮುಸ್ಲಿಮರು ಅಬಾಧಿತವಾಗಿ ತಮ್ಮ ಒಡೆತನ ಅಲ್ಲಿ ಮುಂದುವರ್ಕೊಂಡು ಬಂದಿದೆ ಅನ್ನೋದನ್ನು ಸಾಬೀತು ಮಾಡಿಲ್ಲ. ಅದಕ್ಕೆ ಬರುವ ಪ್ರಶ್ನೆ ಏನಪ್ಪ ಅಂತಂದರೆ, ಮಸೀದಿನೇ ಇದೆಯಲ್ಲ ಅಲ್ಲಿ, ಮಸೀದಿ ಹೇಳುವ ಥರ 1400 ಬಾಬರ್ ಕಾಲದಲ್ಲೇ 1500 ಚಿಲ್ಲರೆನಲ್ಲೇ ಅದನ್ನು ಕಟ್ಟಿದ್ದಾರೆ ಅಂತಂದರೆ, ಮಸೀದಿ ಇರುವುದು ನಮಾಜ್ ಮಾಡುವುದಕ್ಕೆ ಅಲ್ವಾ, ಬಳಸೋದಕ್ಕೋಸ್ಕರನೇ ಅಲ್ವಾ. ಮಸೀದಿಯ ಹೊರಪ್ರಾಂಗಣದಲ್ಲಿ ಸೀತಾರಸೋಯಿ ಇತ್ಯಾದಿಗಳನ್ನು ಮಾಡಿಕೊಂಡು 1857 ನಂತರದಲ್ಲಿ ಹಿಂದೂಗಳು ಅಲ್ಲಿ ನಿರಂತರವಾಗಿ ಪೂಜೆ ಮಾಡ್ಕೊಂಬರ್ತಿದ್ದಾರೆ ಅನ್ನೋದು ಕಾಣುತ್ತೆ ಹೊರತು, ಮಸೀದಿ ಮಾತ್ರ ಬಾಬರ್ ಕಾಲದಿಂದಲೂ ಇದೆ ಮತ್ತು ಅಲ್ಲಿ ನಮಾಜ್ ಆಗ್ತಿದೆ ಅಂತಂದರೆ ಅಬಾಧಿತವಾದಂಥ ಒಡೆತನ ಅದರಲ್ಲಿ ಹೇಗೆ ಸಾಬೀತಾಗಲಿಲ್ಲ ಅಂತಂದ್ಬಿಟ್ಟು ಪ್ರಶ್ನೆ ಕೇಳಿದಾಗ ಮಿಕ್ಕೆಲ್ಲ ವಿವರಗಳಿದ್ದಾವೆ, ಅದನ್ನು ವಿವರಗಳಿಗೆ ಹೋಗ್ದಿರ ಅದಕ್ಕೆ ಚಂದ್ರಚೂಡ್ ಅವರು ಕೊಟ್ಟಂಥ ಉತ್ತರ ಏನಪ್ಪ ಅಂತಂದರೆ, ಸಂದರ್ಶಕರು ಕೇಳಿದಂಥ ಪ್ರಶ್ನೆ, ಈಗಾಗಲೇ ಒಂದು ಮಸೀದಿ ಇದೆ, ಮಸೀದಿಯ ಹೊರಪ್ರಾಂಗಣದಲ್ಲಿ ಬಂದು ಹಿಂದೂಗಳು ಅಲ್ಲಿ ಸೀತಾರಸೋಯಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತಾರೆ, ಅದೇ ಒಂದು ಡೆಸೆಕ್ರೇಷನ್ ಅಲ್ವಾ, ಅಪವಿತ್ರವಾದದ್ದಲ್ವಾ. ಮತ್ತು ಅಲ್ಲಿ ಆ ಥರ ಅವರು ಪೂಜೆ ಮಾಡೋಕ್ಕೆ ಹೋದಾಗ ಮುಸ್ಲಿಮರು ಅದನ್ನು ವಿರೋಧಿಸಲಿಲ್ಲ ಅನ್ನೋದೇ ಅವರು ಅದರ ಮೇಲಿನ ಒಡೆತನವನ್ನು ಕಳ್ಕೊಳ್ಳೋದಕ್ಕೆ ಕಾರಣವಾಗುವುದು ಒಂದು ವಿಚಿತ್ರವಾದ ಅಸಂಗತ ತರ್ಕ ಅಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರೆ, ಚಂದ್ರಚೂಡ್ ಅವರು ನೀವು ಎಲ್ಲಕ್ಕಿಂತ ಮೂಲಭೂತವಾಗಿ ಅಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ಟಿದ್ದೇ ಒಂದು ಅಪವಿತ್ರವಾದ ಕೆಲಸ ಅಂತ ಅಂದ್ಬಿಟ್ಟು ಯಾತಕ್ಕೆ ಪರಿಗಣಿಸ್ತಿಲ್ಲ ಅಂತ ಸಂದರ್ಶಕರನ್ನ ಮರುಪ್ರಶ್ನೆ ಮಾಡ್ತಾರೆ. ಅಂದರೆ ಅವರ ಮನಸ್ಸಿನಲ್ಲಿ ಇದ್ದಂಥ ಅಭಿಪ್ರಾಯ ಏನಪ್ಪ ಅಂತಂದರೆ, ಅಲ್ಲಿ ಬಾಬ್ರಿ ಮಸೀದಿಯನ್ನು ಮಂದಿರವನ್ನು ಕೆಡವೆಯೇ ಕಟ್ಟಲಾಗಿದೆ, ಹಾಗಿರಬೇಕಾದ್ರೆ ಅಂದರೆ ಅದನ್ನು ಅವರು ಹೇಳಿದರ ನ್ಯಾಯ ಅವರ ಆದೇಶದಲ್ಲಿ ಅಂತಂದರೆ, ಆದೇಶದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿದೆ. ಆದೇಶದಲ್ಲಿ ರಾಮ ಮಂದಿರವನ್ನು ಕಟ್ಟಿ ಕೆಡವಿದ್ದಾರೆ ಅನ್ನೋದಕ್ಕೆ ಪುರಾವೆ ಇಲ್ಲ ಅಂತ ಹೇಳ್ತಾರೆ. ಸಂದರ್ಶನದಲ್ಲಿ ಹಿಂದೂಗಳು ಬಂದು ಹೊರಪ್ರಾಂಗಣದಲ್ಲಿ ನಡೆದದ್ದು ಅಪವಿತ್ರವಲ್ಲ, ಬಾಬ್ರಿ ಮಸೀದಿ ಕಟ್ಟಿದ್ದೇ ಅಪವಿತ್ರವಾದದ್ದು, ದಟ್ ಈಸ್ ದಿ ಒರಿಜಿನಲ್ ಡೆಸೆಕ್ರೇಷನ್ ಅಂತ ಅಂದ್ಬಿಟ್ಟು ಲಿಬರಲ್ ಜಡ್ಜ್ ಆಗಿರುವಂತಹ ಮತ್ತು ಈ ವಿಷಯದಲ್ಲಿ ತಮ್ಮ ತೀರ್ಮಾನವನ್ನು ಕೊಡಬೇಕಾಗಿದ್ದಂಥ ಒಬ್ಬ ನ್ಯಾಯಾಧೀಶರು ಹೇಳ್ತಾರೆ ಅಂತಂದರೆ, ಇದಕ್ಕಿಂತ ಆತಂಕದ ಸಂಗತಿ ಹೇಗೆ ಮತ್ಯಾವುದು ಇರೋದಕ್ಕೆ ಸಾಧ್ಯ? ಅಂದರೆ ಒಳಮನಸ್ಸಿನಲ್ಲಿ ಅಂದರೆ ಅವರು ಇನ್ನೂ ಕೂಡ ಆ ಸಂದರ್ಶನದಲ್ಲಿ ಎಷ್ಟು ಆವೇಶದಿಂದ ಮಾತಾಡ್ತಾರೆ ಅಂತಂದರೆ, ನೀವು ಅಂದರೆ ಯಾವ ರೀತಿ ಸಂದರ್ಶಕರನ್ನ ಆರೋಪ ಮಾಡ್ತಾರೆ ಅಂದರೆ, ನೀವು ಮುಸ್ಲಿಂ ಪಕ್ಷಪಾತಿ, ಹಿಂದೂಗಳಿಗೆ ಅನ್ಯಾಯ ನಡೀತಿದೆ ಅಂತೇಳಿ ಏನು ಸಂಘ ಪರಿವಾರದವರು ವಾದ ಮಾಡ್ತಾರೆ. ಹೆಚ್ಚು ಕಡಿಮೆ ಅದನ್ನೇ ಅತ್ಯಂತ ಸುಶಿಕ್ಷಿತ ಭಾಷೆಯಲ್ಲಿ ಅತ್ಯಂತ ಉತ್ತಮವಾದಂಥ ಇಂಗ್ಲೀಷ್ನಲ್ಲಿ ಅವರು ಅದನ್ನು ಶ್ರೀನಿವಾಸನ್ ಜೈನ್ ಮುಂದೆ ಪ್ರಕಟಗೊಳಿಸ್ತಾರೆ. ಇದಲ್ಲದಿರ ಇದೊಂದು ಆತಂಕಕಾರಿಯಾದದ್ದು, ಆಘಾತಕಾರಿಯಾದದ್ದು. ಯಾಕಂತಂದರೆ ಅಬಾಧಿತವಾದಂಥ ಒಡೆತನವನ್ನು ಹಿಂದೂ ಸಂಘಟನೆಗಳು ಸಾಬೀತು ಮಾಡಿದವ. ಬಾಬರಿ ಮಸೀದಿ ಕಟ್ಟಿದ್ದು 1500 ಚಿಲ್ಲರೆನಲ್ಲಿ ಇದ್ದರೆ ಅವಾಗಲಿಂದ ಇದುವರ ತನಕನೂ ಕೂಡ ಒಡೆತನ ಇತ್ತ. ಹಿಂದೂಗಳ ಅಬಾಧಿತ ಒಡೆತನ 1857 ಹೊರಪ್ರಾಂಗಣದಲ್ಲಿ ಹೋಗಿ ಗಲಾಟೆಯ ಮೂಲಕ ಅಲ್ಲಿ ಸೀತಾರಸೋಯಿ ಮೂಲಕ ಪೂಜೆ ಮಾಡೋದಕ್ಕೆ ಶುರುವಾಗಿತ್ತು ಮಾತ್ರ ಅಂತಂದರೆ, ಒಳಪ್ರಾಂಗಣದಲ್ಲಿ ಇರಲಿಲ್ಲ ಅಲ್ವಾ. ಒಳಪ್ರಾಂಗಣದಲ್ಲಿ ಇರದೇ ಇರೋದಕ್ಕೆ ಕಾರಣ ಅದು ಮುಸ್ಲಿಮರ ಒಡೆತನದ ಮುಂದುವರಿಕೆ ಅಂತ ಅರ್ಥ ಆಗೋದಿಲ್ವಾ? ಹಾಗೂ ಮುಸ್ಲಿಮರು ಯಾವುದೇ ಬಗೆಯ ಸಂದೇಹಕ್ಕೆ ಆಸ್ಪದವಿಲ್ಲದಂತೆ ನಿರಂತರವಾಗಿ ತಮ್ಮ ಒಡೆತನ ಅಂದಿನಿಂದಲೂ ಬಾಬರಿ ಮಸೀದಿ ಕಾಲದಿಂದಲೂ ಇತ್ತು ಅನ್ನೋದನ್ನು ಸಾಬೀತು ಮಾಡಲಿಲ್ಲ ಅಂತ ಹೇಳುವಂತಹ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು
ಹಿಂದೂಗಳು ತಮ್ಮ ಒಡೆತನ ಅಬಾಧಿತವಾಗಿ ಇತ್ತು ಅಂತ ಸಾಬೀತು ಮಾಡಿದ್ರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಬದಲಿಗೆ ಅದಕ್ಕೆ ಪ್ರಶ್ನೆ ಬರೋದೇನಪ್ಪ ಅಂದರೆ, ಇದನ್ನು ತುಂಬ ದೊಡ್ಡ ಲೀಗಲ್ ಸ್ಕಾಲರ್ ಆಗಿರುವ ಫೈಜಲ್ ಮುಸ್ತಫಾ ಅವರು ಮುಂದಿಡ್ತಾರೆ, ಬಹುಸಂಖ್ಯಾತರ ಶ್ರದ್ಧೆಯನ್ನು ನಾವು ಪುರಾವೆಗಳ ಮೂಲಕ ಪರೀಕ್ಷಿಸಲು ಸಾಧ್ಯವಿಲ್ಲ ಅನ್ನುವಂಥ ವಾಕ್ಯವನ್ನೇ ಯಥಾವತ್ ಬಳಸ್ತಾರೆ ಪ್ಯಾರಾಗ್ರಾಫ್ 831ರಲ್ಲಿ. ಮತ್ತು ಆ ಪದಗಳೇ, ಆ ಒಂದು ಜುಡಿಷಿಯಲ್ ಇಂಟರ್ಪ್ರಿಟೇಷನ್ನೇ ಆ ನಂತರ ದೇಶಾದ್ಯಂತ ಬಹುಸಂಖ್ಯಾತರ ಶ್ರದ್ಧೆಗಳಿಗೆ ಪುರಾವೆಯನ್ನು ಕೇಳುವ ಅಗತ್ಯವಿಲ್ಲ ಅನ್ನುವಂಥ ಒಂದು ಸುಪ್ರೀಂ ಕೋರ್ಟ್ನ ಆದೇಶದನ್ನೇ ಮುಂದಿಟ್ಕೊಂಡು ದೇಶಾದ್ಯಂತ ಹಲವಾರು ಪ್ರಕರಣಗಳು ಇವತ್ತು ಅನ್ಯಾಯಕಾರಿಯಾಗಿ ತೀರ್ಪುಗಳು ನೀಡಲಾಗ್ತಾ ಇದೆ. ಎಲ್ಲಿಯ ತನಕ ಅಂದರೆ ಕರ್ನಾಟಕದಲ್ಲೂ ಕೂಡ 2021ರಲ್ಲಿ ಬಾಬಾ ಬುಡನ್ಗಿರಿನಲ್ಲಿ ನಡೆದಂಥ ವಿವಾದಗಳಿಗೆ ಇದನ್ನೇ ಮುಂದೆ ಇಟ್ಕೊಂಡು ಬಹುಸಂಖ್ಯಾತರ ಶ್ರದ್ಧೆಗಳಿಗೆ ಪುರಾವೆ ಬೇಕಾಗಿಲ್ಲ, ಅಲ್ಪಸಂಖ್ಯಾತರು ಮಾತ್ರ ಇದು ತಮ್ಮದೇ ಅಂತ ಸಾಬೀತು ಮಾಡಬೇಕಂತಂದರೆ ಕಿಂಚಿತ್ತೂ ಸಂದೇಹಕ್ಕೆ ಎಡೆಯಿಲ್ಲದಂತೆ ಸಂಪೂರ್ಣವಾಗಿ ಸಾಬೀತು ಮಾಡಬೇಕು. ಒಬ್ಬ ಪಾರ್ಟಿಯ ಮೇಲೆ ಅಗಾಧವಾದಂಥ ಒತ್ತಡ, ಸಂಪೂರ್ಣ ಪುರಾವೆಯನ್ನು ಕೊಡಿ ಅಂತ, ಮತ್ತೊಂದು ಪಕ್ಷದ ಮೇಲೆ ಆ ಥರ ಯಾವ ಒತ್ತಡವೂ ಇಲ್ಲ, ಅವ್ರ ನಂಬಿಕೆ ಇತ್ತು ಅಂತಂದರೆ ಸಾಕು ಅನ್ನುವಂಥದ್ದು, ಇದು ಯಾವ ಸೀಮೆ ನ್ಯಾಯ? ನಮ್ಮ ಸಂವಿಧಾನದಲ್ಲಿ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಭಾಗವಾಗಿ ಇದು ಎಲ್ಲಿರೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಬಂದರೆ ಇದಕ್ಕೆ ಅತ್ಯಂತ ಆಘಾತಕಾರಿಯಾಗಿ, ಯಾಕಂತಂದರೆ ತಮಗದು ಗೊತ್ತಿರ್ಬೋದು, ಆ ತೀರ್ಪು 5 ಜನ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪು. ಆ 5 ಜನರ ನ್ಯಾಯಾಧೀಶರಲ್ಲಿ ಯಾರೊಬ್ಬರು ಕೂಡ ಅದಕ್ಕೆ ಸಹಿ ಮಾಡಿಲ್ಲ. ಅದರ ಬಗ್ಗೆನೂ ಕೂಡ ಮಾತಾಡ್ತಾ ಹೇಳ್ತಾರೆ ಎರಡೂ ಸಂದರ್ಶನದಲ್ಲಿ, ನಾವು ಇದರ ಬಗ್ಗೆ ಒಕ್ಕೊರಲಿಂದ ತೀರ್ಮಾನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅಂದರೆ ತೀರ್ಪು ಬರೆಯುವುದಕ್ಕೆ ಮುಂಚೆಯೇ ಒಕ್ಕೊರಲಿಂದ ತೀರ್ಪು ಕೊಡಬೇಕು ಅನ್ನೋ ತೀರ್ಮಾನ ಯಾಕೆ ಮಾಡಿದ್ರಿ? ಯಾತಕ್ಕಾಗಿ ಒಬ್ಬೊಬ್ಬ ಜಡ್ಜ್ ಬೇರೆ ಬೇರೆ ಅನ್ನಿಸ್ತು ಅಂತ ಇಟ್ಕೊಳ್ರಿ. 5 ಜನ ಜಡ್ಜ್ ಕೂರೋದೇ ಅದಕ್ಕಲ್ವ, 5 ವಿಭಿನ್ನವಾದಂಥ ದೃಷ್ಟಿಕೋನದಿಂದ ನೋಡಿ ಅದರಲ್ಲಿ ಸತ್ಯ ಹೊರಗೆ ಬರಲಿ ಅಂತಲೇ ತಾನೇ 5 ಜನರನ್ನು ಕೂಡಿಸುವಂಥದ್ದು. ಪೂರ್ವಭಾವಿಯಾಗೇನೆ ನೀವು ಅದನ್ನು ಬರೀಬಹುದು ಅಂತಂದರೆ ಯಾತಕ್ಕೆ ಮಿಕ್ಕ ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳು ಕೂಡ ಐರನ್ ನೋಟ್ ಮಾಡಬೇಕಾಗಿ ಬಂತು? ಅದೊಂದು ಜುಡಿಷಿಯಲ್ ತೀರ್ಮಾನವ ಅಥವಾ ರಾಜಕೀಯ ತೀರ್ಮಾನವ? ಅದನ್ನು ಮೀರಿದಂತೆ ಆ 1200 ಪುಟದ ತೀರ್ಪಿನ ಜೊತೆಗೆ ಸುಮಾರು 120 ಪುಟದ ಒಂದು ಅಡೆಂಡಮ್ ಇದೆ. ಆ 5 ಜನರ ನ್ಯಾಯಾಧೀಶರಲ್ಲಿ ಒಬ್ಬ ನ್ಯಾಯಾಧೀಶರು ಸ್ವತಂತ್ರವಾಗಿ ಹೆಂಗೆ ಅದು ಉದ್ದಕ್ಕೂ ರಾಮ ಮಂದಿರ ಬಹುಸಂಖ್ಯಾತರ ಶ್ರದ್ಧೆ ಹೇಗೆ ಅದು ನಮ್ಮ ಆಸ್ಥೆಯ ಭಾಗ, ನಮ್ಮ ಶ್ರದ್ಧೆಯ ಭಾಗ ಅಂತಂದ್ಬಿಟ್ಟು ಹಿಂದೂಗಳು ಹೇಳ್ತಾರೆ, ಹೇಗೆ ಅದು ಸರಿ ಇದೆ ಅಂತೇಳಿ ರಾಮಾಯಣ, ಮಹಾಭಾರತ, ರಾಮನ ಹಿರಿಮೆ ಇವನ್ನೆಲ್ಲ ಉಲ್ಲೇಖಿಸ್ತಾರೆ. ನಾವು ಶ್ರದ್ಧೆಯನ್ನು ಆಧರಿಸಿ ತೀರ್ಮಾನವನ್ನು ಕೊಟ್ಟಿಲ್ಲ, ಬರೀ ಎವಿಡೆನ್ಸ್, ಸಾಕ್ಷಿಯನ್ನು ಆಧರಿಸಿ ತೀರ್ಮಾನ ಕೊಟ್ಟಿದ್ದೀವಿ. ಯಾರು ಬರೀ ಶ್ರದ್ಧೆಯನ್ನು ಆಧರಿಸಿ ತೀರ್ಮಾನವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅವರು ಓದೇ ಇಲ್ಲ ಜಡ್ಜ್ಮೆಂಟ್ನ ಅಂತ ಅನ್ನೋ ಧಾಷ್ಟ್ಯವನ್ನು ಕೂಡ ಚಂದ್ರಚೂಡ್ ಅವರು ತೋರ್ತಾರೆ. ಆದರೆ ಸಂದರ್ಶನದಲ್ಲಿ ಇದೇ ಪ್ರಶ್ನೆಯನ್ನು ಕೇಳಲಾಗುತ್ತೆ, ಆದರೆ ಆ್ಯಡೆಂಡಮ್ಗೂ ಮತ್ತು ನಿಮ್ಮ ತೀರ್ಮಾನಕ್ಕೂ ವ್ಯತಿರಿಕ್ತ ಇದೆಯಲ್ಲ, ನೀವು ನೋಡಿದ್ರೆ ಎವಿಡೆನ್ಸ್ ಅಂತೀರಿ, ಇಲ್ಲಿ ನೋಡಿದ್ರೆ ಇವರು ಶ್ರದ್ಧೆ ಅಂತಾರೆ ಅಂತಂದರೆ ಬಹಳ ತಾಂತ್ರಿಕವಾದಂಥ ಉತ್ತರವನ್ನು ಕೊಟ್ಟು ಚಂದ್ರಚೂಡ್ ಅವರು ಸಂದರ್ಶನದಲ್ಲಿ ನುಣುಚ್ಕೋತಾರೆ. ಏನಪ್ಪ ಅಂದರೆ ಆ ಅಡೆಂಡಮ್ ಏನಿದೆ ಅದು 5 ಜನರದಲ್ಲ, ಅದು ಕೇವಲ ಒಬ್ಬ ನ್ಯಾಯಾಧೀಶದು. ಆ ನ್ಯಾಯಾಧೀಶರು ಕೂಡ 5 ಜನರ ಒಟ್ಟಾರೆ ತೀರ್ಪಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತಂದರೆ ಅದೆಂಗಾಗುತ್ತೆ? ಆದರೆ ಇದು ಇದು ಶ್ರದ್ಧೆಯನ್ನು ಆಧರಿಸಿ ಕೊಟ್ಟಿದ್ದೀವಿ ಅಂತ 5ನೇ ತೀರ್ಪು ಹೇಳ್ತಿದೆ, ಅಡೆಂಡಮ್ ಹೇಳ್ತದೆ ಅಂತಂದರೆ ನಿಮ್ಮ 5 ಜನರ ಸಾಮೂಹಿಕ ತೀರ್ಪು ಹೇಗಾಗುತ್ತೆ ಅನ್ನೋ ತಾರ್ಕಿಕ ಪ್ರಶ್ನೆಗೆ ಚಂದ್ರಚೂಡ್ ಅವರ ಬಳಿ ಕೊನೆಗೂ ಉತ್ತರ ಇರೋದಿಲ್ಲ. ಮುಖವನ್ನು ಗಂಟಾಕ್ಕೊಳ್ತಾರೆ ಮತ್ತು ಅದನ್ನು ನೀವು ಏಕಪಕ್ಷೀಯವಾಗಿ ಒಬ್ಬ ನ್ಯಾಯಾಧೀಶ ಎರಡೂ ಕಡೆ ನ್ಯಾಯ ಮಾಡಬೇಕಾಗುತ್ತೆ ಅನ್ನೋದನ್ನು ಬಿಟ್ಟು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಇರಬೇಕು ಅಂತ ಅಂದ್ಬಿಟ್ಟು ನಮ್ಮೆಲ್ಲ ಹೊರೆ ಇರ್ತಿದ್ದೀರಿ, ನಾವು ಹಂಗೆ ಇರೋಕ್ಕಾಗಲ್ಲ ಅಂಥೇಳಿ ಪ್ರಶ್ನೆಗೆ ಮೀರಿದಂತೆ, ಯಾವುದೇ ತರ್ಕಕ್ಕೆ ಮೀರಿದಂತೆ ಅಸಂಗತ ಉತ್ತರವನ್ನು ಚಂದ್ರಚೂಡ್ ಅವರು ಕೊಡ್ತಾರೆ. ಲಲ್ಲನ್ ಟಾಪ್ನಲ್ಲಿ ಇದೇ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಇನ್ಫ್ಯಾಕ್ಟ್ ದೆಹಲಿಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥ ಎಸ್ ಮುರಳೀಧರ್ ಅವರು ಇದೇ ಸಂದರ್ಭದಲ್ಲಿ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಇನ್ಕಂಪ್ಲೀಟ್ ಜಸ್ಟಿಸ್. ಭಾರತದ ಸುಪ್ರೀಂ ಕೋರ್ಟು 75 ವರ್ಷಗಳನ್ನು ತುಂಬುತ್ತಿರುವಂಥ ಈ ಹೊತ್ತಿನಲ್ಲಿ ನಿಮಗೆ ಗೊತ್ತಿರ್ಬೋದು, ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 142 ಅಂತಿದೆ. ಅದರ ಪ್ರಕಾರ ಸುಪ್ರೀಂ ಕೋರ್ಟು ಯಾವುದಾದ್ರೂ ಒಂದು ವಿಷಯದಲ್ಲಿ ಪರಿಪೂರ್ಣವಾದಂತೆ ನ್ಯಾಯವನ್ನು ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಾಗ ಅವರು ತಮ್ಮ ಮ್ಯಾಂಡೇಟನ್ನು ಮೀರಿ ಇನ್ನೊಂದಷ್ಟು ಕೈಕಾಲುಗಳನ್ನು ಚಾಚಿ ಪರಿಪೂರ್ಣ ತೀರ್ಮಾನವನ್ನು ಕೊಡ್ಬೋದು. ಇನ್ಫ್ಯಾಕ್ಟ್ ಈ ಅಯೋಧ್ಯೆ ವಿಷಯದಲ್ಲೂ ಕೂಡ ಈ 5 ಎಕರೆ ಜಮೀನೇನಿದೆ, ಈ ಬಾಬ್ರಿ ಮಸೀದಿ ಇದ್ದಿದ್ದು, ಆ ಇಡಿಯಾಗಿ ಅದನ್ನು ಹಿಂದೂ ಸಂಘಟನೆಗಳಿಗೆ ಕೊಟ್ಟಿದ್ದಲ್ಲದೆ ಹೊರಗಡೆ 5 ಎಕರೆಯನ್ನು ಮಸೀದಿ ಕಟ್ಕೊಳ್ಳೋದಕ್ಕೆ ಕೊಡಬೇಕು. ಇದು ಆರ್ಟಿಕಲ್ 142ನ ಪರಿಪೂರ್ಣ ಜಸ್ಟಿಸ್ನ ಭಾಗ ಅಂಥೇಳಿ ಕೊಟ್ಟಿದ್ದುಂಟು. ಆದರೆ ಇದು ನಿಜಕ್ಕೂ ಕೂಡ ಕಂಪ್ಲೀಟ್ ಜಸ್ಟಿಸ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಪನ್ ಮಾಡಿದವರು, ಇನ್ಕಂಪ್ಲೀಟ್
ಇನ್ ಅನ್ನೋದು ಬ್ರ್ಯಾಕೆಟಲ್ಲಿದೆ. ಇನ್ಕಂಪ್ಲೀಟ್ ಅಂತಂದರೆ ಅಪೂರ್ಣವಾದಂಥ ನ್ಯಾಯ. ಸುಪ್ರೀಂ ಕೋರ್ಟ್ಗಳು ಒಂದು ಪೂರ್ಣ ನ್ಯಾಯವನ್ನು ಕೊಡ್ತಿಲ್ಲ ಅನ್ನೋ ಅರ್ಥವನ್ನು ಸ್ಫುರಿಸುವಂತಹ ಒಂದು ಎಡಿಟೆಡ್ ನ್ಯಾಯಾಂಗೀಯ ಲೇಖನಗಳ ಸಂಗ್ರಹವನ್ನು ಮುರಳೀಧರ್ ಅವರು ತಂದಿದ್ದಾರೆ. ಮುರಳೀಧರ್ ಅವರು ಬರೆದಿರುವಂಥದ್ರಲ್ಲಿ ಮತ್ತು ಅವರೇ ಎ ಜಿ ನುರಾನಿ ಅವರ ನೆನಪಿನ ಭಾಷಣವನ್ನು ಮಾಡಬೇಕಾದ್ರೆ ಮುರಳೀಧರ್ ಅವರು ಸುಪ್ರೀಂ ಕೋರ್ಟ್ನ ಅಯೋಧ್ಯ ಜಡ್ಜ್ಮೆಂಟ್ ಬಗ್ಗೆ ಒಂದು ಕಾಮೆಂಟ್ ಮಾಡ್ತಾರೆ. ಅಂದರೆ ಇನ್ಫ್ಯಾಕ್ಟ್ ಅದರಲ್ಲಿ ಎರಡೂ ಪಕ್ಷಗಳು ಕೂಡ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಒಂದು ಸಂವಾದವನ್ನು ಶುರು ಮಾಡಿದ್ರು. ಮೀಡಿಯೇಷನ್ ಶುರುವಾಗಿತ್ತು. ಸುಪ್ರೀಂ ಕೋರ್ಟೇ 3 ಜನರ ಒಂದು ಟೀಮನ್ನು ನಿಯುಕ್ತಿ ಮಾಡಿ ಎರಡೂ ಪಕ್ಷದವರನ್ನು ಕೂಡ ನೀವು ಚರ್ಚೆ ಮಾಡಿ ಒಂದು ರಾಜಿ ಸೂತ್ರ ಕುದುರಲಿಕ್ಕೆ ಸಾಧ್ಯವಾ? ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡೋದು ಬೇಡ. ಎರಡೂ ಸಮುದಾಯಗಳು ಇಚ್ಛೆಯಿಂದ ಒಂದು ಸಂಧಾನಕ್ಕೆ ಬರುವುದಾದರೆ ಅದು ಉತ್ತಮವಾಗಿರ್ತದೆ ಅಂತೇಳಿ ಸಾಮಾನ್ಯವಾಗಿ ಸಿವಿಲ್ ಡಿಸ್ಪ್ಯೂಟ್ಗಳಲ್ಲಿ ಹೀಗೆ ಮಾಡ್ತಾರೆ. ಕ್ರಿಮಿನಲ್ನಲ್ಲಿ ಹಿಂಗೆ ಮಾಡಲಿಕ್ಕೆ ಬರೋದಿಲ್ಲ. ಒಡೆತನ ಇತ್ಯಾದಿಗಳು ಪರಿಪೂರ್ಣವಾಗಿ ಸ್ಪಷ್ಟವಾಗಿ ಇಲ್ಲ ಅಂತಂದರೆ ಅವರೇ ಸಂಧಾನ ಮಾಡ್ಕೊಂಬಂದರೆ ಶಾಶ್ವತವಾಗಿ ಒಂದಷ್ಟು ಶಾಂತಿ ಇರುತ್ತೆ ಅನ್ನುವಂಥದ್ದು ಅದರ ಹಿಂದಿರುವಂಥ ತಾತ್ಪರ್ಯ. ಮುರಳೀಧರ್ ಅವರು ಈ ಮಧ್ಯಸ್ಥಿಕೆ ಇನ್ನೂ ನಡೀತಾ ಇತ್ತು. ಮಧ್ಯಸ್ಥಿಕೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಈ 5 ಜನರ ನ್ಯಾಯಪೀಠದ ಮುಖ್ಯಸ್ಥರಾಗಿದ್ದಂಥ ಆಗಿನ ಮುಖ್ಯ ನ್ಯಾಯಾಧೀಶ ರಂಜನ್ ಗೊಗೊಯ್ ಅವರು ನಿವೃತ್ತರಾಗ್ತಾರೆ. ನವೆಂಬರ್ನಲ್ಲಿ ನಿವೃತ್ತರಾಗಲಿದ್ದರಿಂದ ಅವಸರವಾಗಿ ನವೆಂಬರ್ 9ಕ್ಕೆ ಈ ತೀರ್ಪನ್ನು ಕೊಡಲಾಯಿತು. ಮಧ್ಯಸ್ಥಿಕೆಗೆ ಅವಕಾಶವನ್ನು ಕೊಡದಿರ ರಂಜನ್ ಗೊಗೊಯ್ ಅವರ ನಿವೃತ್ತಿಯನ್ನು ಮುಂದಿಟ್ಕೊಂಡು ಅವಸರದ ತೀರ್ಪಿದು, ಇದು ಹೀಗಾಗಬಾರ್ದಾಗಿತ್ತು ಅಂತೇಳಿ ಅವರು ಒಂದು ಭಾಷಣದಲ್ಲಿ ಮಾತಾಡಿದ್ದಾರೆ. ಲಲ್ಲನ್ ಟಾಪ್ನ ಸಂದರ್ಶನದಲ್ಲಿ ನ್ಯಾಯಮೂರ್ತಿ ಚಂದ್ರಚೂಡ್ ಅವರಿಗೆ ಸಂದರ್ಶಕರು ಈ ಪ್ರಶ್ನೆಯನ್ನು ಕೇಳ್ತಾರೆ. ಈ ಥರ ಮಧ್ಯಸ್ಥಿಕೆಯನ್ನು, ಯಾಕಂದರೆ ಎಸ್ ಮುರಳೀಧರ್ ಅವರು ಹೈಕೋರ್ಟಿನ ಜಡ್ಜ್ ಆಗಿದ್ದವರು. ನಿಮಗೆ ಮುರಳೀಧರ್ ಅವ್ರ ಬಗ್ಗೆ ಇನ್ನೊಂದು ವಿಷಯವೂ ಕೂಡ ಗೊತ್ತಿರ್ಬೋದು. 2020ರ ಫೆಬ್ರವರಿನಲ್ಲಿ ನಡೆದಂಥ ದೆಹಲಿ ದಂಗೆಗಳ ಸಂದರ್ಭದಲ್ಲಿ ಕಪಿಲ್ ಮಿಶ್ರಾ ಇರ್ಬೋದು, ಅನುರಾಗ್ ಠಾಕೂರ್ ಆಗಿರ್ಬೋದು, BJPಯ ನಾಯಕರು ನೇರವಾಗಿ ಹಿಂಸಾಚಾರಕ್ಕೆ ಕರೆ ಕೊಟ್ಟರು. ಅವ್ರ ಮೇಲೆ FIR ಆಗದಿಲ್ಲದಂಥ ಸಂದರ್ಭದಲ್ಲಿ ಮತ್ತು ದಂಗೆ ನಡೀತಿರುವಂಥ ಕಾಲದಲ್ಲಿ ಕೆಲವು ನಿರ್ದಿಷ್ಟ ಜಾಗಗಳಲ್ಲಿ ಆಂಬ್ಯುಲೆನ್ಸ್ ಹೋಗೋಕ್ಕೂ ಕೂಡ ಅವಕಾಶ ಮಾಡಿಕೊಡದೇ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಂಗದ ಮೊರೆ ಹೋಗ್ತಾರೆ ಕೆಲವು ಅಹವಾಲ್ದಾರರು. ಆವಾಗ ಅವರು ಅದರ ಬಗ್ಗೆ ಒಂದು ತೀರ್ಪನ್ನು ಕೊಟ್ಟು ಕೂಡಲೇ FIR ಅನ್ನು ದಾಖಲಿಸಿ ಮತ್ತು ಏನು ತೀರ್ಮಾನ ತೆಗೆದುಕೊಂಡಿದ್ದೀರ ಅನ್ನೋ ವರದಿಗಳನ್ನು ಕೊಡಿ, ಯಾಕೆ FIR ಅನ್ನು ದಾಖಲಿಸ್ತಿಲ್ಲ ಅನ್ನೋ ವರದಿಯನ್ನು ಕೊಡಿ ಅಂತಂದ್ಬಿಟ್ಟು ಅವರು ಪೊಲೀಸ್ ಮುಖ್ಯಸ್ಥರಿಗೆ ಹೇಳ್ತಾರೆ. ಆ ಥರ ಅವರು ಆದೇಶ ಕೊಟ್ಟಂಥ ಅದೇ ರಾತ್ರಿ 11 ನ್ಯಾಯಮೂರ್ತಿ ಮುರಳೀಧರ್ ಅವ್ರನ್ನ ದೆಹಲಿ ಹೈಕೋರ್ಟಿಂದ ಪಂಜಾಬ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಅಲ್ಲಿಂದ ಆಚೆಗೆ ಅವ್ರನ್ನ ಒರಿಸ್ಸಾ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ವರ್ಗಾವಣೆ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಎಲಿವೇಟ್ ಆಗುವುದಕ್ಕೆ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಂಥ ಮುರಳೀಧರ್ ಅವರು ಯಾವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ಗೆ ಬರದಂತೆಯೇ ಮಾಡಿ ಅವ್ರನ್ನ ರಿಟೈರ್ಮೆಂಟ್ ಮಾಡ್ತಾರೆ. ಅದು ಮಾತಾಡೋಣ. ಅಪಾಯಿಂಟ್ಮೆಂಟ್ ಮತ್ತು ಟ್ರಾನ್ಸ್ಫರ್ ವಿಷಯಗಳಲ್ಲಿ ಚಂದ್ರಚೂಡ್ ಅವರು ಯಾವ ಪಾತ್ರ ವಹಿಸಿದ್ರು ಮತ್ತು ಯಾವ ಪಾತ್ರ ವಹಿಸಲಿಲ್ಲ ಅಂತೇಳಿ ರಿಟೈರ್ ಆದವರು. ಅಂದರೆ ಮುರಳೀಧರ್ ಅವರು ಒಬ್ಬ ಬೇಕಾಬಿಟ್ಟಿಯಾಗಿ ಕಾನೂನು ತಿಳಿಯದೆ ಮಾಡ್ತಿರುವಂಥ ವ್ಯಾಖ್ಯಾನ ಅಲ್ಲ. ಅದು ಒಬ್ಬರು ಅವರ ಸಹವರ್ತಿಯಾದಂಥವ್ರು, ಕೊಲೀಗ್ ಆಗಿದ್ದಂಥವ್ರು. ಚಂದ್ರಚೂಡ್ ಅವ್ರ ಜೊತೆ ಸುಪ್ರೀಂ ಕೋರ್ಟ್ ಬೆಂಚಲ್ಲಿ ಕೂತಿಲ್ಲ ಅಂತಂದ್ರೂ ಕೂಡ ಇದೇ ನ್ಯಾಯವೃತ್ತಿನಲ್ಲಿ ಇದೇ ನ್ಯಾಯಾಂಗದಲ್ಲಿ ಕೆಲಸ ಮಾಡಿದಂಥ ನಿವೃತ್ತ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಈ ರೀತಿಯಾದಂಥ ಒಂದು ವಿಮರ್ಶೆಯನ್ನು ಮಾಡ್ತಾರೆ. ಈ ವಿಮರ್ಶೆಯನ್ನು ಚಂದ್ರಚೂಡ್ ಅವರ ಮುಂದೆ ಇಟ್ಟಾಗ ಚಂದ್ರಚೂಡ್ ಅವರು ಈ ಮಹಾಶಯರು ಎಸ್ ಮುರಳೀಧರ್ ಅವರು ನಿವೃತ್ತರಾದ ಮೇಲೆ ಸಮಾಜ ಸೇವಕರಾಗ್ಬಿಟ್ಟಿದ್ದಾರೆ, ಕೆಲವರಿಗೆ ಆ ರೀತಿ ಇದೊಂದು ಫ್ಯಾಷನ್ ಇರುತ್ತೆ, ನನ್ನ ಪ್ರಕಾರ ಅವರು ಓದೇ ಇಲ್ಲ ಜಡ್ಜ್ಮೆಂಟ್ನ ಅಂತೇಳಿ ಧಾಷ್ಟ್ಯದ ಉತ್ತರ ಕೊಡ್ತಾರೆ. ಅದಾದ ನಂತರ ಲಲ್ಲನ್ ಟಾಪ್ನಲ್ಲಿ ಮಾರನೇ ದಿವಸ ಅದೇ ಸಂದರ್ಶಕರು ಮುರಳೀಧರ್ ಅವ್ರ ಜೊತೆನೂ ಈ ಪ್ರಶ್ನೆ ಬಗ್ಗೆ ಸಂದರ್ಶನ ಮಾಡ್ತಾರೆ. ಆ ಸಂದರ್ಶನದಲ್ಲಿ ಮುರಳೀಧರ್ ಅವರು ಈ ಜಡ್ಜ್ಮೆಂಟ್ನ ಪ್ಯಾರಾಗ್ರಾಫ್ 32 ಕೋಟ್ ಮಾಡ್ತಾರೆ. ಪ್ಯಾರಾಗ್ರಾಫ್ 32 ಏನು ಹೇಳುತ್ತೆ, 2019 ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟು ಮಧ್ಯಸ್ಥಿಕೆಗೆ ಒಂದು ತಂಡವನ್ನು ನೇಮ ಮಾಡುತ್ತೆ. ಇದು ಯಾವತ್ತೋ 5-6 ವರ್ಷಗಳಿಂದ ಮಾಡಿದಂಥದ್ದಲ್ಲ. ಯಾಕಂದರೆ ಇದಕ್ಕೆ ಉತ್ತರವನ್ನು ಕೊಡ್ತಾ ಚಂದ್ರಚೂಡ್ ಅವರು ಹಿಂದೆ ಏನು ಹೇಳಿರ್ತಾರೆ ಅಂತಂದರೆ, ಎಷ್ಟು ವರ್ಷ ಮಧ್ಯಸ್ಥಿಕೆ ನಡೆಸೋಣ, 100 ವರ್ಷಗಳ ಕಾಲ ಮಧ್ಯಸ್ಥಿಕೆ ನಡೆಸಿ ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ, ಇನ್ನೂ ಒಂದು 20 ವರ್ಷ ಹೀಗೆ ಮಧ್ಯಸ್ಥಿಕೆ ಮಾಡ್ಕೊಂಡು ಮುಂದುವರಿಬೇಕಾಗಿತ್ತ, ಹಾಗಾದರೆ ಏನು ಮಾತಾಡ್ತಿದ್ದಾರೆ ಅವರು ಅಂತಂದ್ಬಿಟ್ಟು ಅವರು ಒಂದು ರೀತಿಯ ಉದ್ವಿಗ್ನತೆಯಿಂದ ಮಾತಾಡಿಸ್ತಾರೆ. ಮುರಳೀಧರ್ ಅವರು ಏನು ಹೇಳ್ತಾರೆ, 2019 ಮಾರ್ಚ್ಗೆ ನೇಮಕ ಆಗಿದೆ, 2019 ಮೇನಲ್ಲಿ ಪ್ರಾಥಮಿಕ ವರದಿಯನ್ನು ಕೊಡ್ತಾರೆ, 2019 ಅಕ್ಟೋಬರ್ನಲ್ಲಿ ಇದರ
ತೀರ್ಪು ಬರೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ತೀರ್ಪಿನಲ್ಲೂ ಬರೆಯುವುದೇನಪ್ಪ ಅಂದರೆ ಮಧ್ಯಸ್ಥಿಕೆ ಮುಂದುವರೆದು ನಮ್ಮ ಮುಂದೆ ಅವರು ಒಂದು ಪರಿಹಾರದ ಮೂಲಕ ಏನಾದರೂ ಒಂದು ವಿಷಯವನ್ನು ತಂದಿಟ್ಟರೆ ಆಗ ನಾವು ಪರಿಗಣಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಆ ಕಾಲಘಟ್ಟಕ್ಕೆ ಅಕ್ಟೋಬರಲ್ಲಿ ಕೊಟ್ಟಂಥ ವರದಿನಲ್ಲಿ ಏನಿರುತ್ತಪ್ಪ ಅಂದರೆ ಮುಸ್ಲಿಂ ಸಂಘಟನೆಗಳು ಒಂದು ಬಗೆಯ ಸಂಧಾನಕ್ಕೆ ಸಿದ್ಧತೆಯನ್ನು ತೋರಿಸಿದ್ದಾರೆ. ಅಂದರೆ ಮಧ್ಯಸ್ಥಿಕೆ ವಿಫಲವಾಗಿಲ್ಲ. ಒಂದು ಸಿವಿಲ್ ಸೂಟಲ್ಲಿ ಮಧ್ಯಸ್ಥಿಕೆ ವಿಫಲ ಆಗುತ್ತೆ ಅಂದರೆ ನ್ಯಾಯಾಧೀಶರು ತೀರ್ಮಾನ ತೆಗೆದುಕೊಳ್ಬೇಕು. ನೂರಾರು ವರ್ಷಗಳ ಕಾಲ ನಡ್ಕೊಂಬಂದಿರುವಂಥ ಒಂದು ವಿವಾದ ಮಧ್ಯಸ್ಥಿಕೆ ನಡೀತಿದೆ, ಅದು ವಿಫಲವಾಗಿಲ್ಲ, ಅರ್ಧ ಫಲಪ್ರದವಾಗಿದೆ. ಇನ್ನೂ ಹಿಂದೂ ಸಂಘಟನೆಗಳು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಈ ಮಧ್ಯಸ್ಥಿಕೆ ಶುರುವಾಗಿದ್ದೇ 2019 ಮಾರ್ಚಲ್ಲಿ, 6 ತಿಂಗಳು ಕೂಡ ಇನ್ನೂ ಕಳೆದಿಲ್ಲ ಈ ಮಧ್ಯಸ್ಥಿಕೆ ಆಗುವುದಕ್ಕೆ. ಹಾಗಿದ್ದಾಗ ಅವಸರವೇನಿತ್ತು? ಆ 6 ತಿಂಗಳ ಅಂದರೆ ನೂರಾರು ವರ್ಷ 16 ವರ್ಷದ ಮಧ್ಯಸ್ಥಿಕೆ ಅಲ್ಲ, 6 ತಿಂಗಳ ಮಧ್ಯಸ್ಥಿಕೆ. ಈ ಮಧ್ಯಸ್ಥಿಕೆಗೆ ಇನ್ನೊಂದಷ್ಟು ಅವಕಾಶ ಕೊಟ್ಟಿದ್ರೆ ಆಗ್ಬಿಡ್ತಿತ್ತು ಅಂತಲ್ಲ, ಅದನ್ನು ಮುರಳೀಧರ್ ಅವರು ಹೇಳ್ತಾ ಇಲ್ಲ. ಆದರೆ ಅವಕಾಶ ಕೊಡದೆ ಅವಸರವಾಗಿ ತೀರ್ಪು ಕೊಡುವುದಕ್ಕೆ ಇದ್ದಂಥ ಏಕೈಕ ಕಾರಣ ಮುಖ್ಯ ನ್ಯಾಯಾಧೀಶರಾದಂಥ ದೀಪಕ್ ವರ್ಮಾ ಅವರು ನಿವೃತ್ತರಾಗಬೇಕಾಗಿತ್ತು. ನಿವೃತ್ತರಾಗುವ ಮುಂಚೆ ಈ ತೀರ್ಪು ಕೊಟ್ಟು ನಿವೃತ್ತರಾಗಬೇಕಾಗಿತ್ತು. ನಿಮಗೆ ಗೊತ್ತಿದೆ, ನಿವೃತ್ತರಾದಂಥ 2 ತಿಂಗಳಲ್ಲಿ ಅವರನ್ನು BJP ಸರ್ಕಾರ ರಾಜ್ಯಸಭಾ ಸದಸ್ಯರನ್ನಾಗಿ ನಿಯುಕ್ತಗೊಳಿಸುತ್ತೆ. ಸಹಜವಾಗಿಯೇ ಈ ಪ್ರಕ್ರಿಯೆಯನ್ನು ಗಮನಿಸಿದವ್ರಿಗೆ ಈ ಎಲ್ಲ ಪ್ರಶ್ನೆಗಳು ಹುಟ್ಟುತ್ತವೆ. ಉದ್ದಕ್ಕೂ ಕೂಡ ನೀವು ಚಂದ್ರಚೂಡ್ ಅವರ ಯಾವುದೇ ತೀರ್ಪುಗಳನ್ನು ತೆಗೆದುಕೊಂಡರೂ ಕೂಡ ಅದ್ಭುತವಾದಂಥ ರಿಟಾರಿಕ್ಗಳಿರ್ತವೆ. ನ್ಯಾಯ, ಕಾನೂನು, ರೂಲ್ ಆಫ್ ಲಾ, ನ್ಯಾಯ ಪಕ್ಷಪಾತ, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಉದ್ದುದ್ದನೆಯ ಭಾಷಣ ಇರುತ್ತೆ. ಅಂತಿಮವಾಗಿ ತೀರ್ಪು ಕೊಡಬೇಕಾದ್ರೆ ಅದನ್ನು ಅನ್ವಯಿಸಿರೋದಿಲ್ಲ. ಅದು ಯಾಕೆ ಅನ್ವಯಿಸಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಅವರ ಒಳಗಡೆ ಇರುವ ಭಾವನೆ ಏನಾಗಿದೆ? ಬಾಬರಿ ಮಸೀದಿ ಕಟ್ಟಿದ್ದೇ ರಾಮ ಮಂದಿರ ಕೆಡವಿ ಎನ್ನುವ ಭಾವನೆ ಅವರೊಳಗಡೆ ಇದೆ. ಅದನ್ನೇ ಸ್ಪಷ್ಟವಾಗಿ ಶ್ರೀನಿವಾಸನ್ ಜೈನ್ ಅವರು ಮುಂದೆ ಹೇಳ್ತಾರೆ. ಇದು ನಿರ್ದಿಷ್ಟವಾಗಿ ಒಬ್ಬ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಯಾಗಿ ಈ ಕಾರಣಕ್ಕಾಗಿ ಅವರು ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ. ಹೇಗೆ ತಾವೇ ಬರೆದ ಆದೇಶಕ್ಕೆ ಒಂದು ಬರೆಯುವುದೊಂದು, ಆದರೆ ಅದರ ಇಂಗಿತಾರ್ಥ ಮತ್ತೊಂದಾಗಿರುತ್ತೆ. ಹಾಗಾದರೆ ಈ ಹಲವಾರು ಪ್ರಶ್ನೆಗಳನ್ನು ಇದು ಹುಟ್ಟಾಕತ್ತೆ. ಹೀಗಾಗಿಯೇ ಈ ಅಯೋಧ್ಯ ಜಡ್ಜ್ಮೆಂಟು ವಿಶೇಷವಾಗಿ ಭಾರತದ ಸಂವಿಧಾನಕ್ಕೆ ಹೊರತಾಗಿರುವಂಥ, ಅಂದರೆ ಜಾತಿ ಧರ್ಮಗಳಿಗೆ ಮೀರಿ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅಂತಂದರೆ ಈ ಅಯೋಧ್ಯ ಜಡ್ಜ್ಮೆಂಟು ಬಹುಸಂಖ್ಯಾತರ ಶ್ರದ್ಧೆಗೆ ಅಲ್ಪಸಂಖ್ಯಾತರ ಶ್ರದ್ಧೆಗಿಂತ ವಿಶೇಷವಾದಂಥ ನ್ಯಾಯಿಕ ಮೌಲ್ಯವಿದೆ ಅನ್ನುವಂತಹ ಅರ್ಥ ಬರುವ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇದು ಆ ನಂತರದ ದಿನಗಳಲ್ಲಿ ಹಲವಾರು ಬಗೆಯ ಹೊಸ ವಿವಾದಗಳಿಗೆ ಕಾರಣವಾಗಿದೆ. ಅದರ ಬಗ್ಗೆ ಕಿಂಚಿತ್ತೂ ಪಶ್ಚಾತ್ತಾಪವಿಲ್ಲದೆ ಲಿಬರಲ್ ಖ್ಯಾತಿಯ ಚಂದ್ರಚೂಡ್ ಅವರು ಮಾತಾಡಿದ್ದಾರೆ. ಇದರ ಜೊತೆಗೇನೆ ಮತ್ತೊಂದು ಮುಖ್ಯವಾದಂಥ ಸಂಗತಿ, ಇದೇ ಜಡ್ಜ್ಮೆಂಟಲ್ಲಿ ಅವರು ಪ್ರಧಾನವಾಗಿ ಪ್ರಸ್ತಾಪ ಮಾಡಿರುವುದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅನ್ನುವಂತಹ ಒಂದು ಕಾಯ್ದೆಯ ಬಗ್ಗೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1991ರಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಜಾರಿಯಾದಾಗ ಅಯೋಧ್ಯ ಬಾಬರಿ ಮಸೀದಿ ಪ್ರಕರಣವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ವಿವಾದಾಸ್ಪದ ಸಂಗತಿಗಳಲ್ಲೂ ಕೂಡ ಸರ್ಕಾರ ಮತ್ತು ಸಂಬಂಧಪಟ್ಟವರು ಆಯಾ ಧರ್ಮಶ್ರದ್ಧೆಗಳು, ಆಯಾ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು 1947 ಆಗಸ್ಟ್ 15ನೇ ತಾರೀಕು ಯಾವ ಯಥಾಸ್ಥಿತಿನಲ್ಲಿ ಇದ್ದವೋ ಅದೇ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಬರಬೇಕು ಅಂತ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಹೇಳುತ್ತೆ. ಇನ್ಫ್ಯಾಕ್ಟ್ ಅಯೋಧ್ಯ ಜಡ್ಜ್ಮೆಂಟನ್ನು ಕೊಡಬೇಕಾದರೂ ಕೂಡ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬಗ್ಗೆ ಸುಮಾರೊಂದು 5-10 ಪುಟಗಳ ಕಾಲ ಸುದೀರ್ಘ ವಿವರಣೆಯನ್ನು ಕೊಡುವಂತಹ ಚಂದ್ರಚೂಡ್ ಅವರು, ಯಾಕಂದರೆ ಈ 1200 ಪುಟಗಳ ತೀರ್ಪನ್ನು ಬರೆದದ್ದು ಹೆಚ್ಚು ಕಡಿಮೆ ಚಂದ್ರಚೂಡ್ ಅವರು ಅನ್ನೋದು ಈಗ ಎಲ್ಲರಿಗೂ ಕೂಡ ಸಾಬೀತಾಗಿರುವ ಸಂಗತಿ. ಯಾಕಂದರೆ ಅವರೇ ಕೂಡ ಮತ್ತೊಂದು ಸಂದರ್ಶನದಲ್ಲಿ ಅವರೇ ಒಪ್ಕೊಂಡಂಗೆ ಈ ತೀರ್ಪು ಬಹಳ ನಮಗೆ ವಿಶೇಷವಾಗಿ ಈ ಪ್ರಕರಣ ಸಾಕಷ್ಟು ತಲೆ ಕೆಡಿಸಿತ್ತು ನಮಗೆ. ನಾನು ಹತಾಶನಾಗಿದ್ದೆ, ನಾನು ದೇವರನ್ನು ಪ್ರಾರ್ಥಿಸಿದೆ ನನಗೆ ಮಾರ್ಗದರ್ಶನ ಕೊಡು ಅಂತೇಳಿ. ಆ ದೇವರು ನನಗೆ ಮಾರ್ಗದರ್ಶನ ಕೊಟ್ಟ ಅಂತ ಹೇಳಿದ್ರು. ಈಗ ಅದೊಂದು ದೊಡ್ಡ ಒಂದು ಎಪಿಸೋಡ್ ಆಗಿ ಬಂತು, ಅದಾದಮೇಲೆ ನಾವು ಚರ್ಚೆ ಮಾಡೋಣ ಆ ನಂತರದ ಬಗ್ಗೆ. ಅದೇನೇ ಇರಲಿ, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ವಿಷಯ ಬಂದಾಗ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಬರಬೇಕು. 1947 ಆಗಸ್ಟ್ 15ಕ್ಕೆ ಯಾವುದಿತ್ತು ಹಾಗೆ. ಅದಕ್ಕೆ ಅದೊಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ವಿಷಯವನ್ನು ಕೂಡ ಮಾತಾಡ್ತಾರೆ. ಯಾಕಂದರೆ ಸೆಕ್ಯುಲಾರಿಸಮ್ ಅನ್ನುವುದು ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಆಗಿರುವುದರಿಂದ, ನಮ್ಮ ಸಂವಿಧಾನದ ಮೂಲ ಸ್ವರೂಪದ ವಿಷಯ ಆಗಿರೋದರಿಂದ, ಆ ಮೂಲ ಸ್ವರೂಪ ವಿಷಯಕ್ಕೆ ಅಭಿವ್ಯಕ್ತಿಯನ್ನು ಕೊಡುವುದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. ಹೀಗಾಗಿ ಅದಕ್ಕೆ ಬೇಸಿಕ್ ಸ್ಟ್ರಕ್ಚರ್ನಂಥ ಮಹತ್ವ ಇದೆ ಅಂತ ಇವರೇ ಉದ್ದುದ್ದನೆ ಮಾತಾಡಿದ್ದಾರೆ. 2019ಕ್ಕೆ ಈ
ಅಷ್ಟೆಲ್ಲ ಉದ್ದುದ್ದನೆ ಮಾತಾಡಿ ಅಯೋಧ್ಯ ತೀರ್ಪು ಕೊಟ್ಟಾದಮೇಲೆ 2021ರಿಂದ ವಾರಣಾಸಿಯ ಗ್ಯಾಮ್ವಾಪಿ ಮಸೀದಿಯ ಕೆಳಗಡೆ ಹಿಂದೂ ದೇವಸ್ಥಾನವಿತ್ತು, ಅಲ್ಲಿ ಶಿವಲಿಂಗವಿತ್ತು ಅನ್ನೋ ಮತ್ತೊಂದು ವಿವಾದ ಬರುತ್ತೆ. ಈಗ ಇದನ್ನು ಎರಡು ರೀತಿ ಪರಿಗಣಿಸಬೇಕು. ಒಂದು, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬಂದ ಮೇಲೆ ಅಲ್ಲಿ ದೇವಸ್ಥಾನ ಇದ್ದರೂ ಮತ್ತೊಂದಿದ್ರೂ ಕೂಡ ಅದರ ಮೂಲ ಸ್ವರೂಪ ಹೇಗಿದೆಯೋ ಹಾಗೆ ಕಾಪಾಡ್ಕೊಂಡು ಬರಬೇಕು. ಎರಡನೇದು, ಮತ್ತೊಂದು ಈ ರೀತಿ ವಿವಾದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅಲ್ಲಿ ಲಿಂಗ ಇದೆ, ಆದ್ದರಿಂದ ನೀವಲ್ಲಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸರ್ವೆ ಮಾಡಬೇಕು. ಈ ಥರದ ಪ್ರಕರಣ ತಳಹಂತದಿಂದ ಬರುವುದಕ್ಕೆ ಶುರುವಾಯಿತು. ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು ಎಲ್ಲವೂ ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಲ್ಲಿ ಸರ್ವೆ ಮಾಡಲಿ ಅಂತ ಹೇಳಕ್ಕೆ ಶುರು ಮಾಡಿದ್ರು. 2022ರಲ್ಲಿ ಇದು ಸುಪ್ರೀಂ ಕೋರ್ಟ್ನ ಬಾಗಿಲನ್ನು ತಟ್ಟಿದಾಗ ಸುಪ್ರೀಂ ಕೋರ್ಟಿನ ಆಗಿನ ಬೆಂಚು, ಮುಖ್ಯ ನ್ಯಾಯಾಧೀಶರು ಕೂಡ ಆಗಿದ್ದಿದ್ದು ಆಗ ಚಂದ್ರಚೂಡ್ ಅವರು, ಮತ್ತು ಚಂದ್ರಚೂಡ್ ಅವರೇ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬಗ್ಗೆ ತೀರ್ಪನ್ನು ಕೊಟ್ಟಂಥವ್ರು. ಅಂದರೆ ಅಯೋಧ್ಯ ತೀರ್ಪಿನಲ್ಲಿ ಅದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ನು, ಅಯೋಧ್ಯ ಬಿಟ್ಟು ಮಿಕ್ಕಿದ ಯಾವುದೇ ಹಳೆಯ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಸ್ವರೂಪ ಬದಲಾಗಬಾರ್ದು ಅಂತ ತೀರ್ಪು ಕೊಟ್ಟಂಥ ಚಂದ್ರಚೂಡ್ ಅವರೇ ಅಲ್ಲಿ ಶಿವಲಿಂಗ ಇತ್ತಾ ಇಲ್ಲ ಅಂತ ಸರ್ವೆ ಮಾಡುವುದರಲ್ಲಿ ತಪ್ಪೇನಿದೆ? ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಸ್ವರೂಪ ಬದಲಾವಣೆ ಮಾಡಬಾರ್ದು ಅಂತ ಹೇಳುತ್ತದೆ ಹೊರತು ಸರ್ವೆ ಮಾಡಬಾರ್ದು ಅಂತ ಎಲ್ಲ ಹೇಳುತ್ತೆ. ಅಲ್ಲೊಂದು ತಾಂತ್ರಿಕವಾದಂಥ ಒಂದು ವಾದವನ್ನು ಮುಂದಿಟ್ಟು ಬಹುಸಂಖ್ಯಾತರ ಸರ್ವೆಗೆ ಅವಕಾಶ ಮಾಡಿಕೊಡುವಂತಹ ಮೌಖಿಕವಾದಂಥ ಒಂದು ಪ್ರಸ್ತಾಪಗಳನ್ನು ಮುಂದಿಡ್ತಾರೆ. ಆಗ ಸುಮಾರು ಜನ ವಕೀಲರು ಪ್ರಶ್ನೆ ಮಾಡ್ತಾರೆ, ಈಗ ಅಲ್ಲಿ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನೀವು ಅವಲೋಕನ ಮಾಡೋಕ್ಕೆ ಹೋಗೋದರ ಉದ್ದೇಶ ಏನು? ಇರಲಿಲ್ಲ ಅಂದರೆ ಇತ್ತು ಅಂತ ವಾದಿಸ್ತಾರೆ, ಇತ್ತು ಅಂದರೆ ಅದನ್ನು ಬದಲಾಯಿಸಿ ಅಂತ ವಾದಿಸ್ತಾರೆ. ಒಟ್ಟಾರೆ ಇತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಉತ್ಖನನ ಮಾಡುವ ಅಥವಾ ಅಧ್ಯಯನ ಮಾಡುವ ಸರ್ವೆ ಮಾಡುವ ಉದ್ದೇಶವೇ ಅದನ್ನು ಬದಲಾಯಿಸುವ ಉದ್ದೇಶ. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬದಲಾಯಿಸಬಾರ್ದು ಅಂತ ಹೇಳಿದ ಮೇಲೆ ನೀವು ಈ ಥರ ಅವಕಾಶ ಕೊಟ್ಟರೆ ಇದು ಎಲ್ಲ ಕಡೆನೂ ಕೂಡ ಒಂದು ದೊಡ್ಡ ಬಗೆಯ ಇತಿಹಾಸವನ್ನು ಕೆದಕಿ ಮತ್ತೆ ಸಂಪೂರ್ಣ ರಣರಂಗ ಮಾಡುವಂತಹ ಸಂದರ್ಭವನ್ನು ತಮ್ಮ ಈ ಅಭಿಪ್ರಾಯ ಹುಟ್ಟುಹಾಕುತ್ತೆ ಅನ್ನೋ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದೆ ಇಡ್ತಾರೆ. ಆಗ ಅದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೂ ಮುಂದುವರೆದು ಗ್ಯಾನ್ವಾಪಿಯ ತಳ ಮಹಡಿನಲ್ಲಿ ಹಿಂದೂಗಳು ವ್ಯಾಸಪೀಠಕ್ಕೆ ಅರ್ಚನೆ ಮಾಡ್ತಾ ಇದ್ರು ಅಂತ ಹೊಸ ಬಗೆಯ ತಗಾದೆ ಶುರು ಮಾಡ್ತಾರೆ. ಕಳೆದ 30 ವರ್ಷದ ಹಿಂದೆ ಅದನ್ನು ನಿಲ್ಲಿಸ್ಬಿಟ್ಟಿದ್ರು, ಈಗ ನಮ್ಗೆ ತೆಗೆದು ಅವಕಾಶ ಮಾಡಿಕೊಡಿ ಅದನ್ನು. ಈ ಎರಡು ಪ್ರಶ್ನೆಗಳನ್ನು ಸಂದರ್ಶಕರು ಚಂದ್ರಚೂಡ್ ಅವರ ಮುಂದೆ ಇಡ್ತಾರೆ. ಚಂದ್ರಚೂಡ್ ಅವರು ಇದು ಕೊಡುವ ಉತ್ತರ ಇನ್ನಷ್ಟು ಆತಂಕವನ್ನು ಹುಟ್ಟಾಕುತ್ತೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಮೊದಲನೇದಾಗಿ ಇನ್ಫ್ಯಾಕ್ಟ್ ಆಗ ಬಂದಂಥ ಪತ್ರಿಕೆಗಳನ್ನ ತಾವೆಲ್ಲವೂ ಕೂಡ ಗಮನಿಸ್ಬೋದು, ಮೌಖಿಕವಾಗಿ ಇವರು ಇದನ್ನು ಕೊಟ್ರೇನು ತಪ್ಪು ಅನ್ನೋದನ್ನು ತಮ್ಮ ಜಡ್ಜ್ಮೆಂಟ್ಗೆ ಪೂರಕವಾದಂಥ ಇಂಗಿತವನ್ನೇ ತೋರಿಸಿರ್ತಾರೆ. ಆದರೆ ಸಂದರ್ಶನದಲ್ಲಿ ಅವ್ರು ಹೇಳೋದೇನಪ್ಪ ಅಂದರೆ, ನಾನು ಆ ರೀತಿ ಏನೂ ಹೇಳೇ ಇಲ್ಲ, ನಾವು ಕೆಲವು ಸತಿ ಏನು ಮಾಡ್ತೀವಪ್ಪ ಅಂತಂದರೆ ಕೆಲವು ಪ್ರಶ್ನೆಗಳನ್ನು ವಕೀಲರ ಮುಂದೆ ಇಡ್ತೀವಿ, ಅವರು ತಮ್ಮ ತರ್ಕವನ್ನು ಮುಂದುವರಿಸಿ ಅದಕ್ಕೆ ಉತ್ತರವನ್ನು ಕೊಡಲಿ ಅಂತ. ಅದು ಜಡ್ಜ್ಮೆಂಟ್ನ ಭಾಗ ಆಗಿರೋದಿಲ್ಲ. ನಾವು ಲಾಯರ್ಗಳು ಕೊಟ್ಟಂಥ ತರ್ಕವನ್ನು ನಾವು ಕೆಲವು ಸತಿ ಡೆವಿಲ್ಸ್ ಅಡ್ವೊಕೇಟ್ ಆಗ್ತೀವಿ. ನೀವು ಹೇಳುವಂತಹ ವಿಷಯದ ತಾರ್ಕಿಕ ಮುಂದುವರಿಕೆ ಹೀಗಾಗ್ಬಿಡೋದಿಲ್ವಾ, ಇದನ್ನ ಹೆಂಗೆ ನೀವು ಸಮರ್ಥಿಸ್ಕೋತೀರಾ ಅಂತೇಳಿ ಲಾಯರ್ಗಳು ಇನ್ನೊಂದಷ್ಟು ತಮ್ಮ ವ್ಯಾಖ್ಯಾನವನ್ನು ಮತ್ತು ವಾದವನ್ನು ಇನ್ನೊಂದಷ್ಟು ಪರಿಷ್ಕರಿಸಿ ಮುಂದಿಡುವುದಕ್ಕೆ ಸಹಾಯ ಮಾಡುವುದಕ್ಕೆ ನಾನು ಆ ರೀತಿ ಕಾಮೆಂಟ್ ಮಾಡದೆ ಹೊರತು ನನ್ನ ಅಭಿಪ್ರಾಯ ಹಂಗಾಗಿದೆ ಅಂತ ಹೇಳೋದು ತಪ್ಪು ವರದಿ ಅಂತ ಹೇಳ್ಬಿಡ್ತಾರೆ. ಮುಂದುವರೆದು ಗ್ಯಾನ್ವಾಪಿ ಮಸೀದಿಯ ತಳಮಹಡಿನಲ್ಲಿ ಪೂಜೆ ಇತ್ತು ಅಂತ, ಪೂಜೆ ಮಾಡುವುದಕ್ಕೆ ಹೆಂಗೆ ನೀವು ಅನುಮತಿ ಕೊಟ್ರಿ ಅಂತಂದರೆ, ಸಿವಿಲ್ ಡಿಸ್ಪ್ಯೂಟಲ್ಲಿ ನೀವು ಹಂಗೆ ನೋಡಿದ್ರೆ ಅಲ್ಲಿ ಯಾರಾದರೂ ಅಬ್ಜೆಕ್ಟ್ ಮಾಡಬೇಕಲ್ಲ. ಪೂಜೆ ಆಗ್ತಿಲ್ಲ ಅಂತ ಅನ್ನೋದಕ್ಕೆ ಮುಸ್ಲಿಂ ಸಂಘಟನೆಗಳು ಅಲ್ಲಿ ಪೂಜೆ ಆಗ್ತಿರಲಿಲ್ಲ ಅಂತ ಅಂದ್ಬಿಟ್ಟು ಅಬ್ಜೆಕ್ಷನ್ನೇ ಮಾಡಿಲ್ಲ. ಇನ್ಫ್ಯಾಕ್ಟ್ ಈ ಉತ್ತರವನ್ನು ಅವರು ಶ್ರೀನಿವಾಸನ್ ಜೈನ್ ಜೊತೆ ಕೊಟ್ಟಂಥ ಸಂದರ್ಶನದಲ್ಲಿ ಮಾಡ್ತಾರೆ. ಶ್ರೀನಿವಾಸನ್ ಜೈನ್ ಅವರು ಆ ಪ್ರಶ್ನೆಯನ್ನು ಮತ್ತಷ್ಟು ಪುಷ್ ಮಾಡೋದಿಲ್ಲ. ಆದರೆ ಆ ನಂತರ ಸಂದರ್ಶನ ಮಾಡಾದಮೇಲೆ ಅವರು ಅಧ್ಯಯನ ಮಾಡಿದಾಗ ಅವ್ರಿಗೆ ಗಮನಕ್ಕೆ ಬಂದದ ವಿಷಯ ಏನಪ್ಪ ಅಂದರೆ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವರು, ಮುಸ್ಲಿಂ ಎಲ್ಲ ಸಂಘಟನೆಗಳು ಕೂಡ ಅಲ್ಲಿ ಗ್ಯಾನ್ವಾಪಿಯ ತಳಮಹಡಿನಲ್ಲಿ ಹಿಂದೂ ಪೂಜಾ ವಿಧಾನ ಇತ್ತು ಅನ್ನೋದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ ಮತ್ತು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಸೊ ಸಂದರ್ಶನದಲ್ಲಿ ಚಂದ್ರಚೂಡ್ ಅವರು ಸುಳ್ಳು ಹೇಳಿದ್ದಾರೆ. ಮುಸ್ಲಿಂ ಸಂಘಟನೆಗಳು ಆಕ್ಷೇಪಣೆಯನ್ನೇ ವ್ಯಕ್ತಪಡಿಸ್ತಿಲ್ಲ. ಹಾಗಿರಬೇಕಾದ್ರೆ ನಾವು ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಹಿಂದೂ ದೇವಸ್ಥಾನಕ್ಕೆ?
ಒಂದು ಮಾಧ್ಯಮದ ಒಂದು ವಿಭಾಗ ಹಾಗೂ ಕೆಲವು ವಿಮರ್ಶಕರು, ಪ್ರಧಾನವಾಗಿ ಫೈಜಾನ್ ಮುಸ್ತಫಾ ಅನ್ನುವಂಥವರು, ಅವರು ಬರೀ ಕೇವಲ ಮಾಧ್ಯಮಗಳಲ್ಲ ತಮ್ಮದೇ ಕೊಲೀಗಗಳು ಕೂಡ ಹೇಳಿದ್ದಾರೆ ಅಂತೇಳಿ, ಉದಾಹರಣೆಗೆ ಲೋಕೂರ್ ಅವರಾಗಿರ್ಬೋದು ಅಥವಾ ನಾರಿಮನ್ ಆಗಿರ್ಬೋದು ಅಥವಾ ಮುರಳೀಧರ್ ಆಗಿರ್ಬೋದು, ಇಂಥ ಜಡ್ಜ್ಗಳು ಈ ಪ್ರಶ್ನೆ ಹೇಳಿದ್ದಾರೆ ಅಂತಂದರೆ ನಾನು ಅಂಥವ್ರ ವಿಷಯಗಳ ಬಗ್ಗೆ ಎಲ್ಲ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಈಗಾಗಲೇ ಹೇಳಿದಾಗೆ ಕೆಲವರು ಸಮಾಜ ಸೇವಕರಾಗಿಬಿಟ್ಟಿದ್ದಾರೆ ಮತ್ತು ಮಾಧ್ಯಮಗಳ ಒಂದು ವಿಭಾಗಕ್ಕೆ ಅದು ತಪ್ಪು ಅಂತ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಅವರವರ ವ್ಯಕ್ತಿ ಸ್ವಾತಂತ್ರ್ಯ, ಅದು ಅವರವರ ಅಭಿಪ್ರಾಯಗಳಿಗೆ ಅವರು ಸ್ವತಂತ್ರರು. ಮುಂದೆ ಇತಿಹಾಸ ಅದನ್ನು ತೀರ್ಮಾನ ಮಾಡುತ್ತೆ ತಪ್ಪೋ ಸರಿಯೋ ಅಂಥೇಳಿ ಅದನ್ನು ತೇಲಿಸಿ ತಿಪ್ಪೆ ಸಾರಿಸುವಂಥ ಉತ್ತರವನ್ನು ಕೊಡ್ತಾರೆ ಮತ್ತು ಸುಳ್ಳು ಹೇಳ್ತಾರೆ. ಮುಸ್ಲಿಮರು ಆಕ್ಷೇಪಣೆಯನ್ನೇ ಮಾಡಲಿಲ್ಲ ಅಂಥೇಳಿ ಅದ್ರ ಮೂಲಕ ಅವರು ಯಾವ ವಾದವನ್ನು ಮುಂದಿಡ್ತಾ ಇದ್ದಾರೆ? ಹಿಂದೂಗಳ ಅಬಾಧಿತ ಒಡೆತನ ಮುಂದುವರೆದಿತ್ತು, ಅದನ್ನು ಪ್ರಶ್ನೆ ಆಕ್ಷೇಪಣೆ ಮಾಡಿದ್ದಿದ್ರೆ ಅಯೋಧ್ಯದಲ್ಲಿ ಹೊರಪ್ರಾಂಗಣದಲ್ಲಿ ಹಿಂದೂಗಳು ಪೂಜೆ ಮಾಡ್ತಿದ್ರು, ಆ ಹಿಂದೂಗಳು ಪೂಜೆ ಮಾಡ್ತಿದ್ದನ್ನು ಮುಸ್ಲಿಮರು ಆಕ್ಷೇಪಣೆ ಮಾಡಲಿಲ್ಲ, ಆದ್ದರಿಂದ ಹಿಂದೂಗಳ ಒಡೆತನ ಅಬಾಧಿತ. ಇಲ್ಲೂ ಕೂಡ ಅದೇ ಮುಂದುವರಿಸಿ ತಳಮಾಡಿನಲ್ಲಿ ಹಿಂದೂಗಳು ಪೂಜೆ ಮಾಡ್ತಿದ್ರು, ಅದನ್ನು ಮುಸ್ಲಿಮರು ಆಕ್ಷೇಪಣೆ ಮಾಡಲಿಲ್ಲ, ಅದರಿಂದ ಅಬಾಧಿತ ಅಂತ ಹೇಳಕ್ಕೋದ್ರು. ಆದರೆ ಇದರಲ್ಲಿ ನಿರ್ದಿಷ್ಟವಾಗಿ ಮುಸ್ಲಿಂ ಸಂಘಟನೆಗಳು ಉದ್ದಕ್ಕೂ ಆಕ್ಷೇಪಣೆ ಸಲ್ಲಿಸಿದ್ರು, ಸುಳ್ಳಿದು, ನಡೀತಿರಲಿಲ್ಲ ಪೂಜೆ ಅಂತೇಳಿ. ನಡೀತಿತ್ತ ಪೂಜೆ ಇಲ್ವೋ ಅವೆಲ್ಲ ವಿಷಯಗಳು ಬೇರೆ. ಆದರೆ ನ್ಯಾಯಿಕವಾದಂಥ ಮಾನದಂಡಗಳ ದೃಷ್ಟಿನಲ್ಲಿ ನೀವು ಯಾವ ಮಾನದಂಡ ಅನುಸರಿಸಬೇಕಾಗಿತ್ತು? ಅಬಾಧಿತವಾಗಿಲ್ಲ ಹಿಂದೂಗಳ ಒಡೆತನ, ಹಾಗಿದ್ಮೇಲೆ ನೀವು ಅದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಅಯೋಧ್ಯದಲ್ಲಿ ಇದೇ ತರ್ಕವನ್ನು ಹಿಂದೂ ಸಂಘಟನೆಗಳ ಪರವಾಗಿ, ಇಲ್ಲಿ ಅದೇ ತರ್ಕವನ್ನು ಮುಸ್ಲಿಂ ಸಂಘಟನೆಗಳ ವಿರುದ್ಧವಾಗಿ, ಇದು ಹೇಗೆ ಬಳಸಲಿಕ್ಕೆ ಸಾಧ್ಯ? ಹಾಗಾದರೆ ಒಳಗಡೆ ಆಂತರ್ಯದಲ್ಲಿ ಈ ಲಿಬರಲ್ ಮನಸ್ಥಿತಿ ಎರಡೂ ಕೂಡ ಒಂದೇ ಎನ್ನುವ ಮನಸ್ಥಿತಿನಲ್ಲಿ ಆಳದಲ್ಲಿ ಹಿಂದುತ್ವದ ಪರದ ಪಕ್ಷಪಾತವೇ ಇತ್ತ? ಒಂದು ಲಿಬರಲ್ ಮನಸ್ತತ್ವದ ವ್ಯಕ್ತಿಗಳು ಅವರ ಸಿದ್ಧಾಂತಗಳು ವರ್ಕ್ ಆಗೋದೇ ಈಗ ಅನ್ನುವ ಪ್ರಶ್ನೆ ಸಹಜವಾಗಿ ಬರುತ್ತೆ. ಮೂರನೇದು ಅತಿ ಮುಖ್ಯವಾಗಿ ಅವರ ಜಡ್ಜ್ಮೆಂಟ್ಗಳಲ್ಲಿ ಅತ್ಯಂತ ಭಾರತದ ಫೆಡರಲ್ ಸ್ವರೂಪಕ್ಕೆ, ಒಂದು ಭಾರತದ ಸೆಕ್ಯುಲರ್ ಸ್ವರೂಪಕ್ಕೆ, ಭಾರತದ ಸಂವಿಧಾನದ ಎರಡು ಮುಖ್ಯ ಬೇಸಿಕ್ ಸ್ಟ್ರಕ್ಚರಲ್ಲಿ ಒಂದು ಸೆಕ್ಯುಲಾರಿಸಮ್, ಇನ್ನೊಂದು ಫೆಡರಲಿಸಮ್. ಸೆಕ್ಯುಲಾರಿಸಮ್ನೇ ಬುಡಮೇಲು ಮಾಡುವಂತಹ ತೀರ್ಪನ್ನು ಅಯೋಧ್ಯದಲ್ಲಿ ಮತ್ತು ಗ್ಯಾನ್ವಾಪಿನಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಪ್ರಶ್ನೆಯಲ್ಲಿ ಕೊಟ್ಟರು. ಎರಡನೇದು ಫೆಡರಲ್ ವಿಷಯ ಬಂತು ಅಂತಂದರೆ, ಒಕ್ಕೂಟ ವ್ಯವಸ್ಥೆಯ ರಚನೆಯನ್ನು ಉಳಿಸ್ಕೊಳ್ಳೋ ವಿಷಯಕ್ಕೆ ಬಂತು ಅಂತಂದರೆ, ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿ ಕಾಶ್ಮೀರದ ಜಮ್ಮು ಮತ್ತು ಕಾಶ್ಮೀರ ಲಡಖ್ಗಳ ರಾಜ್ಯದ ಸ್ಥಾನಮಾನವನ್ನು ಸರ್ಕಾರ ಏಕಪಕ್ಷೀಯವಾಗಿ ಒಂದು ಪ್ರೆಸಿಡೆನ್ಷಿಯಲ್ ಆರ್ಡರ್ ಪ್ರಕಾರ, ಅಂದರೆ ಸರ್ಕಾರದ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ಆದೇಶವೂ ಅಲ್ಲ, ಸಂಸತ್ತಿನಲ್ಲಿ ಚರ್ಚೆ ಮಾಡಿ ಬಂದಂಥ ಕಾಯ್ದೆಯ ಮೂಲಕ ತಂದದ್ದಲ್ಲ, ಸರ್ಕಾರವೇ ಆದೇಶ ಮಾಡ್ತು. ಸರ್ಕಾರ ಅದನ್ನು ಆದೇಶ ಮಾಡಿದಾಗ ಅಲ್ಲಿ ಚುನಾಯಿತ ಸರ್ಕಾರ ಇದ್ದರೆ ಕಾಶ್ಮೀರದಲ್ಲಿ ಚುನಾಯಿತ ಸರ್ಕಾರದ ಜೊತೆ ಒಂದು ಮಾತುಕತೆ ಆದರೂ ಆಗಬೇಕಾಗಿತ್ತು. ಅಲ್ಲೊಂದು ಪ್ರೆಸಿಡೆನ್ಷಿಯಲ್ ರೂಲ್ ಇತ್ತು, ಅಂದರೆ ಕೇಂದ್ರ ಸರ್ಕಾರದ್ದೇ ಆಡಳಿತ ಇತ್ತು. ಅಂದರೆ ಕಾಶ್ಮೀರದ ಜನರ ಅಭಿವ್ಯಕ್ತಿಯ ಪ್ರತಿನಿಧಿಯಾಗಿರುವ ಸರ್ಕಾರವೂ ಇಲ್ಲದಿರುವ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಇದರ ಬಗ್ಗೆ ಚರ್ಚೆಯನ್ನೂ ಕೂಡ ಮಾಡದೆ ಸರ್ಕಾರವೇ ಏಕಪಕ್ಷೀಯವಾಗಿ ಪ್ರೆಸಿಡೆನ್ಷಿಯಲ್ ಆರ್ಡರ್ ಪ್ರಕಾರ ಆರ್ಟಿಕಲ್ 370 ರದ್ದು ಮಾಡುತ್ತೆ ಮತ್ತು ರಾಜ್ಯದ ಸ್ಥಾನಮಾನವನ್ನು ಕಿತ್ತಾಕುತ್ತೆ. ಈ ವಿಷಯದಲ್ಲಿ ಎರಡು ಮುಖ್ಯವಾದಂಥ ಪ್ರಶ್ನೆಗಳು, ನ್ಯಾಯಿಕವಾದಂಥ ಪ್ರಶ್ನೆಗಳು ಸುಪ್ರೀಂ ಕೋರ್ಟಿನ ಮುಂದೆ ಬರುತ್ತೆ. ಮೊದಲನೇದಾಗಿ ಆರ್ಟಿಕಲ್ 370 ನಮ್ಮ ಸಂವಿಧಾನದಲ್ಲಿ ಕೊಟ್ಟಂಥ ಕಾಶ್ಮೀರದ ಜನರಿಗೆ, ಕಾಶ್ಮೀರದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇತ್ತಲ್ಲಿ ಕಾಶ್ಮೀರದ ಜನರಿಗೆ ಕೊಟ್ಟಂಥ ಭರವಸೆ ಏನಪ್ಪ ಅಂದರೆ, ಎಲ್ಲಿಯ ತನಕ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಕಾಶ್ಮೀರದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಭಾರತದ ಜೊತೆ ಯಾವ ಸಂಬಂಧವನ್ನು ಇಟ್ಕೊಳ್ಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ವೋ ಅಲ್ಲಿಯ ತನಕ ಆರ್ಟಿಕಲ್ 370 ಕಾಶ್ಮೀರ ಮತ್ತು ಭಾರತದ ನಡುವೆ ಸೇತುವೆಯಾಗಿರುತ್ತೆ. ಇದು ಸಂವಿಧಾನ ಸಭೆಯಲ್ಲಿ ಸರ್ವಸಮ್ಮತಿಯಿಂದ ತಗೊಂಡಂಥ ತೀರ್ಮಾನ. ಅದರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಭಾರತೀಯ ಜನಸಂಘದ ಮುಖ್ಯಸ್ಥರು ಇದ್ದರು, ಸಂಘ ಪರಿವಾರದ ನಂತರದ ಭಾರತೀಯ ಜನಸಂಘ ಅಂತಾಯಿತು, ಅವರು ಹಿಂದೂ ಮಹಾಸಭಾದ ಮುಖ್ಯಸ್ಥರು ಕೂಡ ಆಗಿದ್ದರು. ಸಂಸತ್ತಿನ ಸಂಪೂರ್ಣ ಸಮ್ಮತಿಯೊಂದಿಗೆ ಇದರ ಬಗ್ಗೆ ಹೆಚ್ಚಿಗೆ ಚರ್ಚೆನೂ ನಡೆಯೋದಿಲ್ಲ, ಅರ್ಧ ದಿವಸವೂ ಕೂಡ ಇದರ ಬಗ್ಗೆ ಚರ್ಚೆ ನಡೆಯೋದಿಲ್ಲ. ಸಂವಿಧಾನ ಸಭೆಯಲ್ಲಿ ಈ ತೀರ್ಮಾನ ಆಗಿ ಆರ್ಟಿಕಲ್ 370 ನಮ್ಮ ಸಂವಿಧಾನದ ಭಾಗ ಆಗುತ್ತೆ. ಈಗ ಹಾಗಿದ್ದ ಮೇಲೆ ಇದನ್ನು ಆರ್ಟಿಕಲ್ 370 ರದ್ದು ಮಾಡುವಂತಹ ಹಕ್ಕು ಯಾರಿಗಿದೆ? ಆರ್ಟಿಕಲ್ 370 ಕಾಶ್ಮೀರದ ಜೊತೆ ಭಾರತದ ಸಂಬಂಧವನ್ನು ತೀರ್ಮಾನ ಮಾಡುವ ತನಕ ತಾತ್ಕಾಲಿಕ ಅರೇಂಜ್ಮೆಂಟ್ ಅನ್ನೋದು ನಿಜ. ಆದರೆ ಈ ಪರ್ಮನೆಂಟ್ ಅರೇಂಜ್ಮೆಂಟ್ ಹೇಗಾಗಬೇಕು ಅಂತ ಭಾರತದ ರಾಷ್ಟ್ರಪತಿ ಎಲ್ಲ ತೀರ್ಮಾನ ಮಾಡಬೇಕಾಗಿರೋದು, ಕಾಶ್ಮೀರದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ತೀರ್ಮಾನ ಮಾಡಬೇಕು. ಕಾಶ್ಮೀರದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ 1956ಕ್ಕೆ ಡಿಸಾಲ್ವ್ ಆಗುತ್ತೆ. ಅದು ಇದರ ಬಗ್ಗೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ.
ಸೊ ಹೀಗಾಗಿ ಆರ್ಟಿಕಲ್ 370 ರದ್ದು ಮಾಡುವಂತಹ ಏಕೈಕ ಸಾಂವಿಧಾನಿಕವಾದಂಥ ಅಧಿಕಾರವಿದ್ದದ್ದು ಕಾಶ್ಮೀರದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ. ಕಾಶ್ಮೀರದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇಲ್ಲ. ಅದಿಲ್ಲದಿರುವ ಸಂದರ್ಭದಲ್ಲಿ ಭಾರತದ ಸರ್ಕಾರ, ಸಂಸತ್ತು ಅಲ್ಲ, ಸರ್ಕಾರವೇ ಹಾಗೆ ರದ್ದು ಮಾಡಬಹುದಾ? ಈ ಸಾಂವಿಧಾನಿಕ ಪ್ರಶ್ನೆಗೆ BJP ಸರ್ಕಾರ ಮುಂದಿಟ್ಟಂಥ ಎಲ್ಲ ಅದೊಂದು ಗಡಿ ರಾಷ್ಟ್ರವಾಗಿದೆ, ಭಯೋತ್ಪಾದನೆಗೆ ತುತ್ತಾಗ್ತಾ ಇದೆ, ಅತ್ಯಂತ ಮುಖ್ಯವಾಗಿದೆ, ಈ ಥರದ ವಿಷಯಗಳಿಂದ ಪ್ರಭಾವಿತರಾಗಿ ಭಾರತದ ಸರ್ಕಾರಕ್ಕೆ ಆ ಎಲ್ಲ ಹಕ್ಕುಗಳು ಇದೆ ಅಂತೇಳಿ ಅತ್ಯಂತ ಅಸಂವಿಧಾನಿಕವಾದಂಥ ಪ್ರಜಾತಾಂತ್ರಿಕವಾದಂಥ ತೀರ್ಪನ್ನು ಆರ್ಟಿಕಲ್ 370 ರದ್ದಿನ ಬಗ್ಗೆ ಕೊಟ್ಟರು. ಎರಡನೇದು, ಒಂದು ರಾಜ್ಯದ ಸ್ಥಾನಮಾನವನ್ನು, ಭಾರತದ ಫೆಡರಲ್ ಚೌಕಟ್ಟಿನಲ್ಲಿ ಒಂದು ರಾಜ್ಯದ ಸ್ಥಾನಮಾನವನ್ನು ಕಿತ್ತು ಹಾಕುವ ಅಧಿಕಾರ ಸರ್ಕಾರಕ್ಕಿದೆಯಾ? ಸರ್ಕಾರ ಬೇರೆ, ಸಂಸತ್ತು ಬೇರೆ. ಸರ್ಕಾರ ಸಂಸತ್ತಿಗೆನಲ್ಲಿ ಒಂದು ಭಾಗ, ಭಾರತದ ಸಂಸತ್ತೇ ಒಂದು ತೀರ್ಮಾನ ತಗೊಂಡ್ರೆ ಬೇರೆ. ಅಲ್ಲಿ ವಿರೋಧ ಪಕ್ಷಗಳು, ಆಡಳಿತಾರೂಢ ಪಕ್ಷಗಳು ಎಲ್ಲವೂ ಇರ್ತವೆ, ಚರ್ಚೆ. ಅದು ಭಾರತದ ಜನರ ಅಭಿವ್ಯಕ್ತಿಯ ಅತ್ಯುನ್ನತವಾದಂಥ ಒಂದು ಸಂಸತ್ತಿನ ಮಂಟಪ. ಸರ್ಕಾರ ಅಲ್ಲ ಅದು, ಸರ್ಕಾರ ಸಂಸತ್ತಿಗೆ ಬಾಧ್ಯಸ್ಥ. ಸೊ ಹೀಗಾಗಿ ಒಂದು ಸರ್ಕಾರವೇ ಏಕಪಕ್ಷೀಯವಾಗಿ ಸಂಸತ್ತಿಗೂ ತಿಳಿಸದೆ ರಾಜ್ಯದ ಸ್ಥಾನಮಾನ ರದ್ದು ಮಾಡಬಹುದಾ ಅಂತ ಅಧಿಕಾರ, ಅಂತ ಸಾಂವಿಧಾನಿಕ ಅಧಿಕಾರ ನಮ್ಮ ಸಂವಿಧಾನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆಯಾ? ಇದು ಮುಂದೆ ಇದ್ದಂಥ ಪ್ರಶ್ನೆ. ಇದನ್ನು ಹೆಂಗೆ ತೀರ್ಮಾನ ಮಾಡಲಾಗುತ್ತೆ? ಆಗಿನ ಈ ಸಂವಿಧಾನಿಕ ಪೀಠದ ಮುಖ್ಯಸ್ಥರಾಗಿದ್ದಂಥ ಚಂದ್ರಚೂಡ್ ಅವರು ಸರ್ಕಾರದ ಪ್ರತಿನಿಧಿಯಾಗಿದ್ದಂಥ ಅಡ್ವೊಕೇಟ್ ಜನರಲ್ ಮತ್ತು ಅಟಾರ್ನಿ ಜನರಲ್ ಅವರಿಗೆ, ನಾವು ಈ ಸ್ಟೇಟ್ಹುಡ್ ಏನಿದೆ, ರಾಜ್ಯದ ಸ್ಥಾನಮಾನ, ಈ ರಾಜ್ಯದ ಸ್ಥಾನಮಾನದ ಬಗ್ಗೆ ನಾವು ಮಧ್ಯಪ್ರವೇಶ ಮಾಡಿ ನಮ್ಮ ತೀರ್ಪನ್ನು ಕೊಡಬೇಕಾ, ಅಥವಾ ಸರ್ಕಾರ ಇದರ ಬಗ್ಗೆ ಒಂದು ಅಭಿಪ್ರಾಯವನ್ನು ಮತ್ತು ಒಂದು ಭರವಸೆಯನ್ನು ಏನಾದರೂ ಕೊಡುತ್ತಾ? ನೀವು ನಿಮ್ಮ ಸರ್ಕಾರದ ಅತ್ಯುನ್ನತ ಸ್ಥಾನದಲ್ಲಿ ಚರ್ಚೆ ಮಾಡಿ ಬಂದು ನಮಗೆ ಹೇಳಿ ಅಂತ ಹೇಳ್ತಾರೆ. ಅವರು ಚರ್ಚೆ ಮಾಡಿ ಬಂದು ಒಬ್ಬ ಅಡ್ವೊಕೇಟ್ ಜನರಲ್ಲು, ಇಲ್ಲ ನಮ್ಮ ಸರ್ಕಾರ ಆದಷ್ಟು ಬೇಗ ರಾಜ್ಯದ ಸ್ಥಾನಮಾನವನ್ನು ವಾಪಸ್ ಮರುಕಳಿಸುತ್ತೆ ಅಂತ ಅಂದ್ಬಿಟ್ಟು ಒಂದು ಭರವಸೆಯನ್ನು ಕೊಡ್ತಾರೆ. ಭರವಸೆಯನ್ನು ಕೊಟ್ಟ ಕಾರಣಕ್ಕೆ ಸರ್ಕಾರ ಈ ರೀತಿ ಒಂದು ಸಾಂವಿಧಾನಿಕ ಸ್ಥಾನಮಾನವಿರುವ ರಾಜ್ಯದ ಸ್ಥಾನಮಾನವನ್ನು ಕಿತ್ತಾಕ್ಬೋದಾ ಅನ್ನೋ ಸಾಂವಿಧಾನಿಕ ಪ್ರಶ್ನೆಯನ್ನೇ ಚಂದ್ರಚೂಡ್ ಅವರ ಪೀಠ ಕೈ ಬಿಟ್ಟುಬಿಡುತ್ತೆ, ಮೋದಿ ಸರ್ಕಾರದ ಭರವಸೆಯನ್ನು ಆಧರಿಸಿ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಾಜ್ಯದ ಸ್ಥಾನಮಾನ ಬಂದಿಲ್ಲ, ಅದು ಬೇರೆ ಪ್ರಶ್ನೆ. ನಿನ್ನೆ ಲಡಕ್ಕಲ್ಲಿ ರಾಜ್ಯದ ಸ್ಥಾನಮಾನ ಮರುಕಳಿಸಿ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಹೋರಾಟಗಳು ನಡೆದಿದೆ. ಅಹಿಂಸಾತ್ಮಕವಾಗಿ ಹೋರಾಟ ಮಾಡದಿದ್ದಂಥ ವಾಂಗ್ಚುಕ್ ಅವರು 15 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಅದನ್ನು ನೋಡಿ ತಡೆಯೋಕ್ಕಾಗದಿರ ಜನ ಭುಗಿಲೆದ್ದು ಹೋರಾಟ ಮಾಡಿದ್ದಾರೆ. 4 ಜನ ಹೋರಾಟಗಾರರನ್ನು ಪೊಲೀಸರು ಕೊಂದಾಕಿದ್ದಾರೆ. ಇದುವರೆಗೂ ಕೂಡ ರಾಜ್ಯದ ಸ್ಥಾನಮಾನವನ್ನು ವಾಪಸ್ ಕೊಡುವುದರ ಬಗ್ಗೆ ಒಂದು ಪ್ರಶ್ನೆಯನ್ನು ಎತ್ತಿಲ್ಲ. BJP ಸರ್ಕಾರ ಪದೇ ಪದೇ ಅದಕ್ಕೆ ಹೇಳ್ತಿರೋ ಉದಾಹರಣೆ ಏನಪ್ಪ ಅಂದರೆ, ಸಾಮಾನ್ಯವಾದಂಥ ಪರಿಸ್ಥಿತಿ ಇಲ್ಲ ಅಲ್ಲಿ. ಕಾಶ್ಮೀರ ರಾಜ್ಯ ಇತರ ರಾಜ್ಯಗಳಂತೆ ಅಲ್ಲ, ಅದು ಗಡಿಭಾಗದ ರಾಜ್ಯ. ಭಯೋತ್ಪಾದನೆ ಜಾಸ್ತಿ ಆಗುತ್ತೆ ರಾಜ್ಯದ ಸ್ಥಾನಮಾನ ಕೊಟ್ಟರೆ. ಭಯೋತ್ಪಾದನೆಯನ್ನು ನಿಯಂತ್ರಣ ಮಾಡುವುದಕ್ಕೆ ಅದು ಕೇಂದ್ರ ಸರ್ಕಾರದ ಸುಪರ್ದಿನಲ್ಲಿದ್ದರೇ ಆಗುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈಗ ಗಡಿಭಾಗಗಳಲ್ಲಿ ಬರೀ ಪೊಲೀಸರಲ್ಲ, ಗಡಿಭಾಗದಲ್ಲಿ ರಾಜ್ಯವಾಗಿದ್ದಾಗಲೂ ಕೂಡ ಕಾಶ್ಮೀರದಲ್ಲಿ ಜಗತ್ತಿನಲ್ಲೇ ಅತಿ ಹೆಚ್ಚು ಮಿಲಿಟರಿ ಇದ್ದಂಥ ಜಾಗ, ರಾಜ್ಯದ ಸ್ಥಾನಮಾನ ಇದ್ದಾಗಲೂ ಕೂಡ. ಗಡಿ ಕಾವಲಿನಲ್ಲಿ ರಾಜ್ಯದ ಪೊಲೀಸರಲ್ಲ ಕಾವಲು ಕಾಯೋದು, ಕೇಂದ್ರ ಸರ್ಕಾರದ BSF, CRPF ಸೈನಿಕರು ಕಾವಲು ಕಾಯ್ತಾರೆ. ಭಯೋತ್ಪಾದನೆಯನ್ನು ದಮನ ಮಾಡುವುದಕ್ಕೆ ರಾಷ್ಟ್ರೀಯ ರೈಫಲ್ಸ್ ಇತ್ತಾದರೆ ಅರಸೇನಾ ಪಡೆಗಳು ಸ್ವತಂತ್ರವಾಗಿಯೂ ಕೂಡ ಕಾರ್ಯನಿರ್ವಹಣೆ ಮಾಡ್ತವೆ. ಅದರಲ್ಲೂ ವಿಶೇಷವಾಗಿ NIA, UAPA ಇತ್ಯಾದಿಗಳು ಬಂದ ಮೇಲೆ ರಾಷ್ಟ್ರ ರಕ್ಷಣೆಯ ವಿಷಯ ಬಂದಾಗ ರಾಜ್ಯವನ್ನೇ ಬರೀ ಗಡಿ ಬಿಡ್ರಿ, ಕರ್ನಾಟಕ, ತಮಿಳುನಾಡನ್ನು ಕೂಡ ಬದಿಗೆ ಸರಿಸಿ ನೇರವಾಗಿ ಕೇಂದ್ರ ಸರ್ಕಾರ ಬರುವಂಥ ಕಾಯ್ದೆಗಳನ್ನು ಮಾಡಿಟ್ಕೊಂಡಿದ್ದಾರೆ. ಹೀಗಾಗಿ ಒಂದು ದೇಶದ ಭದ್ರತೆ ಭಯೋತ್ಪಾದನೆಗೂ, ಒಂದು ಆ ರಾಜ್ಯ, ಆ ಪರ್ಟಿಕ್ಯುಲರ್ ಪ್ರದೇಶ ರಾಜ್ಯವೋ ರಾಜ್ಯದ ಸ್ಥಾನಮಾನದಲ್ಲಿದೆಯೋ ಯೂನಿಯನ್ ಟೆರಿಟರಿ ಆಗಿದ್ದಕ್ಕೂ ಯಾವ ಸಂಬಂಧವೂ ಇಲ್ಲ. ಈ ಪ್ರಶ್ನೆಯನ್ನು ಕಾಶ್ಮೀರದ ವಿಷಯದಲ್ಲಿ ರಾಜ್ಯದ ಸ್ಥಾನಮಾನವನ್ನು ಕಿತ್ತು ಹಾಕುವಂತಹ ಅಧಿಕಾರ ಒಂದು ಕೇಂದ್ರ ಸರ್ಕಾರಕ್ಕಿದೆಯಾ ಅನ್ನೋ ಸಾಂವಿಧಾನಿಕತೆಯ ಪ್ರಶ್ನೆಯನ್ನು ಯಾತಕ್ಕೆ ನೀವು ಪಕ್ಕಕ್ಕೆ ಸರಿಸಿದ್ರಿ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಸಂದರ್ಶನದಲ್ಲಿ ಚಂದ್ರಚೂಡ್ ಅವರು ಕೊಡುವ ಉತ್ತರ ಇನ್ನಷ್ಟು ಗಾಬರಿಯನ್ನು ತರುತ್ತೆ. ಅವರ ಒಳಗಡೆನೆ, ಲಿಬರಲ್ ವ್ಯಕ್ತಿತ್ವದ ಒಳಗಡೆನೆಯೇ ಗುಪ್ತವಾಗಿ ಇರುವ ಹಿಂದುತ್ವದ ಪಕ್ಷಪಾತಿತನ, ಹಿಂದೂ ರಾಷ್ಟ್ರದ ಪಕ್ಷಪಾತಿತನ, ಒಂದು BJP ವಾದಗಳು ಹೊರಗಡೆ ಬರ್ತವೆ. ಅವ್ರು ಹೇಳ್ತಾರೆ,
ಶ್ರೀನಿವಾಸ್ ಜೈನ್ ಅವ್ರನ್ನ ಸೀನು ಅಂತ ಸಂಬೋಧಿಸಿ ಹೇಳ್ತಾರೆ, ನೀವು ಕಾಶ್ಮೀರದ ಪರಿಸ್ಥಿತಿ ನಿಮಗೆ ಗೊತ್ತಿದೆಯಾ? ಕಾಶ್ಮೀರ ಬೇರೆ ರಾಜ್ಯಗಳ ಥರನ ಭಯೋತ್ಪಾದನೆಯ ಪ್ರಶ್ನೆಯನ್ನು ನಾವಲ್ಲಿ ಚರ್ಚೆ ಮಾಡಬೇಕಲ್ವಾ? ನಮ್ಮ ಮಟ್ಟಿಗೆ ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಮತ್ತು ರಾಜ್ಯದ ಸ್ಥಾನಮಾನದ ಪ್ರಶ್ನೆ ಬಂದಾಗ ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆಯೇ ಮುಖ್ಯವಾಗುತ್ತೆ ಅಂತೇಳಿ ಅವರ ಜಡ್ಜ್ಮೆಂಟಲ್ಲೂ ಅದಿಲ್ಲ. ಹಂಗೆ ನೋಡೋದಾದರೆ ಅವ್ರು ಹೇಳಿದ್ದೇನು, ಸರ್ಕಾರ ಭರವಸೆಯನ್ನು ಕೊಡ್ತಲ್ಲ ನಮಗೆ, ಆ ಭರವಸೆ ಅದೇನು ಅತ್ಯುನ್ನತ ಸ್ಥಾನದಿಂದ ಬಂದಿರುವ ಭರವಸೆ ಅದೇ ಅದು ಅತ್ಯುನ್ನತ ಸ್ಥಾನದಿಂದ BJP ಕೊಟ್ಟ ಭರವಸೆಗಳನ್ನೆಲ್ಲವನ್ನೂ ಕೂಡ ಉಳಿಸ್ಕೊಂಡಿದೆಯಾ? 1992ರಲ್ಲಿ ಕಲ್ಯಾಣ್ ಸಿಂಗ್ ಸರ್ಕಾರ ಇತ್ತು ಉತ್ತರ ಪ್ರದೇಶದಲ್ಲಿ. ಬಾಬರಿ ಮಸೀದಿಯನ್ನು ಕೆಡವೋದಿಲ್ಲ, ನಾವು ಕೆಡವದಂತೆ ನಾವು ಎಲ್ಲ ಬಗೆಯ ರಕ್ಷಣೆಯನ್ನು ಕೊಡ್ತೀವಿ ಅಂತ ಕಲ್ಯಾಣ್ ಸಿಂಗ್ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ರಾಜ್ಯದ ಅತ್ಯುನ್ನತವಾದಂಥ ಸಾಂವಿಧಾನಿಕ ಪದವಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟಿಗೆ ಬರೆದು ಕೊಡ್ತಾರೆ ರಕ್ಷಣೆ ಮಾಡ್ತೀವಿ ಅಂತ. ಮತ್ತು ಅವರೇ ಮುಂದೆ ನಿಂತು ಬಾಬರಿ ಮಸೀದಿಯ ನಾಶಕ್ಕೆ ಕಾರಣವಾಗ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸಾಂವಿಧಾನಿಕ ವಿಷಯ ಏನಂದರೆ ಮನೆ ವಿಷಯಗಳದು. ನೀವು ಇವತ್ತು ಕಾಶ್ಮೀರ, ನಾಳೆ ಮತ್ತೊಂದು ಕೇಂದ್ರ ಸರ್ಕಾರ ಏಕಾಏಕಿ ಒಂದು ರಾಜ್ಯ ಸರ್ಕಾರದ ರಾಜ್ಯದ ಸ್ಥಾನಮಾನವನ್ನು ಕಿತ್ತಾಕ್ಬೋದಾ? ನಾಳೆ ಇದೇ ಪ್ರೆಸಿಡೆಂಟ್ ಆದರೆ ಕೇಂದ್ರ ಸರ್ಕಾರ ಕರ್ನಾಟಕದ ರಾಜ್ಯದ ಸ್ಥಾನಮಾನವನ್ನು ಕಿತ್ತಾಕ್ಬೋದು. ಪ್ರೆಸಿಡೆಂಟು 5 ಜನರ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪಿದು. ತೀರ್ಮಾನ ಮಾಡಬೇಕಾಗಿದ್ದಿತ್ತು, ನ್ಯಾಯಾಂಗ ತೀರ್ಮಾನ ಮಾಡಬೇಕಾಗಿದ್ದು ಅದರ ಬಗ್ಗೆ. ಆದರೆ ಕಾಜಿ ನ್ಯಾಯ ಪಂಚಾಯಿತಿ ಥರ ಇದನ್ನು ಮಾಡಿ ಮುಗಿಸಲಾಯಿತು. ಮತ್ತು ಅದನ್ನು ಚಂದ್ರಚೂಡ್ ಅವರು ಸಂದರ್ಶನದಲ್ಲಿ ಸಮರ್ಥಿಸ್ಕೊಳ್ಳೋ ರೀತಿ ಏನಪ್ಪ ಅಂತಂದರೆ, ಭಾರತದ ರಾಷ್ಟ್ರೀಯ ಭದ್ರತೆ, ರಾಜ್ಯದ ಸ್ಥಾನಮಾನ ಕೊಟ್ಬಿಟ್ರೆ ಭಯೋತ್ಪಾದನೆ ಜಾಸ್ತಿ ಆಗುತ್ತೆ. ಇನ್ಫ್ಯಾಕ್ಟ್ ಕಳೆದ 2018ರಿಂದ ಅಲ್ಲಿರೋದು ರಾಷ್ಟ್ರಪತಿ ಆಡಳಿತ, ಕೇಂದ್ರದ ಆಡಳಿತ. ಆಪರೇಷನ್ ಇದು ಪಹಲ್ಗಾಮ್ ಆಗಿದ್ದೆಯಲ್ಲಿ ಯಾವುದರಲ್ಲಿ? ಮೊನ್ನೆ 26 ಜನ ಸತ್ತಿದ್ದೆಲ್ಲಿ? ಪುಲ್ವಾಮಾ ಆಗಿದ್ದು ಯಾವ ಕಾಲಘಟ್ಟದಲ್ಲಿ? ನಿರಂತರವಾಗಿ ಉರಿ ಮತ್ತು ಇತ್ಯಾದಿ ಪ್ರಾಂತ್ಯಗಳಲ್ಲಿ ದಿನನಿತ್ಯ ಭಯೋತ್ಪಾದನೆ ಜಾಸ್ತಿ ಆಗ್ತಿರೋದು ಯಾರ ಸರ್ಕಾರ ಇರಬೇಕಾದ್ರೆ? ರಾಜ್ಯ ಸರ್ಕಾರ ಅಲ್ಲ ಇರೋದು, ಕೇಂದ್ರದ ಸರ್ಕಾರವೇ ಇರೋದಲ್ಲಿ. ಅಂದರೆ ರಾಜ್ಯದ ಸ್ಥಾನಮಾನ ಕೊಡುವುದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಆದರೆ ಅದನ್ನು ಅಂದರೆ ಅವರ ಒಳಮನಸ್ಸಿನಲ್ಲಿ ನಡೆದಂಥ ತರ್ಕ. ಆದೇಶದಲ್ಲಿ ಅವರು ಹೇಳುವ ಲಿಬರಲ್ ವ್ಯಾಖ್ಯಾನಗಳೇ ಬೇರೆ, ಅವರ ಒಳಮನಸ್ಸಿನಲ್ಲಿ ನಡೆದ ತರ್ಕ ಪಕ್ಕ ಹಿಂದೂ ರಾಷ್ಟ್ರದ ತರ್ಕದ ರೀತಿ ಉತ್ತರ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ 2 ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಒಟ್ಟಾರೆ ಅವರ ವ್ಯಕ್ತಿತ್ವ ಮತ್ತು ಅವರ ಆದೇಶಗಳ ಒಂದು ಪ್ರಮುಖವಾದಂಥ ಸ್ವರೂಪ ಏನಪ್ಪ ಅಂತಂದರೆ, ಅತ್ಯುತ್ಕೃಷ್ಟವಾದಂಥ ಕಾನೂನಿನ ಮಾನದಂಡಗಳನ್ನು ಮುಂದಿಡೋದು. ಆದರೆ ಅದನ್ನು ಅನ್ವಯ ಮಾಡಬೇಕಾದ್ರೆ ಹಲವಾರು ಲೂಪ್ ಹೋಲ್ಗಳನ್ನು ತೆಗೆದಿಟ್ಬಿಡೋದು. ಇದು ಕೇವಲ ಕಾಶ್ಮೀರದಲ್ಲ. ಉದಾಹರಣೆಗೆ ದೆಹಲಿ ರಾಜ್ಯ ಸರ್ಕಾರದ ಸ್ಥಾನಮಾನದ ಬಗ್ಗೆಯೂ ಕೂಡ ಚರ್ಚೆ ಬರುತ್ತೆ. ಒಂದು ರಾಜ್ಯವಾಗಿ ಉಳಿಬೇಕು ಅಂತಂದರೆ ತನ್ನ ನೌಕರರನ್ನು ವರ್ಗಾವಣೆ ಮಾಡೋದು, ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಇತ್ಯಾದಿಗಳೆಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಇರಬೇಕಾಗಿರುವಂತಹ ಹಕ್ಕುಗಳು. ಅದಿಲ್ಲ ಅಂದರೆ ರಾಜ್ಯ ಸರ್ಕಾರ ಹೇಗೆ ನಡೆಸೋಕ್ಕಾಗುತ್ತೆ? ಅಥವಾ ತಾನು ತೆಗೆದುಕೊಂಡಂಥ ತೀರ್ಮಾನಗಳನ್ನು ಅಥವಾ ತಾನು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸೋದಕ್ಕೆ ಹಿಂಗೆ ಸಾಧ್ಯ ಆಗುತ್ತೆ. ಆದರೆ ಉದ್ದಕ್ಕೂ ಕೂಡ ಕೇಂದ್ರ ಸರ್ಕಾರ, ದೆಹಲಿ ಸರ್ಕಾರ ಅನ್ನೋದು ನಮ್ಮ ದೇಶದ ರಾಜಧಾನಿ. ಈ ರಾಜಧಾನಿನಲ್ಲಿ ಸಂಪೂರ್ಣವಾಗಿ ನಮ್ಮ ಸರ್ಕಾರದ ನೇತೃತ್ವದಲ್ಲಿದ್ದರೇ ಅದು ಸಾಧ್ಯ. ಕೇಂದ್ರದ ಮಾತೇ ನಡಿಬೇಕು. ಆಯ್ಕೆಯಾದ ಸರ್ಕಾರದ ಮಾತು ನಡೆದರೆ ಇದು ರಾಜಧಾನಿ ಆದ್ದರಿಂದ ಸಮಸ್ಯೆ ಆಗಿಬಿಡುತ್ತೆ ಅನ್ನೋದೇ ಮುಂದಿಟ್ಕೊಂಬಂತಾರೆ. ಬಟ್ ಅದಕ್ಕೆ ತದ್ವಿರುದ್ಧವಾಗಿ ಹಲವಾರು ಸತಿ ಕೋರ್ಟ್ಗಳು, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ವಿಶೇಷವಾಗಿ ಇಲ್ಲ, ಈ ಅಧಿಕಾರ ಅವ್ರಿಗೆ ಬೇಕು ಅಂತಂದ್ಬಿಟ್ಟು ತೀರ್ಪು ಕೊಡುತ್ತೆ. ಆವಾಗ ಎಲ್ಲರೂ ಕೂಡ ಓಹೋ ತುಂಬ ದೊಡ್ಡ ವಿಷಯ ಇದು ಅಂತಂದ್ಬಿಟ್ಟು ಹೇಳ್ತಾರೆ. ಆದರೆ ಸಿವಿಲ್ ಸರ್ವಿಸ್ ವಿಷಯದಲ್ಲಿ ಅಂದರೆ ನಾಗರಿಕ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಈ ವಿಷಯಕ್ಕೆ ಮತ್ತೆ ಬಂದಾಗ, ಸುಪ್ರೀಂ ಕೋರ್ಟಲ್ಲಿ ಚಂದ್ರಚೂಡ್ ಅವರು ಬೆಂಚ್ಗೆ ಬಂದಾಗ, ಚಂದ್ರಚೂಡ್ ಅವರು ತಮ್ಮ ಬೆಂಚಿನಲ್ಲಿ ಉದ್ದಕ್ಕೂ ಕೂಡ ಉದ್ದುತ್ತನೆಯ ವ್ಯಾಖ್ಯಾನ, ಹೆಂಗೆ ರಾಜ್ಯ ಸರ್ಕಾರ ಫೆಡರಲಿಸಮ್ ಹೆಂಗೆ ಮುಖ್ಯ, ಫೆಡರಲಿಸಮ್ ಒಂದು ರಾಜ್ಯ ಸರ್ಕಾರ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತಂದರೆ ಹೇಗೆ, ನೌಕರರ ಮೇಲಿನ ನಿಯಂತ್ರಣ ಅತ್ಯಂತ ಅಗತ್ಯ ಅಂತ ಉದ್ದಕ್ಕೂ ಹೇಳಿ, ಎಲ್ಲಿಯ ತನಕ ಒಂದು ಕಾಯ್ದೆ ಇರುವುದಿಲ್ಲವೋ, ಅಂದರೆ ದೆಹಲಿ ಸರ್ಕಾರದ ನೌಕರರ ಮೇಲೆ ಅತ್ಯುನ್ನತ ಅಧಿಕಾರ ಮುಖ್ಯಮಂತ್ರಿಗಿಂತ ಜಾಸ್ತಿ ಕೇಂದ್ರದಿಂದ ನಿಯುಕ್ತವಾಗಪಟ್ಟಂಥ ಉಪರಾಜ್ಯಪಾಲ, ಲೆಫ್ಟಿನೆಂಟ್ ರಾಜ್ಯಪಾಲ ಯಾರಿರ್ತಾರೆ ಆ ರಾಜ್ಯಪಾಲರಿಗೆ ಇರುತ್ತೆ ಅಂತ ಎಲ್ಲಿಯ ತನಕ ಒಂದು ಕಾಯ್ದೆ ಇಲ್ಲವೋ ಅಲ್ಲಿಯ ತನಕ ಅವ್ರಿಗೆ ಅಧಿಕಾರ ಇರುವುದಿಲ್ಲ ಅಂತ ತೀರ್ಮಾನ ಕೊಡ್ತಾರೆ. ಅಂದರೆ ಏನು ಸೂಚಿಸ್ತಿದ್ದಾರೆ? ಇದು ಉದ್ದುದ್ದನೆ ಮಾತು, ಅಧಿಕಾರ ಬೇಕು, ಆ ಕಾಯ್ದೆ ಬಂದರೆ ಅದು ತಪ್ಪಾಗಬೇಕು ಈ ಕಾಯ್ದೆ ಪ್ರಕಾರ. ಬಟ್ ಏನು ಸೂಚನೆಯನ್ನು ಕೊಡ್ತಿದ್ದಾರೆ? ನೀವು ಕಾಯ್ದೆ ಮಾಡಿ,
ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇರಬೇಕು ಅಂತ ಸಂಸತ್ತಿನಲ್ಲಿ ಕಾಯ್ದೆ ಮಾಡಿಬಿಟ್ರೆ ಆವಾಗ ನಿಮಗೆ ಅಧಿಕಾರ ಬರುತ್ತೆ ಅಂತ ಇಂಡೈರೆಕ್ಟ್ ಆಗಿ BJP ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಂತಾಯಿತು ಚಂದ್ರಚೂಡ್ ಅವರು. ಇನ್ಫ್ಯಾಕ್ಟ್ ಸಂಸತ್ತಿನಲ್ಲಿ ಈ ರೀತಿ ದೆಹಲಿಯ ಸರ್ಕಾರದ ನೌಕರರ ಮೇಲೆ ಅಂತಿಮವಾದಂಥ ಅಧಿಕಾರ ಉಪರಾಜ್ಯಪಾಲರಿಗೆ ಸೇರುತ್ತೆ ಅಂತ ಕಾಯ್ದೆಯನ್ನು ಪಾಸ್ ಮಾಡಬೇಕಾದ್ರೆ ಅಮಿತ್ ಶಾಗೆ ಇಲ್ಲ ಸುಪ್ರೀಂ ಕೋರ್ಟ್ ನೋಡಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಬರಬೇಕು ಅಂತ ಹೇಳ್ತಿದ್ದಾರೆ ಅಂತಂದಾಗ ಅಮಿತ್ ಶಾ ಕೊಟ್ಟಂಥ ಉತ್ತರ ಏನಪ್ಪ ಅಂತಂದರೆ, ಇಲ್ಲ ಸ್ವಾಮಿ, ನೀವು ಜಡ್ಜ್ಮೆಂಟ್ನ ಪ್ಯಾರಾಗ್ರಾಫ್ 32 ಮತ್ತು 55 ನೋಡಿ, ಅದರಲ್ಲಿ ತುಂಬ ಸ್ಪಷ್ಟವಾಗಿ ಕಾಯ್ದೆ ಮಾಡುವ ತನಕ ಅಂತ ಇದೆ, ಈ ಕಾಯ್ದೆ ಮಾಡಿದ್ದೀವಿ ಮುಗೀತು ಅಂತ ಹೇಳ್ತಾರೆ. ಮೂರನೇದು, ಇದೇ ಸಾಲಿನಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಶಿಂದೆ ಅವರ ಸರ್ಕಾರ ಬರುವುದಕ್ಕೆ ಮುಂಚೆ ಕಾಂಗ್ರೆಸ್ಸು NCP ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಅವ್ರಿಗೂ ಸೇರಿದಂಥ ಉದ್ಧವ್ ಠಾಕ್ರೆ ನೇತೃತ್ವದ ಒಂದು ಸರ್ಕಾರ ಇರುತ್ತೆ. ಆ ಸರ್ಕಾರಕ್ಕೆ ಶಿಂದೆ ಅವರ ನೇತೃತ್ವದ ಶಿವಸೇನೆಯ ಒಂದು ಬಂಡೆದ್ದು ಅವರು ತಾವು ಪ್ರತ್ಯೇಕವಾಗಿ ಇರ್ತೀವಿ ಅಂತ ಅಂದ್ಬಿಟ್ಟು ತೀರ್ಮಾನ ತೆಗೊಳ್ತಾರೆ. ಆ ಕಾರಣಕ್ಕಾಗಿ ಆ ಸರ್ಕಾರ ಬೀಳುವ ಪರಿಸ್ಥಿತಿಗೆ ಬರುತ್ತೆ. ರಾಜ್ಯಪಾಲರು ಮಧ್ಯಪ್ರವೇಶ ಮಾಡ್ತಾರೆ. ಏಕಕಾಲದಲ್ಲಿ ನೀವು ಕೂಡಲೇ ಇದಕ್ಕೆ ನಿಮಗೆ ಬಹುಮತ ಇದೆಯಾ ಇಲ್ವಾ ಅನ್ನೋದನ್ನು ಸಾಬೀತು ಮಾಡಿ ಅಂತ ಅಂದ್ಬಿಟ್ಟು ರಾಜ್ಯಪಾಲರು ಆದೇಶ ಕೊಡ್ತಾರೆ. ಇವೆಲ್ಲವೂ ಕೂಡ ನಡೆಯುತ್ತೆ. ನಡಿಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಇದೇ ಬೆಂಚಿನ ಮುಂದೆ ಬರುತ್ತೆ. ಬೆಂಚಿನ ಮುಂದೆ ಬಂದಾಗ ನ್ಯಾಯಾಧೀಶರು ಚಂದ್ರಚೂಡ್ ಅವರು ಕೊಡುವ ತೀರ್ಮಾನ ಏನಪ್ಪ ಅಂತಂದರೆ, ಹೌದೌದು ಅವೆಲ್ಲ ಅನ್ಯಾಯ ಆಗಿದೆ. ಇನ್ಫ್ಯಾಕ್ಟು ಅಲ್ಲಿಯ ಸ್ಪೀಕರ್ಗೆ ವಿಶೇಷವಾಗಿ ಈ ರೀತಿ ಅವ್ರನ್ನ ಅನರ್ಹಗೊಳಿಸುವಂಥದ್ದನ್ನು, ಇನ್ಫ್ಯಾಕ್ಟ್ ಅವ್ರನ್ನ ಅನರ್ಹಗೊಳಿಸೋದನ್ನು 2 ದಿವಸದಲ್ಲಿ ಅನರ್ಹಗೊಳಿಸಬೇಕಾಗಿತ್ತು. ಯಾಕಂದರೆ 3ನೇ ದಿವಸ ಬಹುಮತ ಸಾಬೀತು ಮಾಡಬೇಕಾಗತ್ತೆ. ರಾಜ್ಯಪಾಲರು ಬಹುಮತವನ್ನು ಸಾಬೀತು ಮಾಡಿ ಅಂತ ಅಂದ್ಬಿಟ್ಟು ಆದೇಶವೇ ಕೊಡಬಾರ್ದಾಗಿತ್ತು. ಯಾಕಂತಂದರೆ ಅದು ಪಕ್ಷದ ಒಳಗಿನ ವ್ಯವಹಾರ, ಅದು ಸರ್ಕಾರದ ವ್ಯವಹಾರ ಅಲ್ಲ. ಎರಡನೇದಾಗಿ ಒಬ್ಬ ಸ್ಪೀಕರು 2 ದಿನಗಳ ಒಳಗಡೆ ಅವ್ರನ್ನ ಅನರ್ಹಗೊಳಿಸಬೇಕಾ ಬಿಡಬೇಕಾ ಅನ್ನೋ ಪ್ರಶ್ನೆಯನ್ನು ಅವ್ರನ್ನ ಬಹುಮತ ಸಾಬೀತು ಮಾಡುವುದಕ್ಕೆ 2 ವಾರದ ಅವಕಾಶ ಕೊಟ್ಟರು. ಅನರ್ಹಗೊಳಿಸುವಂಥ ಅವಕಾಶ ಬಂದಾಗ ಅದನ್ನು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಅದನ್ನು ಮಾಡೋಷ್ಟರಲ್ಲಿ ಸರ್ಕಾರವೇ ಆಗಿ ಸರ್ಕಾರ ಮುಗಿದು ಹೊಸ ಎಲೆಕ್ಷನ್ ಕೂಡ ಆಗೋಯಿತು. ಇವೆಲ್ಲವನ್ನೂ ಹೇಳಿ ಹೌದು ಇದು ತಪ್ಪಾಗಿದೆ ಅಂಥೇಳಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ ತಪ್ಪು, ಸ್ಪೀಕರು ಅನರ್ಹ ಮಾಡದೇ ಇದ್ದಿದ್ದ ತಪ್ಪು. ಆದರೆ ಉದ್ಧವ್ ಠಾಕ್ರೆ ಅವ್ರನ್ನ ನಾವು ಮತ್ತೆ ಪುನರ್ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅವರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಅಂದರೆ ಒಳಗಡೆ ಒಂದು ತಾಂತ್ರಿಕ ಕಾರಣವನ್ನು ಸೂಚಿಸ್ತಾ ಅದನ್ನು ಒಂದು ನೆಪವಾಗಿ ಮುಂದಿಟ್ಟು ತಾತ್ವಿಕವಾಗಿ ಮತ್ತು ಪ್ರಾಕ್ಟಿಕಲ್ ಆಗಿ ಆಡಳಿತಾರೂಢ ಸರ್ಕಾರಕ್ಕೆ ಅನುಕೂಲವಾಗುವಂಥ ತೀರ್ಪನ್ನೇ, ಇದು ಕೂಡ ಫೆಡರಲಿಸಮ್ಗೆ ಅನ್ಯಾಯ ಮಾಡುವಂತಹ ತೀರ್ಪನ್ನೇ ಇವರು ಮಾಡಿದ್ದಾರೆ. ಎಲ್ಲಕ್ಕಿಂತ ಅತ್ಯಂತ ಘನಘೋರವಾದದ್ದೇನಪ್ಪ ಅಂತಂದರೆ, ತಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರಬೇಕು, 2018 ಜನವರಿ 12ನೇ ತಾರೀಕು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಸುಪ್ರೀಂ ಕೋರ್ಟ್ನ 4 ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇಲ್ಲ, ಕೆಲವು ಅತ್ಯಂತ ಸೂಕ್ಷ್ಮವಾದಂಥ ಹಾಗೂ ಆಡಳಿತಾರೂಢ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಹುಟ್ಟಿಸಬಹುದಾದಂಥ ಕೇಸುಗಳನ್ನು ಒಂದು ನಿರ್ದಿಷ್ಟ ಬೆಂಚಿನ ಮುಂದೆ, ಯಾಕಂದರೆ ಅವಾಗ ಅರುಣ್ ಮಿಶ್ರಾ ಅಂತ ಅಂದ್ಬಿಟ್ಟು ಒಬ್ಬರು ನ್ಯಾಯಾಧೀಶರಿದ್ದರು, ಅವರು ಪಕ್ಕ BJP ಪರ ಅನ್ನೋದು ಈಗಾಗಲೇ ಸಾಬೀತಾಗಿತ್ತು, ಅವ್ರ ಮುಂದೆನೇ ಹೋಗೋ ಥರ ಮಾಡಲಾಗುತ್ತೆ. ಅವರು ಸತತವಾಗಿ ಎಲ್ಲ ನ್ಯಾಯದ ಮಾನದಂಡಗಳನ್ನು ಉಲ್ಲಂಘಿಸಿ ನಿರಂತರವಾಗಿ BJP ಪರವಾದಂಥ ತೀರ್ಮಾನವನ್ನೇ ಕೊಡ್ತಾ ಇದ್ದಾರೆ. ಇದು ಈ ದೇಶದ ಪ್ರಜಾಸತ್ತೆಗೆ ಆತಂಕವನ್ನು ಉಂಟು ಮಾಡಿದೆ ಅಂಥೇಳಿ ಮಾಸ್ಟರ್ ಆಫ್ ದ ರೋಸ್ಟರ್, ಅಂದರೆ ಯಾವ ಕೇಸು ಯಾರ ಮುಂದೆ ಹೋಗಬೇಕು ಅನ್ನೋ ತೀರ್ಮಾನ ಮಾಡಬೇಕಾಗಿರೋದು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸು ತನ್ನ ಈ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸೂಕ್ಷ್ಮವಾದ ಪ್ರಕರಣಗಳನ್ನು ನಿರ್ದಿಷ್ಟ ಕೋರ್ಟಿನ ಮುಂದೆ ಕಳಿಸ್ತಾ ದೇಶಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅಂತ 4 ಜನ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅವ್ರು ಪತ್ರಿಕಾಗೋಷ್ಠಿ ಮಾಡಬೇಕಾಗಿತ್ತಾ, ಮಾಡಿ ತಪ್ಪ ಸರಿಯಾ, ಎಲ್ಲ ಪ್ರಶ್ನೆಗಳು ಬೇರೆ. ಆದರೆ ಜಗತ್ತಿನ ಮುಂದೆ ಈ ಪ್ರಶ್ನೆ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆಗ ಚರ್ಚೆ ಆಗ್ತಾ ಇದ್ದಿದ್ದು ನ್ಯಾಯಮೂರ್ತಿ ಲೋಯಾ ಅನ್ನುವವರ ಹತ್ಯೆಯ ಬಗ್ಗೆ, ಮತ್ತೊಂದು ವಿಚಾರಣೆ ನಡಿಬೇಕು ಅಂತ ನಡೀತಿದ್ದಂಥ ಒಂದು ವಿವಾದದ ಬಗ್ಗೆ. ನ್ಯಾಯಮೂರ್ತಿ ಲೋಯಾ ಅವರು ಮಹಾರಾಷ್ಟ್ರದ ನ್ಯಾಯಾಧೀಶರು. ಅವರು ನಡೆಸ್ತಿದ್ದಂಥ ಪ್ರಕರಣ ಏನಪ್ಪ ಅಂತಂದರೆ, ಶೊಹರಾಬುದ್ದೀನ್ ಅಂತ ಅಂದ್ಬಿಟ್ಟು ಗುಜರಾತಿನಲ್ಲಿ ಒಬ್ಬ ಕಾಂಟ್ರಾಕ್ಟರನ್ನು ಕೊಲೆಯ ಹಿಂದೆ, ಅದರ ಹಿಂದೆ ತುಂಬ ದೊಡ್ಡ ಪ್ರಕರಣಗಳಿದ್ದಾವೆ. ಇವತ್ತಿನ ಗೃಹ ಮಂತ್ರಿಯಾಗಿರುವ ಮತ್ತು ಆಗ ಗುಜರಾತಿನ ಗೃಹ ಮಂತ್ರಿಯೂ ಆಗಿದ್ದಂಥ ಮತ್ತು ನರೇಂದ್ರ ಮೋದಿಯವರಿಗೆ ಅತ್ಯಂತ ಸನ್ನಿಹಿತ ಮಿತ್ರ ಮತ್ತು ಭಾರತದ ನಂಬರ್ 2 ಆಗಿರುವಂತಹ ಅಮಿತ್ ಶಾ ಅವರ ಪಾತ್ರ ಇದೆಯಾ ಅನ್ನುವಂತಹ ಒಂದು
ಪ್ರಕರಣ ಆಗಿತ್ತು. ಆ ಪ್ರಕರಣವನ್ನು ವಿಚಾರಣೆ ಮಾಡ್ತಿದ್ದಂಥ ಒಬ್ಬ ನ್ಯಾಯಾಧೀಶರು ಹಿಂದೆ ಸರಿದಿದ್ದರು. ನ್ಯಾಯಮೂರ್ತಿ ಲೋಯಾ ಅವರು ಆ ವಿಚಾರಣೆಗೆ ಮುಖ್ಯಸ್ಥರಾಗಿ ನೇಮಕ ಆಗಿದ್ದರು ಮತ್ತು ನ್ಯಾಯಮೂರ್ತಿ ಲೋಯಾ ಅವರು ಇದರ ಬಗ್ಗೆ ಖಡಕ್ಕಾದಂಥ ವಿಚಾರಣೆಯನ್ನು ಮಾಡ್ತಿದ್ರು ಹಾಗೂ ಅಮಿತ್ ಶಾ ಅವರು ತಮ್ಮ ಮುಂದೆ ಹಾಜರಾಗಬೇಕು ಅನ್ನುವಂತಹ ಆದೇಶವನ್ನು ಕೂಡ ಕೊಟ್ಟಿದ್ದರು. ನ್ಯಾಯಮೂರ್ತಿ ಲೋಯಾ ಅವರು ಈ ವಿಚಾರಣೆ ನಡೆಯುತ್ತಿರುವಂತಹ ಸಂದರ್ಭದಲ್ಲೇ ನಾಗಪುರದಲ್ಲಿ ಇತರ ಜಡ್ಜ್ಗಳ ಜೊತೆ ಸೇರಿ ಒಂದು ಮದುವೆಗೆ ಹೋಗ್ತಾರೆ. ಮದುವೆಯ ಮಾರನೆಯ ದಿನ ಅವರಿಗೆ ತೀವ್ರತರವಾದಂತಹ ಹೃದಯ ಸಂಬಂಧಿ ಕಾಯಿಲೆ ಒಂದು ಹುಟ್ಟುಕೊಂಡು ಅವರು ನಿಧನರಾಗ್ತಾರೆ. ಇದೊಂದು ಅತ್ಯಂತ ಮಿಸ್ಟೀರಿಯಸ್ ಆದಂಥ ಅತ್ಯಂತ ನಿಗೂಢ ರೀತಿಯಲ್ಲಿ ಅವರು ನಿಧನರಾಗ್ತಾರೆ ಮತ್ತು ಅವರ ಬಾಡಿಯನ್ನು ಕ್ಲೈಮ್ ಮಾಡುವಂಥದ್ದು ಅವರ ಸಂಬಂಧಿಕರು ಯಾರೂ ಅಲ್ಲ, ಬದಲಿಗೆ ದಿಢೀರನೇ ಒಬ್ಬರು ತಾನು ಅವರ ಸಂಬಂಧಿಕ ಅಂತ ಹೇಳ್ಕೊಂಬಂದು ಅವರ ಬಾಡಿಯನ್ನು ಕ್ಲೈಮ್ ಮಾಡ್ತಾರೆ, ಪೋಸ್ಟ್ಮಾರ್ಟಮ್ ಕರ್ಕೊಂಡು ಹೋಗ್ತಾರೆ ಮತ್ತು ಅವರು ಒಂದು ರೀತಿಯಲ್ಲಿ ಸಂಘ ಪರಿವಾರದ ಸದಸ್ಯರು ಅನ್ನುವಂತಹ ಆರೋಪವೂ ಬರುತ್ತೆ. ಎರಡನೇದು, ಪೋಸ್ಟ್ಮಾರ್ಟಮ್ ಮಾಡಿದಾಗಲೂ ಕೂಡ ಅವರ ದೇಹದ ಮೇಲೆ ರಕ್ತದ ಕಲೆಗಳಿತ್ತು ಅನ್ನೋದನ್ನು ಅವರ ಕುಟುಂಬದ ಸಂಬಂಧಿಕರು ಪ್ರಶ್ನೆಯನ್ನು ತೆಗೆದಿರ್ತಾರೆ. ಅವರ ನ್ಯಾಯಮೂರ್ತಿ ಲೋಯಾ ಅವರ ಸಂಬಂಧಿಕರೇ ಮಾಡಿದಂಥ ಇನ್ನೊಂದು ಆರೋಪ ಏನಪ್ಪ ಅಂದರೆ, ಆಡಳಿತಾರೂಢ ಪಕ್ಷದಿಂದ ಈ ಕೇಸಿನಲ್ಲಿ ಅಮಿತ್ ಶಾ ಅವರ ಪರವಾಗಿ ಬಂದರೆ 100 ಕೋಟಿ ರೂಪಾಯಿಯಷ್ಟು ಲಂಚವನ್ನು ಕೊಡುವಂತಹ ಒಂದು ಪ್ರಸ್ತಾಪವೂ ಕೂಡ ಬಂದಿತ್ತು ಅಂತ ಮುಂದಿಡ್ತಾರೆ. ಇವೆಲ್ಲ ಹಿನ್ನೆಲೆಯಲ್ಲಿ ಒಂದು ಕೂಲಂಕುಷವಾದಂಥ ವಿಚಾರಣೆ ಆಗಬೇಕು. ಹಂಗಾಗಿಲ್ಲ ಅಂದರೆ ಆಗಿಲ್ಲ ಸರಿ, ಆದರೆ ಒಬ್ಬ ನ್ಯಾಯಮೂರ್ತಿ ಆಡಳಿತಾರೂಢ, ಇದು 2016-17 ಮಾತು, ಆಡಳಿತಾರೂಢ ಪಕ್ಷದ ಗೃಹ ಮಂತ್ರಿ ಇದರಲ್ಲಿ ಪಾಲುದಾರರಾಗಿದ್ದಾರೆ ಅನ್ನುವ ಆರೋಪ ಇದೆ. ಹೀಗಿರುವ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾದಂಥ ವಿಚಾರಣೆ ನಡೆದು ಅವರು ನಿರಪರಾಧಿ ಅಂತ ಸಾಬೀತಾದರೆ ಇನ್ನೂ ವಿಶ್ವಾಸ ಬರುತ್ತೆ. ನೀವು ವಿಚಾರಣೆಯನ್ನೇ ಹೇಗಾದರೂ ಮುಚ್ಚಿಬಿಡಬೇಕು ಅಂತ ಮಾಡಿದ್ರೆ ಇನ್ನೊಂದಷ್ಟು ಅದರ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಆದ್ದರಿಂದ ತಳಹಂತದ ಕೋರ್ಟ್ಗಳಲ್ಲಿ ಇದರ ಬಗ್ಗೆ ಸರಿಯಾದಂಥ ವಿಚಾರಣೆ ನಡೆದಿರನೇ ತೀರ್ಪು ಬರ್ತಿದೆ. ಆದ್ದರಿಂದ ದಯವಿಟ್ಟು ಇದರ ಬಗ್ಗೆ ಮತ್ತೊಂದು ಹೊಸ ಕೂಲಂಕುಷವಾದಂಥ ವಿಚಾರಣೆ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟಿನ ಮುಂದೆ ಅಹವಾಲು ಬರುತ್ತೆ. ಆಗ ಈ ಅಹವಾಲನ್ನು ದೀಪಕ್ ವರ್ಮಾ, ಆಗಿನ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು, ಕನ್ವಿಲ್ಕರ್, ನ್ಯಾಯಮೂರ್ತಿ ಕನ್ವಿಲ್ಕರ್ ಅವರು ಪಕ್ಕಾ ಸರ್ಕಾರದ ಪರ ವಕೀಲರ ಅಂತ ಸಾಬೀತಾದವರು. ಇವತ್ತು UAPA ಅಥವಾ ಈ ED ವಿಷಯಗಳಲ್ಲೇನಿದೆ ಅದರಲ್ಲಿ ಅತ್ಯಂತ ಕಟುವಾದಂಥ ಜನವಿರೋಧಿ ಅಂಶಗಳು ಬರುವುದಕ್ಕೆ ನೇರವಾಗಿ ಕಾರಣಕರ್ತರಾಗಿರೋದು ನ್ಯಾಯಮೂರ್ತಿ ಕನ್ವಿಲ್ಕರ್ ಅವರು ಮತ್ತು ಲಿಬರಲ್ ಪ್ರಖ್ಯಾತಿಯನ್ನು ಹೊಂದಿರುವ ಚಂದ್ರಚೂಡ್ ಅವರು, 3 ಜನರ ಒಂದು ನ್ಯಾಯಪೀಠ ಇದಕ್ಕಾಗಿ ಏರ್ಪಡುತ್ತೆ. ಇದರಲ್ಲಿ ಪ್ರಶಾಂತ್ ಭೂಷಣ್ ಅವರು ಇತ್ಯಾದಿ ದೊಡ್ಡ ದೊಡ್ಡ ವಕೀಲರು ವಾದ ಮಾಡಿ ಸಾಕ್ಷ್ಯಾಧಾರಗಳ ಸಮೇತ ಒಂದು ಇವೆಂಟ್ಗಳನ್ನು, ಕ್ರೊನಾಲಜಿಯನ್ನು ಕೊಡ್ತಾರೆ. ಹೆಂಗೆ ಹಲವಾರು ಅನುಮಾನಾಸ್ಪದ ಸಂಗತಿಗಳಿದ್ದಾವೆ. ಅವರ ಬಾಡಿ, ಅವ್ರಿಗೆ ಹೃದಯ ಸಮಸ್ಯೆಯ ಕಾಯಿಲೆ ಅಂತಂದರೆ ಯಾಕೆ ಅವ್ರನ್ನ ನ್ಯೂರಾಲಜಿಗೆ ಕರ್ಕೊಂಡು ಹೋಗ್ಲಾಯಿತು, ಯಾತಕ್ಕೆ ಅವರ ಪೋಸ್ಟ್ಮಾರ್ಟಮ್ ನಡಿಬೇಕಾದ್ರೆ ಅವರ ಕುಟುಂಬದ ಸಂಬಂಧಿಕರು ಯಾಕಿರಲಿಲ್ಲ, ಯಾಕೆ ಅದರ ವಿಡಿಯೋಗ್ರಫಿ ನಡೆದಿಲ್ಲ, ಯಾತಕ್ಕೆ ಕೇವಲ ಅವರ ಸಹವರ್ತಿ 2 ಜಡ್ಜ್ಗಳ ಹೇಳಿಕೆಯನ್ನು ಮಾತ್ರ ಆಧರಿಸಿ ಇಡೀ ತೀರ್ಪನ್ನು ಕೊಡಲಾಗಿದೆ. ಆದ್ದರಿಂದ ಆ 2 ಜಡ್ಜ್ಗಳನ್ನು ಕೂಡ ನೀವು ಕರೆಸಿ ಮತ್ತೊಂದು ಸತಿ ಕೂಲಂಕುಷವಾದಂಥ ವಿಚಾರಣೆ ಮಾಡಬೇಕು ಅಂತ ವಾದ. ಆ ವಾದವನ್ನು ಚಂದ್ರಚೂಡ್ ಅವರು ಸಂಪೂರ್ಣವಾಗಿ ಅವರೇ ತೀರ್ಪನ್ನು ಬರೀತಾರೋದಕ್ಕೆ ಸಾರಾಸಗಟು ಇದೊಂದು ದುರುದ್ದೇಶಪೂರಿತವಾದಂಥ, ಈ ದೇಶದ ನ್ಯಾಯಾಂಗದ ಬಗ್ಗೆ ಕಳಂಕವನ್ನು ಹುಟ್ಟಿಸುವಂತಹ ಒಂದು ದುರುದ್ದೇಶಪೂರಿತವಾದಂಥ ಅಹವಾಲಾಗಿದೆ. ಆದ್ದರಿಂದ ತಿರಸ್ಕರಿಸಲಾಗುತ್ತೆ ಅಂತ ಒಂದು ಬಗೆಯ ತಿರಸ್ಕಾರ ರೂಪದ ಜಡ್ಜ್ಮೆಂಟ್ ಕೊಡ್ತಾರೆ. ನ್ಯಾಯಮೂರ್ತಿ ಲೋಯಾ ಇದುವರೆ ತನಕ ನ್ಯಾಯ ಸಿಕ್ಕಿಲ್ಲ. ಈ ಪ್ರಶ್ನೆಯನ್ನು ಲಲ್ಲನ್ ಟಾಪ್ನ ಸಂದರ್ಶನದಲ್ಲೂ ಹಾಗೂ ಅದೇ ಸಮಯದಲ್ಲಿ ಶ್ರೀನಿವಾಸನ್ ಜೈನ್ ಅವರು ನ್ಯೂಜಿಲ್ಯಾಂಡ್ಗೆ ಕೊಟ್ಟಿರುವ ಸಂದರ್ಶನದಲ್ಲೂ ಕೂಡ ಕೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ಲಲ್ಲನ್ ಟಾಪ್ನ ಸಂದರ್ಶನದಲ್ಲಿ ವಿಸ್ತಾರವಾದಂಥ ಉತ್ತರ ಕೊಡ್ತಾರೆ. ಆ ಉತ್ತರದಲ್ಲಿ ಎಷ್ಟು ಚಾಣಾಕ್ಷ ರೀತಿಯಲ್ಲಿ ಚಂದ್ರಚೂಡ್ ಅವರು ಅತ್ಯಂತ ಕ್ಷುಲ್ಲಕವಾದಂಥ 2 ವಿಷಯಗಳನ್ನು ಮುಂದಿಟ್ಟು ಇಡೀ ಕೇಸೇ ಕ್ಷುಲ್ಲಕ ಅನ್ನುವಂತಹ ಅಭಿಪ್ರಾಯವನ್ನು ಬರುವ ರೀತಿ ತಪ್ಪಾಗಿ ಮೂಡಿಸಿದ್ದಾರೆ. ಅವ್ರು ಹೇಳೋದು 2 ಸಂಗತಿ. ಇದನ್ನು ಮರು ವಿಚಾರಣೆ ಮಾಡಬೇಕು ಅಂತ ಕೇಳಿದಂಥವ್ರು ನಮ್ಮ ಮುಂದೆ ಇಟ್ಟಿದ್ದು 2 ವಿಷಯ. ಮೊದಲನೇದು, ಒಬ್ಬ ಜಡ್ಜು, ಎಲ್ಲರೂ ಕೂಡ ಡಿಸ್ಟ್ರಿಕ್ಟ್ ಜಡ್ಜ್ನ ಸ್ಥಾನಮಾನ ಉಳ್ಳವರು, ಒಂದು ಮದುವೆಗೆ ಹೋದಾಗ 4 ಜನ ಜಡ್ಜ್ಗಳು ಕೂಡ ಒಂದೇ ರೂಮಿನಲ್ಲಿ ಇರ್ತಾರಾ? ಒಬ್ಬೊಬ್ಬ ಜಡ್ಜ್ಗೆ ಒಂದೊಂದು ರೂಮ್ ಕೊಡ್ತಾರಲ್ಲ. ನಾಗ್ಪುರ ಅನ್ನೋದು ಹೆಚ್ಚು ಕಡಿಮೆ ಬಾಂಬೆ ಎಷ್ಟು ದೊಡ್ಡ ಸಿಟಿಯಲ್ಲಾದರೂ ಒಂದು ಟೈರ್ 2 ಸಿಟಿ ಅದು. ಅಲ್ಲಿ ನೀವು ಎಲ್ಲ ಜಡ್ಜ್ಗಳನ್ನು ಒಂದೇ ರೂಮ್ನಲ್ಲಿ ಇಡ್ತಾರ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಎರಡನೇದು, ಅವರಿಗೆ ಹೃದಯ ಸಂಬಂಧಿಯಾದಂಥ ಒಂದು ಆಘಾತ ಆದಾಗ
ಅವರನ್ನು ಕಾರನ್ನು ಬಿಟ್ಟು ಆಟೋದಲ್ಲೇ ಕರ್ಕೊಂಡು ಹೋದರು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಮತ್ತು ಯಾತಕ್ಕೆ ಹಾರ್ಟ್ ಸ್ಪೆಷಲಿಸ್ಟ್ನ ಬದಲಿಗೆ ನ್ಯೂರೋ ಸರ್ಜನ್ ಹತ್ರ ಕರ್ಕೊಂಡು ಹೋಗುತ್ತೋ ಅಂತ ಕೇಳ್ತಾರೆ. ಮೂರೂ ಕೂಡ ಕ್ಷುಲ್ಲಕವಾದ ಪ್ರಶ್ನೆಗಳು ಅಂಥೇಳಿ ನಿರ್ದಿಷ್ಟ ಪ್ರಶ್ನೆಗೆ ಅಮೂರ್ತವಾದಂಥ ಹಾಗೂ ಕೆಲವು ನಿಯಮಬದ್ಧ ಉತ್ತರಗಳನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಏನು ನೋಡಿ, ಈ ಪ್ರಶ್ನೆಯನ್ನು ಕೇಳುವಂತಹ ನ್ಯಾಯ ವಕೀಲರು ಇವರೆಲ್ಲರೂ ಕೂಡ ಅರ್ಬನ್ ಸೆಂಟರಲ್ಲಿ ಇರುವಂಥವರು, ಡೆಲ್ಲಿನಲ್ಲಿ ಬಾಂಬೆನಲ್ಲಿ ಇರುವಂಥವರು ಮತ್ತು ಮೇಲ್ಮಧ್ಯಮ ವರ್ಗದವರು, ಶ್ರೀಮಂತವರು. ಇವರುಗಳು ತಾವು ಮದುವೆಗೆ ಹೋದರೆ ಹೆಂಗೆ ಬೇರೆ ಬೇರೆ ರೂಮುಗಳಲ್ಲಿ ಸೂಟುಗಳಲ್ಲಿರ್ತೀವೋ ಹಾಗೆ ಈ ಜಡ್ಜಿಗಳು ಇರ್ತಾರೆ ಅಂತ ಭಾವಿಸ್ತಾರೆ. ಆದರೆ ಡಿಸ್ಟ್ರಿಕ್ಟ್ ಜಡ್ಜಿಗಳಿಗೆ ಆ ರೀತಿಯಾದಂಥ ಅವಕಾಶಗಳಿರೋದಿಲ್ಲ. ಬಹಳ ಕಷ್ಟ, ಬಡತನದಿಂದ ಬದುಕ್ತಿರ್ತಾರೆ ಅವರು. ಹೀಗಾಗಿ 4 ಜಡ್ಜಿಗಳು ಕೂಡ ಒಂದೇ ರೂಮಲ್ಲಿರೋದು ಯಾವ ಕಾರಣಕ್ಕೂ ದೊಡ್ಡ ವಿಶೇಷ ಆಕ್ಷೇಪಣೆಯ ವಿಷಯ ಇಲ್ಲ. ನಾನು ಮದುವೆಗೆ ಹೋದಾಗ ಅಂತ ಹಲವಾರು ಜಡ್ಜಿಗಳ ಜೊತೆ ಸಣ್ಣ ಪುಟ್ಟ ಲಾಡ್ಜಲ್ಲೇ ಇದ್ದೆ ಅಂತ ಹೇಳ್ತಾರೆ. ಬದಲಿಗೆ ಅವ್ರು ಕೇಳಬೇಕು, ಪರಿಶೀಲನೆ ಮಾಡಬೇಕಾಗಿದ್ದೇನು, ಇದೇ ನಿಜ ಅಂತಂದರೆ ಬೇರೆ ಲಾಡ್ಜ್ಗಳಿರಲಿಲ್ವ, ಅವ್ರಿಗೆ ಮಾಹಿತಿ ಇರಲಿಲ್ವ ಇತ್ಯಾದಿಗಳನ್ನು ಕೇಳಬೇಕಾಗಿತ್ತು. ಎರಡನೇದು, ಜಡ್ಜಿಗಳಿಗೆ ಕಾರ್ ಇರೋದಿಲ್ಲ ಅಥವಾ ಕಾರ್ ಯಾವಾಗಲೂ ಅವ್ರ ಜೊತೆಗೆ ಇರೋದಿಲ್ಲ. ಇವ್ರು ಹೋಗಿರೋದು ಮದುವೆಗೆ ಜಡ್ಜಿಗಳು ಗೆಸ್ಟಾಗಿ ಹೋಗಿದ್ದಾರೆ. ಸೊ ಹೀಗಾಗಿ ಆ ಜಡ್ಜಿಗಳು ತಮ್ಮ ಸಹೋದ್ಯೋಗಿ ಜಡ್ಜ್ಗೆ ಹೃದಯ ನೋವು ಬೇನೆ ಕಾಣಿಸ್ಕೊಂಡ ತಕ್ಷಣ ಯಾವ ವೆಹಿಕಲ್ ಇತ್ತೋ ಅದರಲ್ಲಿ ಹೋಗಿದ್ದಾರೆ, ಆಟೋದಲ್ಲಿ. ಅದು ಹೆಂಗೆ ದೊಡ್ಡ ಆಕ್ಷೇಪಣೆ ಆಗುತ್ತೆ. ಹತ್ತಿರದಲ್ಲಿದ್ದಂಥ ಆಸ್ಪತ್ರೆ ಒಂದು ನ್ಯೂರೋ ಸರ್ಜನ್ ಆಸ್ಪತ್ರೆನೇ, ನ್ಯೂರೋ ಸರ್ಜನ್ ಆರ್ಥೋಪೆಡಿಷಿಯನ್ ಆಸ್ಪತ್ರೆನೇ. ಅವರು ಇದನ್ನು ನೋಡಿ ನೀವು ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತಾರೆ. ಆದ್ದರಿಂದ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಅವ್ರು ಹೋಗೋಷ್ಟರಲ್ಲಾಗಲೇ ತೀರ್ಕೊಂಡಿದ್ರು. ಈ ಥರದ ಹಲವಾರು ಪ್ರಕರಣಗಳಾಗಿದ್ದಾವೆ ಅಂತ 2-3 ಉದಾಹರಣೆಗಳು. ಆ ಜಡ್ಜ್ ಹಿಂಗೆ ಸತ್ರು, ಈ ಜಡ್ಜ್ ಹಂಗೆ ಸತ್ರು, ಹೆಂಗೆ ಒಂದೊಂದು ಸತಿ ನಾವೇನು ಅಂದ್ಕೊಂಡಿರ್ತೀವಿ ಅದಕ್ಕೆ ತದ್ವಿರುದ್ಧವಾದ ನಡೆದುಬಿಡುತ್ತೆ ಅಂತ ಥಿಯರಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಆದರೆ ಇಡೀ ವಿಷಯದಲ್ಲಿ ಆ ವ್ಯಕ್ತಿ ತಾನು ಯಾರು ಪೋಸ್ಟ್ ಮಾರ್ಟಮ್ನಲ್ಲಿ ನಿಕಟವರ್ತಿ ಅಂತ ಹೇಳ್ಕೊಂಡು ಬಂದ ಆತ ಸಂಘ ಪರಿವಾರದ ಸದಸ್ಯ ಆಗಿದ್ದನಾ ಇಲ್ಲವಾ, ಆತ ಯಾಕೆ ಬಂದ, ಯಾಕೆ ಆತನ್ನು ಕಳಿಸಿದ್ರು, ಕುಟುಂಬದವರು ದೇಹದ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳ್ತಾರೆ, ರಕ್ತದ ಕಲೆ ಇತ್ತ ಇಲ್ವಾ, ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಬಂತು, ಈ ಯಾವ ಪ್ರಶ್ನೆಯನ್ನು ಕೂಡ ಪರಿಗಣಿಸೋದಿಲ್ಲ. ಹೀಗಾಗಿ ನ್ಯಾಯಮೂರ್ತಿ ಲೋಯಾ ಅವರ ಕೊಲೆಯ ನಿಗೂಢತೆ ಆ ತೀರ್ಪಿಗಿಂತ ಇವತ್ತೇನು ಚಂದ್ರಚೂಡ್ ಅವರು ಕೊಟ್ಟಿದ್ದಾರೆ ಉತ್ತರ, ಆ ಉತ್ತರದಿಂದ ಆ ನಿಗೂಢತೆ ಮತ್ತು ಪ್ರಶ್ನೆಗಳು ಇನ್ನಷ್ಟು ಜಾಸ್ತಿ ಆಗೋ ಥರ ಆಗಿದೆ. ತೀರಾ ಇತ್ತೀಚಿನ ಒಂದು ಉದಾಹರಣೆ ಅಂತಂದರೆ, ದೊಡ್ಡ ದೊಡ್ಡ ಮಾತುಗಳು ಕೃತ್ಯದಲ್ಲಿ ದೊಡ್ಡ ರೀತಿ ಪರಿಣಾಮಕಾರಿ ಆಗದಂತಹ ಆದೇಶಗಳು ಅನ್ನುವುದಕ್ಕೆ ಮತ್ತೊಂದು ಉದಾಹರಣೆ ಪಕ್ಕಾ ಲಿಬರಲ್ಗಳು ಮಾಡುವಂಥದ್ದಿದು. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಿಮಗೆ ಗೊತ್ತಿದೆ. ಎಲೆಕ್ಟ್ರಲ್ ಬಾಂಡ್ಗಳು ಹೆಂಗೆ ಒಬ್ಬ ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳು ಮತ್ತು ಪಕ್ಷಗಳು ರಹಸ್ಯವಾಗಿ ತಮ್ಮ ನಡುವೆ ಚುನಾವಣಾ ಬಾಂಡ್ಗಳ ಮೂಲಕ ಧನ ಸಹಾಯವನ್ನು ಪಡೆದುಕೊಂಡು ಅವರಿಗೆ ಪೂರಕವಾಗಿ ಕೆಲಸ ಮಾಡುವಂತಹ ಒಂದು ಮಿಸ್ಟೀರಿಯಸ್ ಆದಂಥ ರಹಸ್ಯಾತ್ಮಕವಾದಂಥ ಪದ್ಧತಿಯನ್ನು ತಂತು 2017ರಲ್ಲಿ BJP ಅರುಣ್ ಜೇಟ್ಲಿ ಅವರನ್ನು ಮುಂದಿಟ್ಟರು. ಕಾಂಗ್ರೆಸ್ನವರು ಅದನ್ನು ಬೆಂಬಲಿಸಿದರು, ಎಲ್ಲ ವಿರೋಧ ಪಕ್ಷಗಳು ಬೆಂಬಲಿಸಿದರು, ಕಮ್ಯುನಿಸ್ಟರನ್ನ ಮಾತ್ರ ಹೊರತುಪಡಿಸಿ. ಎಲೆಕ್ಟ್ರಲ್ ಬಾಂಡು ಈ ರೀತಿ ಹೆಂಗೆ ನಿಗೂಢವಾಗಿದೆ ಮತ್ತು ಅದರಿಂದ ಇಡೀ ಭಾರತದ ಚುನಾವಣಾ ವ್ಯವಸ್ಥೆಗೆ ಧಕ್ಕೆ ತಂದಿದೆ. ಚುನಾವಣೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಯುವುದು ಭಾರತದ ಪ್ರಜಾತಂತ್ರದ ಮೂಲ ಸ್ವರೂಪ, ಅದಕ್ಕೆ ಧಕ್ಕೆ ತರ್ತಿದೆ. ಅದರಿಂದ ಇದರ ವಿಚಾರಣೆಯನ್ನು ಮಾಡಬೇಕು ಅಂತ 2018ರಿಂದಲೂ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ರು. ಅದು 2024ರ ಜನವರಿನಲ್ಲಿ ವಿಚಾರಣೆಗೆ ಬಂದು ಎಲೆಕ್ಟ್ರಲ್ ಬಾಂಡ್ನ 5 ಜನರ ನ್ಯಾಯಪೀಠ, ಚಂದ್ರಚೂಡ್ ಅವರ ನೇತೃತ್ವದ ನ್ಯಾಯಪೀಠ ರದ್ದು ಮಾಡುತ್ತೆ. ಅಷ್ಟರ ಮಟ್ಟಿಗೆ ಇದು ಸ್ವಾಗತಾರ್ಹವಾದದ್ದು. ಈಗ ಎಲೆಕ್ಟ್ರಲ್ ಬಾಂಡ್ ಇಲ್ಲ. ಆದರೆ ಎಲೆಕ್ಟ್ರಲ್ ಬಾಂಡು ಹೊರತಂದ ಸಂಗತಿಗಳೇನು? SBI ನ್ಯಾಯಮೂರ್ತಿಗಳು ಆದೇಶ ಕೊಟ್ಟರೂ ಕೂಡ ವಿವರಗಳನ್ನು ಕೊಡ್ತಿರಲಿಲ್ಲ. ಆದರೆ ಕ್ವಿಂಟ್ನಲ್ಲಿ ಕೆಲಸ ಮಾಡಿದಂಥ ಫೇಮಸ್ ಪತ್ರಕರ್ತರು ಅವರು ಇದರಲ್ಲಿ ಹೆಂಗೆ ಪ್ರತಿ ಒಂದು ಫಾರಮ್ನಲ್ಲೂ ಕೂಡ ಒಂದು ನಂಬರ್ ಇರುತ್ತೆ, ನಿಗೂಢವಾದ ಸಂಖ್ಯೆ ಮೇಲ್ಗಣ್ಣಿಗೆ ಕಾಣುವುದಿಲ್ಲ. ನೀವು ಇತರ ಉಪಕರಣ ಬೆಳೆಸಿದರೆ ಒಂದು ನಿಮಗೆ ಆ ಪೇಪರಲ್ಲಿ ಒಂದು ನಂಬರ್ ಇರುತ್ತೆ. ಆ ನಂಬರು ಯಾರು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಯಾರ ದುಡ್ಡು, ಯಾವ ಪಕ್ಷ ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡಿದೆ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತೆ. ಪೂನಂ ಅಂಥೇಳಿ ಆ ಪತ್ರಕರ್ತರು ಅದನ್ನು ವಿವರವಾಗಿ ಅವರು ಅದನ್ನು ತಂದು ದೇಶದ ಮುಂದೆ ಇಟ್ಟಿದ್ದಾರೆ. ಆ ವಿವರಗಳನ್ನು SBI ಕೊಡುವುದಕ್ಕೆ ಹಿಂದೆ ಸರಿದಾಗ ಕೋರ್ಟ್ ಆದೇಶದ ಮೇಲೆ ವಿವರಗಳು ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಕಾಣುವ ಸಂಗತಿ ಏನು? ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು
ಸಾವಿರಾರು ಕೋಟಿ ದುಡ್ಡನ್ನು ಬಿ ಜೆ ಪಿಗೆ, ಪ್ರಧಾನವಾಗಿ ಬಿ ಜೆ ಪಿಗೆ ಒಟ್ಟು 16,000 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ಗಳು 2018ರಿಂದ 2023 ತನಕ ಕೊಡಲ್ಪಟ್ಟಿದ್ರೆ ಅದರಲ್ಲಿ 8,000 ಕೋಟಿ ರೂಪಾಯಿ ಬರೀ ಬಿ ಜೆ ಪಿಗೆ ಹೋಗಿದೆ. ಮತ್ತು ಯಾರ್ಯಾರು ಆ ರೀತಿ ಫಂಡ್ಗಳನ್ನು ಕೊಟ್ಟಿದ್ದಾರೆ, ಮಹಾನ್ ಕರಪ್ಟ್ ಆಗಿರುವಂತಹ ಹಲವಾರು ಕಾಂಟ್ರಾಕ್ಟ್ಗಳು ಮತ್ತು ಕನ್ಸ್ಟ್ರಕ್ಟರ್ಸ್ಗಳು ಇದ್ದಾರೆ. ಉದಾಹರಣೆಗೆ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಸಾಲು ಸಾಲು ಸೇತುವೆಗಳು ಕುಸಿತ ಆಗ್ತಿದ್ರು ಕೂಡ ಅವ್ರಿಗೇನೆ ಕಾಂಟ್ರಾಕ್ಟ್ ಹೋಗುತ್ತೆ. ಯಾವುದೋ ಲಾಟ್ರಿ ಸಿಸ್ಟಮ್ ನಡೆಸೋರಿಗೆ ಹೋಗಿರುತ್ತೆ ಕಾಂಟ್ರಾಕ್ಟು. ದೊಡ್ಡ ದೊಡ್ಡ ಟೆಲಿಕಾಂ ಕಂಪನಿಗಳಿಗೆ, ಗಣಿ ಕಂಪನಿಗಳಿಗೆ ಕಾಯ್ದೆಗಳನ್ನು ಬಳಸಿ, ಕಾಯ್ದೆಗಳನ್ನು ಉಲ್ಲಂಘಿಸಿ, ಕಾಯ್ದೆಗಳನ್ನು ಬಗ್ಗಿಸಿ ತೀರ್ಪುಗಳನ್ನು ಅವ್ರಿಗೆ ಅನುಕೂಲಕರವಾಗಿರುವಂತಹ ನೀತಿಗಳನ್ನು ಈ ದುಡ್ಡು ಕೊಟ್ಟ ನಂತರ ಮಾಡಿದ್ದಾರೆ. ಸೊ ಹೀಗಾಗಿ ಎಲೆಕ್ಟ್ರಲ್ ಬಾಂಡ್ ಅನ್ನುವಂಥದ್ದು ಕೇವಲ ಚುನಾವಣಾ ಫಂಡಿಂಗ್ ವಿಷಯ ಮಾತ್ರ ಅಲ್ಲ, ಅದ್ರ ಹಿಂದೆ ಕ್ವಿಡ್ ಪ್ರೋಕೋ ಇದೆ. ನೀ ನನಗಾದರೆ ನಾನಿನಗೆ ಅಂತೇಳಿ ಕಾರ್ಪೊರೇಟ್ ಶಕ್ತಿಗಳು ಪ್ರಜಾತಂತ್ರವನ್ನೇ ಹೈಜಾಕ್ ಮಾಡಿದ್ದಾರೆ. ಆದ್ದರಿಂದ ಇದನ್ನು ಮುಂದುವರಿಸಬೇಕು ಮತ್ತು ಇದರ ಬಗ್ಗೆ ಕೂಲಂಕುಷ ತನಿಖೆಗೆ ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ತನಿಖೆ ನಡೆಯುವುದಕ್ಕೆ ಅವಕಾಶ ಮಾಡಿಕೊಟ್ರೇ ನೀವು ಎಲೆಕ್ಟ್ರಲ್ ಬಾಂಡ್ ವಿಷಯವನ್ನು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಿದಂತಾಗುತ್ತದೆ ಅಂತ ವಾದಿಗಳು ಪದೇ ಪದೇ ವಾದ ಮಾಡಿದ್ರು ಕೂಡ ಒಂದೇ ಮಾತಿನಲ್ಲಿ ಸಾರಾಸಗಟಾಗಿ ಚಂದ್ರಚೂಡ್ ಅವರದನ್ನು ತಿರಸ್ಕರಿಸ್ತಾರೆ. ನಾವು ಇದರಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ, ಇದೆಲ್ಲ ಊಹಾತ್ಮಕವಾದದ್ದು ಅಂತ ಹೇಳ್ಬಿಡ್ತಾರೆ. ಇನ್ಫ್ಯಾಕ್ಟ್ ಎಲೆಕ್ಟ್ರಲ್ ಬಾಂಡ್ನ ತೀರ್ಪು ಕೊಡೋಕ್ಕೆ ಮುಂಚೆ ಅವರು ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ ಕ್ವಿಡ್ ಪ್ರೋಕೋ ಕಾಣ್ತಿದೆ ಅಂತ. ಅಂದರೆ ನೀ ನನಗಾದರೆ ನಾನು ನಿನಗೆ ಎನ್ನುವಂತಹ ವ್ಯವಹಾರ ಕಾಣ್ತಿದೆ ಅಂತ ಅವರೇ ಜಡ್ಜ್ಮೆಂಟಲ್ಲಿ ಹೇಳ್ತಾರೆ. ಆ ವ್ಯವಹಾರ ಕಾಣ್ತಿದ್ರೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಆದೇಶ ಕೊಡಿ ಅಂತಂದರೆ ಹಿಂದೆ ಸರಿತಾರೆ. ಇದು ಪಕ್ಕಾ ಲಿಬರಲ್ ಮನಸ್ಥಿತಿಯ, ಅಂದರೆ ದೊಡ್ಡ ಮಾತು, ಸಣ್ಣ ಸಣ್ಣ ಕೆಲಸಗಳು, ಇದು ಎದ್ದು ಕಾಣುತ್ತೆ. ಇವಿಷ್ಟು ಅವರು ಕೊಟ್ಟ ಜಡ್ಜ್ಮೆಂಟ್ಗಳು ಹೆಂಗೆ ಭಾರತದ ಪ್ರಜಾತಂತ್ರಕ್ಕೆ, ವಿಶೇಷವಾಗಿ ಸೆಕ್ಯುಲರಿಸಮ್ಗೆ, ಫೆಡರಲಿಸಮ್ಗೆ ಹಾಗೂ ಚುನಾವಣಾ ಪ್ರಜಾತಂತ್ರಕ್ಕೆ ತಂದಿರುವಂತಹ ಆತಂಕಗಳು. ಇದಲ್ಲದಿರ ಹಲವಾರು ಈ ದೇಶದ ಪ್ರಜಾತಂತ್ರಕ್ಕೆ ಧಕ್ಕೆ ತರುವ ಕೆಲವು ಅಂಶಗಳನ್ನು ಇವರ ನೇತೃತ್ವದಲ್ಲೂ ಕೂಡ ತಗೊಳ್ಳೋದೇ ಇಲ್ಲ ಚರ್ಚೆಗೆ, ವಿಚಾರಣೆಗೆ. CAA, NPR, NRC ವಿಷಯದಲ್ಲಿ ಈ ದೇಶದ ನಾಗರಿಕತ್ವವನ್ನೇ ರದ್ದು ಮಾಡುವಂತಹ ವಿಷಯ ಚರ್ಚೆನಲ್ಲಿದೆ, ಅದರ ಬಗ್ಗೆ ಇಲ್ಲ. ಪೆಗಾಸಸ್ ಅಂತೇಳಿ 2017ರಲ್ಲಿ ಈ ದೇಶದ ಎಲ್ಲ ನಾಗರಿಕರ ಖಾಸಗಿ ಬದುಕುಗಳನ್ನು ಸ್ನೂಪ್ ಮಾಡುವಂತಹ, ರಹಸ್ಯವಾಗಿ ಬೇಹುಗಾರಿಕೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಬಳಸಲಾಗ್ತಿದೆ. ಇಸ್ರೇಲಿಂದ ತಂದಂಥ ಟೆಕ್ನಾಲಜಿ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಕೇಸಿದೆ, ಇನ್ನೂ ಇದುವರೆಗೂ ಮುಂದುವರೆದಿಲ್ಲ. ಅಂದರೆ ಲಿಬರಲ್ ಆಗಿ ಕಾಣಿಸ್ಕೊಳ್ಬೇಕು ಕೆಲವುದರಲ್ಲಿ. ಕೆಲವು ತೀರ್ಪುಗಳನ್ನು ಕೊಟ್ಟಿದ್ದಾರೆ. ವ್ಯಕ್ತಿಗತ ಸ್ವಾತಂತ್ರ್ಯದ ಪ್ರಶ್ನೆಗೆ ಬಂತು ಅಂದರೆ, ಉದಾಹರಣೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಇನ್ನೂ ಕೂಡ ಮುಖ್ಯ ನ್ಯಾಯಾಧೀಶರಾಗದೇ ಇದ್ದಾಗ ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಖಾಸಗಿತನದ ಬಗ್ಗೆ ಕೊಟ್ಟಂಥ ತೀರ್ಪು, ಆಧಾರ್ ಬಗ್ಗೆ ಕೊಟ್ಟಂಥ ಅಭಿಪ್ರಾಯಗಳು, ಹಾಗೂ ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಮೈನಾರಿಟಿ ಜಡ್ಜ್ಮೆಂಟು, ಅಂದರೆ ನೀವು ಇದರ ಬಗ್ಗೆ ವಿಶೇಷ UAPA ಹಾಕಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕು, ಪೊಲೀಸರು ಇದನ್ನು ಯಥಾವತ್ತು ಒಪ್ಕೊಳ್ಳೋಕ್ಕಾಗಲ್ಲ ಅಂತಂದ್ಬಿಟ್ಟು ಮೈನಾರಿಟಿ ಜಡ್ಜ್ಮೆಂಟ್ ಕೊಟ್ಟಿದ್ದು, ಇವೆಲ್ಲವೂ ಕೂಡ ಉಂಟು. ಆದರೆ ಅದು ಮೈನಾರಿಟಿ ಜಡ್ಜ್ಮೆಂಟ್ಗಳೇ. ಮತ್ತು ದೇಶದ ಸಾಮಾಜಿಕ, ಆರ್ಥಿಕ, ಪ್ರಜಾತಾಂತ್ರಿಕ, ಸೆಕ್ಯುಲಾರ್ ವಿಷಯಗಳು ಬಂತು ಅಂತಂದರೆ ಅದರಲ್ಲಿ ಯಾವ ಕಾರಣಕ್ಕೂ ಏನೊಂದು ಆರ್ಡರ್ನ, ಹಿಂದುತ್ವ ಆರ್ಡರ್ ಮೋದಿ ಸರ್ಕಾರ ಸೃಷ್ಟಿ ಮಾಡಿದೆ, ಅದರ ಕೂದಲು ಕೊಂಕದಂತೆ ಇವುಗಳನ್ನು ಕೊಡಲಾಗಿದೆ. ಬದಲಿಗೆ ಅವರು ತೆಗೆದುಕೊಂಡಂಥ ಅತ್ಯಂತ ಪ್ರಜಾತಂತ್ರ ವಿರೋಧಿ, ಸೆಕ್ಯುಲಾರ್ ವಿರೋಧಿ, ಜನ ವಿರೋಧಿ, ಮೆಜಾರಿಟೇರಿಯನ್ ತೀರ್ಪುಗಳಿವೆ. ಅದಕ್ಕೆ ಪೂರಕವಾಗಿಯೇ ಕಾನೂನುಗಳು ಮಾಡಿದ್ರು, ಅದಕ್ಕೆ ಪೂರಕವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಇದು ಆದೇಶಗಳ ವಿಷಯ. ಆದರೆ ಮತ್ತು ಇವೆಲ್ಲವೂ ಕೂಡ ಅವರ ಸಂದರ್ಶನದಲ್ಲಿ ಈ ಥರ ತೀರ್ಪುಗಳನ್ನು ಕೊಡಬೇಕಾದ್ರೆ ಅವರ ಒಳಮನಸ್ಸಿನಲ್ಲಿ ಹೆಂಗೆ ಒಂದು ಮೆಜಾರಿಟೇರಿಯನ್ ಥಿಂಕಿಂಗ್, ಅಂದರೆ ಒಂದು ಹಿಂದುತ್ವವಾದಿ ಯೋಚನೆಗಳೇ ಇತ್ತು ಅನ್ನೋದನ್ನು ಕೂಡ ಈ ಸಂದರ್ಶನದಲ್ಲಿ ಬಟಾಬಯಲುಗೊಳಿಸಿದ್ದಾರೆ. ಅದು ಹೆಚ್ಚು ಆತಂಕಕಾರಿ. ಒಬ್ಬ ಲಿಬರಲ್ ವ್ಯಕ್ತಿ, ಲಿಬರಲ್ ಆಗಿ ತನ್ನನ್ನು ತಾನು ಪ್ರಖ್ಯಾತ ಮಾಡ್ಕೊಂಡಿರೋ ವ್ಯಕ್ತಿ ಹೆಂಗೆ ಆಂತರ್ಯದಲ್ಲಿ ಬಿಕ್ಕಟ್ಟಿನ, ಎರಡು ವಿಷಯ ಲಿಬರಲ್ ವ್ಯಕ್ತಿತ್ವದ್ದು. ಒಂದು, ಬಿಕ್ಕಟ್ಟಿನ ಸಮಯ ಬಂದಾಗ ಸಂಪೂರ್ಣವಾಗಿ ನ್ಯಾಯದ ಪರವಾಗಿ ನಿಲ್ಲಲ್ಲ, ಸಂಪೂರ್ಣವಾಗಿ ಅಧಿಕಾರ ಏನಿದೆ ಅದಕ್ಕೆ ಮಣಿತದೆ. ಎರಡನೇದು, ಒಳಗೊಳಗೆ ಸೈದ್ಧಾಂತಿಕವಾಗಿಯೂ ಕೂಡ ಒಂದು ಬಗೆಯ ಒಲುಮೆ ಇರ್ತದೆ. ನ್ಯಾಯದಕ್ಕಿಂತ, ಸಂವಿಧಾನಕ್ಕಿಂತ ಸೈದ್ಧಾಂತಿಕ ಒಲುಮೆಗಳು ಈ ವಿಷಯಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಪ್ರಕಟಗೊಂಡಿದೆ. ಅಂತರ್ಗಾಮಿನಿಯಾಗಿ ಅದು ಕೆಲಸ ಮಾಡಿದೆ ಈ ನ್ಯಾಯಾಧೀಶಗಳಲ್ಲಿ ಎನ್ನುವುದು ಈ ಸಂದರ್ಶನಗಳು ಬಯಲ್ಪಡಿಸಿದೆ. ಎರಡನೇದು, ಮಾಸ್ಟರ್ ಆಫ್ ರೋಸ್ಟರ್, ಅಂದರೆ ಯಾವ ಕೇಸುಗಳು ಯಾವ ಕೋರ್ಟಿನ ಮುಂದೆ ಹೋಗಬೇಕು ಅಂತ ತೀರ್ಮಾನ ಮಾಡುವ ಹಕ್ಕು ಕೂಡ, ಅಧಿಕಾರವೂ ಕೂಡ ಇದೇ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ಗಿರುತ್ತೆ.
ಇವರ ಹಿಂದಿನ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ಗಳು ಅದನ್ನು ದುರ್ಬಳಕೆ ಮಾಡಿಕೊಂಡ್ರು, ಆಡಳಿತಾರೂಢ ಸರ್ಕಾರಕ್ಕೆ ಅನುಕೂಲವಾಗುವಂತೆ. ಉದಾಹರಣೆಗೆ ಅರುಣ್ ಮಿಶ್ರಾ ಅವರ ಬೆಂಚ್ಗೆ ಎಲ್ಲವೂ ಹೋಗುವಂತೆ ಅವಕಾಶ ಮಾಡಿಕೊಟ್ರು ಅನ್ನೋದು ಇದ್ದಂಥ ಆರೋಪ. ಈಗ ಈ ಮಾಸ್ಟರ್ ಆಫ್ ದ ರೋಸ್ಟರ್ ವಿಷಯ ಬಂದಾಗ ಅದನ್ನು ಒಂದು ಮಾನವ ಮಧ್ಯಪ್ರವೇಶ ಕಡಿಮೆಯಾಗಿ ಕಂಪ್ಯೂಟರೇ ಯಾರ್ಯಾರ ಪರಿಣಿತಿ ಏನಿದೆ ಅದನ್ನು ಆಧರಿಸಿ ಕೊಡುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಪ್ರಯತ್ನ ಈ ಹಿಂದಿನಿಂದಲೂ ಪ್ರಾರಂಭ ಆಗಿತ್ತು. ಇದರ ನಡುವೆಯೂ ಕೂಡ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಕಾಲಾವಧಿನಲ್ಲೇ 2022ರಿಂದ 2024 ನಡುವಿನ ಕಾಲಾವಧಿನಲ್ಲೇ ಭೀಮಾ ಕೊರೆಗಾಂವ್ ಪ್ರಕರಣಕ್ಕೆ ಸೇರಿದಂಥ ನಿರಪರಾಧಿ ಅಮಾಯಕ 18 ಜನ ಬಂಧಿತರು 2017ರಿಂದ ಬಂಧನಕ್ಕೊಳಗಾಗಿದ್ದಾರೆ. ಹಾಗೂ 2020 ದೆಹಲಿ ದಂಗೆಯ ಹೆಸರಿನಲ್ಲಿ ಒಂದು ವಿಶಾಲವಾದಂಥ ಕುತಂತ್ರವನ್ನು ಸಂಚನ್ನು ರೂಪಿಸಲಾಗಿತ್ತು ಅನ್ನೋ ಪ್ರಕರಣದಲ್ಲಿ 15ಕ್ಕೂ ಹೆಚ್ಚು ಯುವ ಪ್ರತಿಭೆಗಳು ಉಮರ್ ಖಲೀದ್, ಶರ್ಜಿಲ್ ಇಮಾಮು, ಗುಲ್ಫಿಶಾ ಫಾತಿಮಾ ಈ ಥರದ 10ಕ್ಕೂ ಹೆಚ್ಚು ಜನ ಯುವ ಪ್ರತಿಭೆಗಳು 5 ವರ್ಷದಿಂದ ಜೈಲಿನಲ್ಲಿ ನಲುಗ್ತಾ ಇದ್ದಾರೆ. ಇವರುಗಳ ಬೇಲ್ ಪೆಟಿಷನ್ಗಳು ಬಂದಾಗ ಮತ್ತು ಅದೇ ರೀತಿ ಪ್ರೊಫೆಸರ್ ಸಾಯಿಬಾಬಾ ಅವರ ಪ್ರಕರಣವೂ ಕೂಡ ಅವರಿಗೆ ಹೈಕೋರ್ಟು ಬಿಡುಗಡೆಯನ್ನು ಕೊಟ್ಟಿರುತ್ತೆ, ಬಿಡುಗಡೆ ಆದೇಶವನ್ನು ಕೊಟ್ಟಿರುತ್ತೆ. ರಾತ್ರೋರಾತ್ರಿ ಸುಪ್ರೀಂ ಕೋರ್ಟು, ಇಡೀ ಸುಪ್ರೀಂ ಕೋರ್ಟ್ನ ಇತಿಹಾಸದಲ್ಲೇ ಹಾಗೆ ನಡೆದಿಲ್ಲ, ರಾತ್ರೋರಾತ್ರಿ ಮಧ್ಯರಾತ್ರಿ ಅದಕ್ಕೆ ತಡೆಯಾಜ್ಞೆ ಕೊಟ್ಟು ಇನ್ನೂ 1 ವರ್ಷ ಅವರು ಜೈಲಿನಲ್ಲಿ ಕೊಳೆಯಂಗೆ ಮಾಡ್ತಾರೆ. ಸುಮಾರು 10 ವರ್ಷ ಜೈಲಿನಲ್ಲಿ ನಿರಪರಾಧಿಯಾಗಿ ಕುಳಿತಾರೆ. ಹೈಕೋರ್ಟು ಅವ್ರನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿದ 8 ತಿಂಗಳಲ್ಲಿ 10 ವರ್ಷ ಜೈಲಿನಲ್ಲಿ ಪಟ್ಟಂಥ ಚಿತ್ರಹಿಂಸೆ ಕಾರಣಕ್ಕೆ ಪ್ರೊಫೆಸರ್ ಸಾಯಿಬಾಬಾ ಸಾಯ್ತಾರೆ, ಅಥವಾ ಸುಪ್ರೀಂ ಕೋರ್ಟ್ನ ಉಪೇಕ್ಷೆಗಳು ಆ ಪರ್ಟಿಕ್ಯುಲರ್ ಬೆಂಚಿನ ಪೂರ್ವಾಗ್ರಹಗಳು ಬಲಿ ತೆಗೆದುಕೊಳ್ಳುತ್ತೆ. ಆದರೆ ಇಂತಹ ಬೆಂಚುಗಳ ಮುಂದೆಯೇ ಯಾಕೆ ಹೋಗುತ್ತೆ, ಇದು ತಮ್ಮ ಗಮನದಲ್ಲಿ ಇರಲಿಲ್ವಾ ಅನ್ನುವ ಪ್ರಶ್ನೆ ರಿಟೈರ್ ಆದಾಗಲಿಂದಲೂ ಕೂಡ ಉಮರ್ ಖಲೀದ್ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಬೆನ್ನು ಹತ್ತಿದೆ. ಅವರು ರಿಟೈರ್ ಆದ 2 ದಿನದಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಈ ಜಾಮೀನು ಪ್ರಶ್ನೆಗಳಿಗೆ ಬಂದಾಗ ಯಾತಕ್ಕೆ ಉಮರ್ ಖಲೀದ್ ಅಂತವರು ಇದುವರೆಗೂ ಕೂಡ ಜಾಮೀನಿಲ್ಲದೆ ಕೊಳಿತಾ ಇದ್ದಾರೆ, ತಾವೇ ಉದಾಹರಣೆಗೆ ಚಂದ್ರಚೂಡ್ ಅವರೇ 2019 ಸುಮಾರಿನಲ್ಲಿ ಅರ್ನಬ್ ಗೋಸ್ವಾಮಿ ಅಂತ ತಮಗೆ ಗೊತ್ತಿದೆ, ರಿಪಬ್ಲಿಕ್ ಟಿವಿಯ ಪ್ರಖ್ಯಾತವಾದಂಥ ಆ್ಯಂಕರ್, ಸಂಪೂರ್ಣ ಬಲಪಂಥೀಯ ಆ್ಯಂಕರು, ಅವ್ರನ್ನ ಕಾನೂನಿಗೆ ವಿರುದ್ಧವಾಗಿ ಮತ್ತು ಅನ್ಯಾಯಯುತವಾಗಿ ಮಹಾರಾಷ್ಟ್ರದ ಸರ್ಕಾರ ಜೈಲಿಗೆ ಕಳಿಸುತ್ತೆ. ಜೈಲಿಗೆ ಕಳಿಸಿದಾಗ ದಿಢೀರನೆ ರಾತ್ರೋರಾತ್ರಿ ಚಂದ್ರಚೂಡ್ ಅವರು ಆ ಪ್ರಕರಣದ ವಿಚಾರಣೆಯನ್ನು ಮಾಡಿ ಕೂಡಲೇ ಅವರ ಬಿಡುಗಡೆಗೆ ಆದೇಶ ಮಾಡ್ತಾರೆ. ಆ ಆದೇಶವನ್ನು ಕೊಡಬೇಕಾದ್ರೆ ಜಾಮೀನಿನ ವಿಷಯದಲ್ಲಿ 1 ದಿನ ತಡವಾದರೂ ಕೂಡ ಬಹಳ ದಿನ ತಡವಾದಂತೆ. ಯಾಕಂದರೆ ಸಂವಿಧಾನದ ಪ್ರಮುಖವಾದಂಥ ಮೌಲ್ಯ ಏನಪ್ಪ ಅಂತಂದರೆ ಸಿವಿಲ್ ಲಿಬರ್ಟಿ, ನಾಗರಿಕ ಸ್ವಾತಂತ್ರ್ಯ ಅನ್ನುವಂಥದ್ದು ಅತ್ಯಂತ ಮೌಲಿಕವಾದದ್ದು ಅಂತ ಇಷ್ಟಿಷ್ಟುದ್ದ ಭಾಷಣ ಬಿಟ್ಟಿರ್ತಾರೆ. ಆದರೆ ಅದೇ ನಾಗರಿಕರಾಗಿರುವಂತಹ, ಇದೇ ದೇಶದ ನಾಗರಿಕರಾಗಿರುವ ಭೀಮಾ ಕೊರೆಗಾಂವ್, ದೆಹಲಿ, ಉಮರ್ ಖಲೀದ್, ಶರ್ಜಿಲ್ ಇಮಾಮ್ ಇವರುಗಳೆಲ್ಲರಿಗೂ ವಿಷಯದಲ್ಲಿ ಇದು ಯಾಕೆ ನಡೀತಿಲ್ಲ, ಯಾತಕ್ಕೆ ನಿರ್ದಿಷ್ಟವಾದ ಬೆಂಚಿನ ಮುಂದೆ ಹೋಗುತ್ತೆ. ಉದಾಹರಣೆಗೆ ಬೇಲಾ ತ್ರಿವೇದಿ, ನ್ಯಾಯಮೂರ್ತಿ ಬೇಲಾ ತ್ರಿವೇದಿಯವರು ಗುಜರಾತಿನಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದ, ಮುಖ್ಯಮಂತ್ರಿ ಆಗಿದ್ದಂಥ ನರೇಂದ್ರ ಮೋದಿಯವರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವರು. ಅವರು ಅತ್ಯಾಶ್ಚರ್ಯಕರವಾಗಿ ಹೈಕೋರ್ಟ್ಗೆ ನಂತರ ಸುಪ್ರೀಂ ಕೋರ್ಟ್ಗೆ ಎಲಿವೇಟ್ ಆಗ್ತಾರೆ. ಯಾವ್ಯಾವುದು ಆಡಳಿತಾರೂಢ BJP ಸರ್ಕಾರದ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥ ಅಥವಾ ಪ್ರಭಾವ ಬೀರುವಂತಹ ಪ್ರಕರಣಗಳಿರ್ತವೆ, CAA, NRC, ಜಾಮೀನು ವಿಷಯಗಳು ವಿಶೇಷವಾಗಿ, ಅವೆಲ್ಲವೂ ಬೇಲಾ ತ್ರಿವೇದಿ ಮುಂದೆನೇ ಹೋಗುತ್ತೆ. ನ್ಯಾಯಮೂರ್ತಿ ಬೇಲಾ ತ್ರಿವೇದಿಯವರ ಬಗ್ಗೆ ಇಡೀ ಸುಪ್ರೀಂ ಕೋರ್ಟ್ನ ವಕೀಲರ ನಡುವೆ ಇರುವ ಜೋಕ್ ಏನಪ್ಪ ಅಂತಂದರೆ, ಒಂದು ವೇಳೆ ವಿರೋಧ ಪಕ್ಷದ ಯಾವುದಾದರೂ ಒಬ್ಬ ನಾಯಕ ಸತ್ರೆ ಜೈಲಿನಲ್ಲಿ ಆ ಮೃತದೇಹಕ್ಕೂ ಕೂಡ ಇವರು ಜಾಮೀನು ಕೊಡೋದಿಲ್ಲ. ಇದು ಅವರ ಬಗ್ಗೆ ಇರುವ ಒಂದು ವದಂತಿ, ಒಂದು ದಂತಕತೆ. ಇನ್ಫ್ಯಾಕ್ಟ್ ಆಗಿ ನೋಡೋದಾದರೆ ಉಮರ್ ಖಲೀದ್ ವಿಷಯದಲ್ಲಿ, ಭೀಮಾ ಕೊರೆಗಾಂವ್ ವಿಷಯದಲ್ಲಿ, DK ಶಿವಕುಮಾರ್ ವಿಷಯದಲ್ಲಿ ಮತ್ತು ಚಂದ್ರಬಾಬು ನಾಯ್ಡು ವಿಷಯದಲ್ಲಿ, ತಮಿಳುನಾಡಿನ ಮಂತ್ರಿಯ ವಿಷಯದಲ್ಲಿ ಇಂಥ 7-8 ಪ್ರಕರಣಗಳಲ್ಲಿ ತುಂಬ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಈ ಎಲ್ಲ ವಿಷಯಗಳಲ್ಲಿ ಬೇಲಾ ತ್ರಿವೇದಿಯವರ ಬೆಂಚು ಮತ್ತು ಬೇಲಾ ತ್ರಿವೇದಿಯಾಗಿ ನೋಡಿದ್ರೆ 34 ಜನರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಪಟ್ಟಿನಲ್ಲಿ ಅವರು 17ನೇ ಸ್ಥಾನಕ್ಕೆ ಬರ್ತಾರೆ ಅವ್ರ ಸೀನಿಯಾರಿಟಿನಲ್ಲಿ. ಅವ್ರಿಗಿಂತ ಸೀನಿಯರ್ಗಳು ಬೇರೆ ಸುಮಾರು ಜನ ಇರ್ತಾರೆ, ಆದರೂ ಕೂಡ ಅವ್ರ ಬೆಂಚ್ ಮುಂದೆನೇ ಹೋಗುತ್ತೆ. ಸಹಜವಾಗಿಯೇ ಆಗಲಿಂದಲೂ ಈ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ.
ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಸಂದರ್ಶನದಲ್ಲಿ 2 ವರ್ಷದ 8-9 ತಿಂಗಳಿಂದ ಅವ್ರು ಕೊಟ್ಟಂಥ ಉತ್ತರದಲ್ಲಿ ಏನಪ್ಪ ಅಂದರೆ, ನಾನು ಎ ಇಂದ ಝೆಡ್ ತನಕ ಎಲ್ಲರಿಗೂ ಜಾಮೀನು ಕೊಟ್ಟಿದ್ದೀನಿ. ಪ್ರಶ್ನೆ ಕೇಳಿದ್ದು, ಯಾತಕ್ಕೆ ಜಾಮೀನುಗಳ ವಿಷಯ ನಿರ್ದಿಷ್ಟ ಬೆಂಚಿನ ಮುಂದೆ ಹೋಗುತ್ತೆ? ನೀವು ಮಾಸ್ಟರ್ ಆಫ್ ದ ರೋಸ್ಟರ್, ಯಾವ ಬೆಂಚಿನ ಮುಂದೆ ಹೋಗಬೇಕು ಅಂತ ತೀರ್ಮಾನ ಮಾಡಬೇಕಾಗಿರೋ ನೀವು, ನಿಮ್ಮ ಗಮನದಲ್ಲಿ ಇರಬೇಕಲ್ವ ಇದು ಅನ್ನೋ ಪ್ರಶ್ನೆ ಬಂದರೆ, ಅವ್ರು ಹೇಳಿದ್ದು ನಾನು A to Z ಕೊಟ್ಟಿದ್ದೀನಿ ಜಾಮೀನು. ಎ ಅಂದರೆ ಅರ್ನಾಬ್, ಝೆಡ್ ಅಂದರೆ ಜುಬೇರ್, ಆಲ್ಟ್ ನ್ಯೂಸ್ನವರು. ನಾನು ಇಬ್ಬರಿಗೂ ಕೊಟ್ಟಿದ್ದೀನಿ. ಮತ್ತು ಎ ಮತ್ತು ಝೆಡ್ ನಡುವೆ ಬಿ ಮತ್ತು ಯು ಇದೆಯಲ್ಲ, ಭೀಮಾ ಕೊರೆಗಾಂವ್ ಮತ್ತು ಉಮರ್ ಇದ್ದಾರಲ್ಲ, ಎ ಇಂದ ಝೆಡ್ಗೆ ಜಂಪ್ ಆಗಿದ್ದೆ ಯಾಕೆ? ಆ ಪ್ರಶ್ನೆಗೆ ಉತ್ತರವನ್ನೇ ಕೊಡೋದಿಲ್ಲ. ನಂತರ ಮೊನ್ನೆ ಲಲ್ಲನ್ ಟಾಪ್ನ ಸಂದರ್ಶನದಲ್ಲಿ ಹಾಗೂ ಶ್ರೀನಿವಾಸನ್ ಜೈನ್ ಅವ್ರ ಜೊತೆ ನಡೆದಂಥ ಸಂದರ್ಶನದಲ್ಲಿ, ಹಾಗೆಯೇ ಇಂಡಿಯಾ ಟುಡೇನಲ್ಲಿ ರಾಜದೀಪ್ ಸರ್ದೇಸಾಯಿ ಅವರು ವಿಶೇಷವಾಗಿ ಈ ಪ್ರಶ್ನೆಯನ್ನು ಕೇಳ್ತಾರೆ, ಉಮರ್ ಖಲೀದ್ಗೆ ಯಾತಕ್ಕೆ ಜಾಮೀನು ಸಿಗ್ತಿಲ್ಲ? ಈ ಪ್ರಶ್ನೆಗೆ ಎಷ್ಟು ಚಾಣಾಕ್ಷತನದಿಂದ ಒಂದು ಕೇಳಿದ್ರೆ ಅಸಂಗತವಾದಂಥ 100 ವಿಷಯಗಳನ್ನ ಹೇಳಿ ಇದನ್ನು ಬದಿಗೆ ಸರಿಸ್ತಾರೆ ಅಂದರೆ, ಅವ್ರು ಹೇಳೋದೇನಪ್ಪ ಅಂದರೆ, ನೋಡಿ, ಸುಪ್ರೀಂ ಕೋರ್ಟಲ್ಲಿ 34 ಜನ ನ್ಯಾಯಾಧೀಶರು ಇರ್ತಾರೆ. ನಾವು ಕೂಡ ಸಮಾಜದ ಕನ್ನಡಿ ಇದ್ದಂಗೆ. ಆ 34 ಜನ ಬೇರೆ ಬೇರೆ ಪ್ರದೇಶಗಳಿಂದ ಬರ್ತಾರೆ, ಬೇರೆ ಬೇರೆ ವರ್ಗ ಜಾತಿ ಹಿನ್ನೆಲೆಗಳಿಂದ ಬರ್ತಾರೆ. ಅವರವರ ದೃಷ್ಟಿಕೋನ ಒಂದೊಂದು ಇರ್ತದೆ. ಹೀಗಾಗಿ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಹೇಳೋಕ್ಕಾಗೋದಿಲ್ಲ. ಯಾವ ಪ್ರಶ್ನೆಗೆ ಯಾವ ಉತ್ತರ? ಪ್ರಶ್ನೆ ಕೇಳ್ತಿರೋದು ಅವರೇ ಇನ್ನೊಂದು ಕಡೆ ಹೇಳ್ತಾರೆ, ಈ ರೀತಿ ಏನಾದರೂ ನೀವು ವಕೀಲರು ಬೆಂಚ್ ಶಾಪಿಂಗ್ ಮಾಡೋದಾದರೆ, ಬೆಂಚ್ ಫಿಕ್ಸಿಂಗ್ ಮಾಡೋದಾದರೆ, ಇಂಥ ಕೋರ್ಟ್ಗಳ ಮುಂದೆನೇ ಹೋಗಬೇಕು ಅಂತ ನೀವು ಮಾಡ್ತಾ ಹೋದರೆ ಅದು ಅಪಾಯಕಾರಿಯಾದದ್ದು ಅಂತಾರೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಒಂದೇ. ಸುಪ್ರೀಂ ಕೋರ್ಟಿನ ಯಾರ ಮುಂದೆ ಹೋದರೂ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗೇ ಅವರು ವರ್ತಿಸ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ. ನಿರ್ದಿಷ್ಟ ಪ್ರಕರಣದಲ್ಲಿ ಯಾತಕ್ಕೆ ಬೇಲಾ ತ್ರಿವೇದಿಯವರ ಬೆಂಚೆ ನಿರಂತರವಾಗಿ 8 ಉದಾಹರಣೆಗಳು ಮುಂದಿಡ್ತಾರೆ. ಉಮರ್ ಖಲೀದ್ ಇರ್ಬೋದು, ಶರ್ಜಿಲ್ ಇಮಾಮ್, ಭೀಮಾ ಕೊರೆಗಾಂವ್, ಡಿ ಕೆ ಶಿವಕುಮಾರ್, ಚಂದ್ರಬಾಬು ನಾಯ್ಡು ಹಾಗೂ ಸೆಂಥಿಲ್ ಎಲ್ಲ ಪ್ರಕರಣಗಳನ್ನು ಮುಂದಿಡ್ತಾರೆ, ತಮಿಳುನಾಡಿನ ಮಂತ್ರಿ. ಆದರೆ ಆ ವಿಷಯ ಬಂದಾಗ ಮಾತ್ರ 34 ಜನ 34 ಥರ ಯೋಚಿಸ್ತಾರೆ ಅಂತಂದರೆ, ಹಾಗಾದರೆ ನಮ್ಮ ಸುಪ್ರೀಂ ಕೋರ್ಟ್ ಒಂದಲ್ಲ 34 ಸುಪ್ರೀಂ ಕೋರ್ಟ್ಗಳು ಅಂತಾಯಿತು. ಕನಿಷ್ಠ 17 ಸುಪ್ರೀಂ ಕೋರ್ಟ್ಗಳು. ಯಾಕಂದರೆ ಇಬ್ಬಿಬ್ಬರು ಬೆಂಚ್ಗಳು, ಇಬ್ಬಿಬ್ಬರು ಜಡ್ಜ್ಗಳು ಒಟ್ಟಿಗೆ ಕೂತ್ಕೋತಾರೆ ಡಿವಿಷನ್ ಬೆಂಚ್ ಆಗಿ. ಹಾಗಾದರೆ ನ್ಯಾಯದ ಪ್ರಶ್ನೆ ಏನು? ಯಾತಕ್ಕಾಗಿ ಒಬ್ಬ ವ್ಯಕ್ತಿ ಇಷ್ಟು ಪೂರ್ವಾಗ್ರಹದಿಂದ ಮಿಸ್ಕ್ಯಾರಿಯೇಜ್ ಆಫ್ ಜಸ್ಟಿಸ್ ಆಗ್ತಾ ಇದೆ? ತಮ್ಮ ಮೌಲ್ಯವೇನು? 1 ದಿವಸವೂ ಜಾಮೀನು ತಡ ಆಗಬಾರ್ದು. ನಡೀತಿರೋದೇನು 5 ವರ್ಷದಿಂದ ಜಾಮೀನು ಸಿಗ್ತಿಲ್ಲ. ನೀವು ಕಣ್ಣು ಮುಚ್ಚಿಕೊಂಡು ಅದೇ ಬೆಂಚ್ಗೆ ರೆಫರ್ ಮಾಡ್ತಾ ಇರ್ತೀರಿ. ಈ ಪ್ರಶ್ನೆಗೆ ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಬದಲಿಗೆ ಒಂದು ಸಂದರ್ಶನದಲ್ಲಂತೂ ಇಲ್ಲ, ಅದನ್ನು ಅವರ ವಕೀಲರೇ ವಾಪಸ್ ತಗೊಂಡ್ಬಿಟ್ರು. ಯಾತಕ್ಕೆ ವಾಪಸ್ ತಗೊಂಡ್ರು? ಯಾತಕ್ಕಂದರೆ ಬೇಲಾ ತ್ರಿವೇದಿಯವರ ಹಿಸ್ಟ್ರಿ ಗೊತ್ತಿರೋ ಕಾರಣಕ್ಕೆ ವಾಪಸ್ ತಗೊಂಡ್ರು. ಮೊನ್ನೆ ಹೈಕೋರ್ಟ್ ಇನ್ನೊಂದು ತೀರ್ಮಾನ ಕೊಟ್ಟಿದೆ, ಸುಪ್ರೀಂ ಕೋರ್ಟು ತಳಹಂತದ ಕೋರ್ಟ್ಗಳು ಜಾಮೀನು ವಿಚಾರಣೆಗಳಲ್ಲಿ 6 ತಿಂಗಳಿಗಿಂತ ಹೆಚ್ಚಿಗೆ ಅದನ್ನು ಉಳಿಸ್ಕೋಬಾರ್ದು ಅಂತ ಹೇಳ್ತಾರೆ. ಉಮರ್ ಖಲೀದ್, ಗುಲ್ಫಿಶಾ ಫಾತಿಮಾ ಇವ್ರ ವಿಷಯಗಳನ್ನು ನೀವು ನೋಡಿದ್ರೆ 2022ರಲ್ಲಿ ವಿಚಾರಣೆ ಮುಗಿದಿರುತ್ತೆ, 2024 ತನಕ ತೀರ್ಮಾನ ಕೊಡೋದಿಲ್ಲ. ತೀರ್ಮಾನ ಕೊಡಲಿಲ್ಲ ಅಂತಂದರೆ ಅವ್ರು ಬೇರೆ ಮಾರ್ಗವನ್ನು ಹುಡುಕೋಕ್ಕಾಗೋದಿಲ್ಲ. ಹೇಗಾದರೂ ಮಾಡಿ ಆಳುವ ಸರ್ಕಾರದ ವಿರೋಧಿ ಧ್ವನಿಗಳನ್ನು ಸಮಾಧಾನ ಭೇದ ದಂಡ ಬಳಸಿ ಉಳಿಸ್ಕೊಳ್ಳೋದೆಯ ಜೈಲಿನಲ್ಲಿ. ಉಳಿದವರು ಎಂಥ ಅಪರಾಧಗಳನ್ನು ಮಾಡಿದ್ರೂ ಕೂಡ ದಿಢೀರನ್ನೇ ಅವರಿಗೆ ಜಾಮೀನು. ಯಾಕಂದರೆ 1 ದಿನ ತಡವು ಕೂಡ ಬಹಳ ದಿನ ತಡವಾಗುತ್ತೆ. ನರಸಿಂಗಾನಂದ ಅಂತ ಒಬ್ಬ ಹಿಂದೂ ಸ್ವಾಮೀಜಿ ಉತ್ತರಾಖಂಡಲ್ಲಿ 2021ರಲ್ಲಿ ಒಬ್ಬೊಬ್ಬ ಹಿಂದೂ 100 ಜನ ಮುಸ್ಲಿಮರ ತಲೆ ತರೆದು ಬರಬೇಕು ಅಂತ ಅಂದ್ಬಿಟ್ಟು ಭಾಷಣ ಮಾಡ್ತಾರೆ. 15 ದಿವಸದಲ್ಲಿ ಜಾಮೀನು ಸಿಗುತ್ತೆ. ಹಾಲಿ ಸರ್ಕಾರದ ಮಂತ್ರಿ ಅನುರಾಗ್ ಠಾಕೂರ್ ಗೋಲಿ ಮಾರೋ ಸಾಲೋಂಕೋ ದೇಶಕ್ಕೆ ಗದ್ದಾರೋಗೋ ಅಂತ ಕರೆ ಕೊಡ್ತಾರೆ. ಆ ಕರೆಯ ಮೇರೆಗೆ ಗೋಲಿಯೂ ಹಾರಾಡುತ್ತೆ ಹಾಗೂ ಕಗ್ಗೊಲೆಗಳು ನಡೀತವೆ. 53 ಜನ ಕೊಲೆ ಆಗ್ತಾರೆ ದೆಹಲಿ ದಂಗೆಗಳಲ್ಲಿ. ಅದರಲ್ಲಿ 3ನೇ ಎಡಭಾಗದಷ್ಟು 3/4 ಜನ ಮುಸ್ಲಿಮರು. ಅನುರಾಗ್ ಠಾಕೂರ್ ಮೇಲೆ, ಕಪಿಲ್ ವರ್ಮಾ ಮೇಲೆ ಒಂದೇ ಒಂದು FIR ಆಗಲ್ಲ, ಕೇಸ್ ಆಗಲ್ಲ. ಬದಲಿಗೆ ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಕರೆ ಕೊಟ್ಟಿದ್ದಕ್ಕೆ ಉಮರ್ ಖಲೀದು ಅದು ಸಶಸ್ತ್ರ ಕ್ರಾಂತಿಗೆ ಕರೆ ಕೊಟ್ಟಂತೆ ಅಂತೆಲ್ಲ ಹೇಳಿ ಅವ್ರನ್ನ ಜೈಲಲ್ಲಿ ಇಡ್ತಾರೆ. ಇವತ್ತಿನವರೆಗೂ ಕೂಡ ಆ ಜಾಮೀನು ಅರ್ಜಿ ಅಕ್ಟೋಬರ್ 7ಕ್ಕೆ ಮುಂದೂಡಲಾಗಿದೆ. ಕಾರ್ಯಕಾರಣವಿಲ್ಲದೆ ಸರಿಯಾದ ಕಾರಣವನ್ನು ಕೊಡೋದೆ. ಇದು ಮಾಸ್ಟರ್ ಆಫ್ ದ ರೋಸ್ಟರ್ ಆಗಿರುವಂತಹ, ಫಸ್ಟ್ ಅಮಾಂಗ್ ದಿ ಈಕ್ವಲ್ಸ್ ಆಗಿರುವಂತಹ ಒಬ್ಬ ಮುಖ್ಯ ನ್ಯಾಯಾಧೀಶರ ಕಣ್ಣು ಮುಂದೆನೇ ನಡೀತಿರೋದು. ಇದನ್ನು, ಈ ಅನ್ಯಾಯವನ್ನು ಆಗಗೊಡುವುದಕ್ಕೆ
ಚಂದ್ರಚೂಡ್ ಅವರು ಅವಕಾಶ ಮಾಡಿಕೊಟ್ರು. ಯಾಕೆ ಮಾಡಿಕೊಟ್ರಿ ಅನ್ನೋ ಪ್ರಶ್ನೆಗೆ ಯಾವ ಸಂದರ್ಶನದಲ್ಲೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ. ಅದೇ ರೀತಿ ಅಪಾಯಿಂಟ್ಮೆಂಟ್ಸ್ ಮತ್ತು ಟ್ರಾನ್ಸ್ಫರ್ಸ್, ಹೊಸಬ್ರನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಹಾಗೂ ಸುಪ್ರೀಂ ಕೋರ್ಟ್ಗೆ ಎಲಿವೇಟ್ ಮಾಡುವಂಥದ್ದು, ಬೇರೆ ಕೋರ್ಟ್ಗಳಿಗೆ ಟ್ರಾನ್ಸ್ಫರ್ ವಿಷಯ ಬಂದರೆ ಈಗಿರುವ ಸಿಸ್ಟಮ್ ಪ್ರಕಾರ ಕಲೇಜಿಯಂ ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಅದರನ್ನು ಸರ್ಕಾರಕ್ಕೆ ಕಳಿಸ್ತಾರೆ, ಸರ್ಕಾರ ಅದರ ಬಗ್ಗೆ ತನ್ನ ಸಲಹೆಗಳನ್ನು ಆಕ್ಷೇಪಣೆಯನ್ನು ಕಳಿಸುತ್ತೆ. ಆದರೆ ಎರಡನೇ ಬಾರಿ ಸರ್ವಸಮ್ಮತದಿಂದ ಕಳಿಸಿದರೆ ಕಡ್ಡಾಯವಾಗಿ ಅದನ್ನು ಅವರು ಪಾಲಿಸಬೇಕು ಸರ್ಕಾರ. ಅದು ಸುಪ್ರೀಂ ಕೋರ್ಟ್ಗೆ ಎಲಿವೇಟ್ ಮಾಡೋದಾಗಿರ್ಬೋದು ಅಥವಾ ಒಂದು ಕೋರ್ಟಿಂದ ಮತ್ತೊಂದು ಕೋರ್ಟ್ಗೆ ವರ್ಗಾವಣೆ ಮಾಡುವ ವಿಷಯ ಆಗ್ಬೋದು. ಆದರೆ ಉದ್ದಕ್ಕೂ ಕೂಡ ಸುಪ್ರೀಂ ಕೋರ್ಟು ಇದರಲ್ಲಿ ತನ್ನ ಸಲಹೆಗಳನ್ನು ಕೊಡುತ್ತೆ. ಚಂದ್ರಚೂಡ್ ಅವರ ನೇತೃತ್ವದ ಕೊಲೇಜಿಯಂ ಅವರು 17 ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ನೇಮಕ ಮಾಡಿದರೆ, ಒಂದು ಕ್ಯಾರವಾನ್ ಅನ್ನುವ ಪತ್ರಿಕೆಯಲ್ಲಿ ಬಂದಿರುವಂತಹ ವಿಶ್ಲೇಷಣೆಯ ಪ್ರಕಾರ ಅದರಲ್ಲಿ 8 ಜನ ಸರ್ಕಾರ ಸೂಚಿಸಿದ್ದವರು, 3 ಜನ ಮಾತ್ರ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ಗೂ ಸಮ್ಮತಿ ಇದ್ದಿದ್ದು, 6 ಜನ ಮಾತ್ರ ಸುಪ್ರೀಂ ಕೋರ್ಟ್ ಮಾಡಿದಂಥ ಸ್ವತಂತ್ರ ಆಯ್ಕೆಯನ್ನು ಒಪ್ಪಿಕೊಂಡ್ರು. ಇನ್ನು 20-30 ಸರ್ಕಾರ ತಿರಸ್ಕರಿಸಿತು. ಈ ವಿಷಯಗಳಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸರ್ಕಾರದ ಬಗ್ಗೆ ತನ್ನ ಹಕ್ಕನ್ನು ಪ್ರತಿಪಾದನೆ ಮಾಡಿದ್ದಿದ್ರೆ ಈ ಥರ ಅನ್ಯಾಯಗಳು ನಡೀತಿರಲಿಲ್ಲ. ಉದಾಹರಣೆಗೆ ಈ ವಿಷಯದಲ್ಲಿ ಎಸ್ ಮುರಳೀಧರ್ ಅವರು ಸುಪ್ರೀಂ ಕೋರ್ಟ್ಗೆ ಅತ್ಯಂತ ಗೌರವಾನ್ವಿತವಾದಂಥ ಜಡ್ಜು, ಅವರು ಸುಪ್ರೀಂ ಕೋರ್ಟ್ಗೆ ಎಲಿವೇಟ್ ಆಗೋದಿಲ್ಲ. ಯಾಕಂದರೆ ಇನ್ಫ್ಯಾಕ್ಟ್ ಅವರ ಜೊತೆ ಕೆಲಸ ಮಾಡಿದಂಥ ಜಡ್ಜ್ಗಳು ಕ್ಯಾರವಾನ್ನಲ್ಲಿ ಪತ್ರಿಕೆಯಲ್ಲಿ ಬಂದಿರುವಂಥ ವರದಿಯ ಪ್ರಕಾರ ಸರ್ಕಾರ ನಹಿ ಮಾನೇಗ, ನಾವು ಈ ಸಲಹೆಗಳನ್ನು ಕೊಡ್ಬೋದು, ಆದರೆ ಸರ್ಕಾರ ಒಪ್ಪಲ್ಲ. ಅದನ್ನು ಸರ್ಕಾರ ಒಪ್ಪಲ್ಲ ಅಂತಂದರೆ ನಿಮ್ಮ ಸ್ವಾತಂತ್ರ್ಯ ಎಲ್ಲೋ ಹೋಯಿತು. ಈ ಪ್ರಕರಣ ಸಂಜಯ್ ಕೌಲ್ ಅವರ ಬೆಂಚಿನಲ್ಲಿ ಚರ್ಚೆ ನಡೀತಿರಬೇಕಾದ್ರೆ ಇದ್ದಕ್ಕಿದ್ದಾಗೆ ಅವರ ಬೆಂಚಿನಿಂದ ಆ ಪ್ರಕರಣವನ್ನು ಹಿಂತೆಗೆದುಕೊಳ್ಳಲಾಗುತ್ತೆ. ಸೇಮ್ ದೀಪಕ್ ಶರ್ಮಾ ಅವರು ಮಾಡಿದಂತೆಯೇ. ಹಾಗಾದರೆ ಇದರಲ್ಲಿ ಯಾವ ಬಗೆಯ ಲಿಬರಲ್ ತತ್ವಗಳು ಈ ಲಿಬರಲ್ ಜಡ್ಜು ಪಾಲಿಸ್ತಾ ಇದ್ದಾರೆ? ಇವೆಲ್ಲ ದಾಟಿ ಇವರ ವ್ಯಕ್ತಿಗತ ವರ್ತನೆಗಳಿಗೆ ನೀವು ಬಂದು ನೋಡೋದಾದರೆ 2024ರಲ್ಲಿ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಇವರ ಮನೆಗೆ ಬರ್ತಾರೆ. ಅವರು ಇಬ್ಬರು ಒಟ್ಟಿಗೆ ಗಣಪತಿ ಪೂಜೆ ಮಾಡುವುದನ್ನು ಫೋಟೋಗಳು ಕ್ಲಿಕ್ ಆಗ್ತವೆ. ಇನ್ಫ್ಯಾಕ್ಟ್ ಮಹಾರಾಷ್ಟ್ರದ ಚುನಾವಣೆಗೆ ಸ್ವಲ್ಪ ಮುಂಚೆ ಇದು. ಮಹಾರಾಷ್ಟ್ರದ ಟೋಪಿನೇ ಹಾಕೊಂಡು ಬಂದಿರ್ತಾರೆ. ನರೇಂದ್ರ ಮೋದಿ ಅವರ ಬಗ್ಗೆ ನಿಮಗೆ ಗೊತ್ತಿದೆ. ಯಾವ ರಾಜ್ಯದ ಚುನಾವಣೆ ಬರುತ್ತೋ ಆ ರಾಜ್ಯದ ದಿರಿಸುಗಳನ್ನು ಧರಿಸ್ತಾರೆ, ಸಂದೇಶವನ್ನು ಕೊಡ್ತಾರೆ. ಇನ್ಫ್ಯಾಕ್ಟ್ ಚಂದ್ರಚೂಡ್ ಅವರು ಕೂಡ ಮಹಾರಾಷ್ಟ್ರದ ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಂಥವರು. ಇದು ಸರಿಯಾ? ಒಬ್ಬ ಚೀಫ್ ಜಸ್ಟಿಸ್ ಮನೆಯ ಖಾಸಗಿ ಕಾರ್ಯಕ್ರಮಕ್ಕೆ ಒಬ್ಬ ಪ್ರಧಾನಿ ಬರುವಂಥದ್ದು? ಯಾಕಂದರೆ ಸುಪ್ರೀಂ ಕೋರ್ಟು ಮತ್ತು ಗೌರ್ಮೆಂಟು, ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟಲ್ಲಿರುವಂತಹ ಅಥವಾ ಕೋರ್ಟುಗಳಲ್ಲಿರುವ 50%ಕ್ಕಿಂತ ಹೆಚ್ಚು ಕೇಸುಗಳು ಸರ್ಕಾರದ ಹಾಕಿರೋ ಕೇಸುಗಳು ಅಥವಾ ಸರ್ಕಾರದ ವಿರುದ್ಧ ಇರುವ ಕೇಸುಗಳು. ಹಾಗಿರುವಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ತಾವು ಸ್ವತಂತ್ರವಾಗಿರುವುದು ಮಾತ್ರವಲ್ಲ, ಸ್ವತಂತ್ರವಾಗಿದ್ದೀವಿ ಅಂತಂದ್ಬಿಟ್ಟು ಕಾಣಿಸ್ಕೊಳ್ಳಬೇಕಾದದ್ದು ಅಗತ್ಯವಿದೆ. ಅತ್ಯಗತ್ಯವಾದಂಥ ಸಂದರ್ಭಗಳಲ್ಲಿ, ಉದಾಹರಣೆಗೆ ಒಂದು ಕೋರ್ಟನ್ನು ಉದ್ಘಾಟನೆ ಮಾಡಬೇಕು ಅಥವಾ ಯಾವುದೋ ಒಂದು ಹೊಸ ಕೋರ್ಟ್ ಮಾಡುವುದಕ್ಕೆ ಹಣ ಬರಬೇಕು, ಆ ಒಂದು ಆಡಳಿತಾತ್ಮಕ ಕಾರಣಗಳಿಗೆ ಒಬ್ಬ ಚೀಫ್ ಜಸ್ಟಿಸ್ ಒಬ್ಬ ಪ್ರಧಾನಮಂತ್ರಿ ಭೇಟಿ ಮಾಡುವುದು ಅದು ಸಾಂವಿಧಾನಿಕವಾದದ್ದು, ಆಡಳಿತಾತ್ಮಕವಾದದ್ದು, ಅದು ಖಾಸಗಿ ಆದದ್ದಲ್ಲ. ಆದರೆ ಅಥವಾ ಈ ಥರ ಖಾಸಗಿ ಭೇಟಿ ಆದರೆ ಡೀಲ್ಗಳಾಗ್ತವೆ ಅಂತಲೂ ಅಲ್ಲ. ಡೀಲ್ಗಳಾಗೋದು ಹಿಂಬಾಗಿಲಲ್ಲಿ ನಡೆಯುತ್ತೆ, ಗುಪ್ತವಾಗಿ ನಡೆಯುತ್ತೆ. ಆದರೆ ಕಣ್ಣೆದುರಿಗೆ, ಸಾರ್ವಜನಿಕರ ಕಣ್ಣೆದುರಿಗೆ ಈ ರೀತಿ ಒಂದು ಸರ್ಕಾರ ಮತ್ತು ನ್ಯಾಯಾಂಗ ಒಂದು ಖಾಸಗಿಯಾಗಿ ಹೀಗೆ ಭೇಟಿಯಾದರೆ ನೋಡುವವರ ಕಣ್ಣಿಗೆ, ಸಾಮಾನ್ಯ ಜನರಲ್ಲಿ ಕೋರ್ಟ್ಗಳ ಬಗ್ಗೆ ವಿಶ್ವಾಸ ಬರುತ್ತಾ ಅನ್ನೋ ಪ್ರಶ್ನೆ ಬಹಳ ಮುಖ್ಯವಾಗಿ ಹುಟ್ಟಿತು. ಪ್ರಾರಂಭದ ದಿನಗಳಲ್ಲಿ ಇದ್ದದ್ದೇನಪ್ಪ ಅಂತಂದರೆ ಪ್ರಾಯಶಃ ಗೊತ್ತಿರಲಿಲ್ಲ ನ್ಯಾಯಮೂರ್ತಿ ಚಂದ್ರಚೂಡ್ ಅವರಿಗೆ. ಯಾಕಂತಂದರೆ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಉತ್ತರ ಪ್ರದೇಶದಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದಾಗ ಅವ್ರ ಜೊತೆ ಕೆಲಸ ಮಾಡಿದಂಥ ವಕೀಲರು ಮತ್ತು ನಿವೃತ್ತ ನ್ಯಾಯಾಧೀಶರುಗಳು ಹೇಳೋದೇನಪ್ಪ ಅಂದರೆ ಯಾವ ಕಾರಣಕ್ಕೂ ರಾಜಕಾರಣಿಗಳನ್ನು ಬರೋದನ್ನು ಅವ್ರು ಒಪ್ತಿರೋದಿಲ್ಲ. ಮುಂಬೈನಲ್ಲೂ ಕೂಡ ಅದೇ ರೀತಿ. ಅಧಿಕೃತ ಸಾಂವಿಧಾನಿಕವಾದಂಥ ಯಾವುದಾದ್ರೂ ವಿಧಿವಿಧಾನಗಳಿದ್ದರೆ, ಅಂದರೆ ಉದಾಹರಣೆಗೆ ಆಗಸ್ಟ್ 15 ನಡೆಯುತ್ತೆ, ಜನವರಿ 26 ಆಗುತ್ತೆ, ಆವಾಗ ಖಂಡಿತವಾಗಿ ಒಂದು ಪ್ರಭುತ್ವದ 3 ಅಂಗಗಳು ಕೂಡ ಸೇರಿ ನಡೆಸ್ತವೆ. ಅಂಥ ವಿಷಯಗಳಲ್ಲ. ಉಳಿದಂತೆ ಒಂದು ನ್ಯಾಯಾಂಗದ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆ ಬರುವಂತಹ ವಿಷಯಗಳಲ್ಲಿ ಯಾವ ಕಾರಣಕ್ಕೂ ಸರ್ಕಾರದ ಪ್ರತಿನಿಧಿಗಳನ್ನು ಕರೆಯುವುದಕ್ಕೆ ಅವರು ಒಪ್ತಿರಲಿಲ್ಲ ಅಂತೇಳಿ ಅವ್ರ ಜೊತೆ ಕೆಲಸ ಮಾಡ್ತಿದ್ದವರೇ ಹೇಳ್ತಾರೆ. ಹೀಗಾಗಿ ಪ್ರಧಾನಿಯೂ ಕೂಡ ತನ್ನ ದುರುದ್ದೇಶದಿಂದ ಬಂದಿರಬಹುದೇ ಹೊರತು ಅವರು ಬರಮಾಡಿಕೊಂಡಿರಲಿಕ್ಕಿಲ್ಲ ಅನ್ನೋದು ಒಂದಷ್ಟು ಕಾಲ ನಡೀತು. ಆದರೆ ಲಲ್ಲನ್ ಟಾಪ್
ಅವರು ಕೊಟ್ಟಿರುವ ಸಂದರ್ಶನದಲ್ಲಿ ಅವ್ರು ಹೇಳೋದೇನಪ್ಪ ಅಂದರೆ, ಯಾವುದೋ ಒಂದು ಅಫಿಷಿಯಲ್ ಸಂದರ್ಶನದಲ್ಲಿ, ಅಫಿಷಿಯಲ್ ಕಾರ್ಯಕ್ರಮದಲ್ಲಿ ನಾನು ಪ್ರಧಾನಮಂತ್ರಿಯವರು ಒಟ್ಟಿಗೆ ಇದ್ವಿ, ಗಣಪತಿ ಹಬ್ಬಕ್ಕೆ ಮನೆಗೆ ಬನ್ನಿ ಅಂತ ನಾನೇ ಆಹ್ವಾನ ಮಾಡಿದೆ ಅಂತ ಅದರಲ್ಲಿ ಒಪ್ಕೋತಾರೆ. ಹಾಗೂ ಅದನ್ನು ಅವ್ರು ಸಮರ್ಥಿಸ್ಕೊಳ್ಳೋದು ಹೇಗಪ್ಪ ಅಂದರೆ, ಪ್ರಶ್ನೆ ಇದ್ದದ್ದಿಷ್ಟು: ಮನೆಯೊಳಗೆ ನಡೆಯುವ ಖಾಸಗಿ ಕಾರ್ಯಕ್ರಮದಲ್ಲಿ ನೀವು ಪ್ರಧಾನಿಯನ್ನು ಕರೆಸಿದ್ದು ಸರಿಯಾದದ್ದೇನು ಪ್ರಶ್ನೆ ಕೇಳಿದ್ರೆ, ಇವರು ಕೊಡುವ ಉತ್ತರ ಏನಪ್ಪ ಅಂತಂದರೆ, ನೋಡಿ, ಪ್ರಭುತ್ವದ 3 ಅಂಗಗಳು ನಾವೆಲ್ಲರೂ ಕೂಡ ಪರಸ್ಪರ ವಿರುದ್ಧವಲ್ಲ, ನಾವು ಪರಸ್ಪರ ಪೂರಕವಾಗಿ ಕೆಲಸ ಮಾಡ್ತೀವಿ. ನಾವು ಹಲವಾರು ಸತಿ ಅವ್ರನ್ನ ಭೇಟಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಕೋರ್ಟ್ಗಳು, ಫೈನಾನ್ಸಸ್ಸು ಇತ್ಯಾದಿಗಳ ವಿಷಯಗಳಿಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ಭೇಟಿ ಮಾಡಿದ್ರೆ ತಪ್ಪಲ್ಲ, ಭೇಟಿ ಆದ ತಕ್ಷಣ ಡೀಲ್ ಅಂದ್ಕೋಬಾರ್ದು, ನಮ್ಗೆ ಆ ಮೆಚುರಿಟಿ ಇರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಅವರು ಮರೆಮಾಚುತ್ತಿರೋ ವಿಷಯ ಏನು? ಅಫಿಷಿಯಲ್ ಆಗಿ ನ್ಯಾಯಿಕ ಕಾರಣಗಳಿಗಾಗಿ, ಸಾಂವಿಧಾನಿಕ ಅಗತ್ಯತೆಗಳ ಕಾರಣಕ್ಕಾಗಿ ಜಡ್ಜು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಲಿ ಅಥವಾ ಇವರಾಗಲಿ ಭೇಟಿಯಾಗೋದು ತಪ್ಪಲ್ಲ. ಮಹಾರಾಷ್ಟ್ರದ ಚುನಾವಣೆ ಇದೆ, ಅದಕ್ಕೆ ಮುಂಚೆ ಮಹಾರಾಷ್ಟ್ರದ ಟೋಪಿ ಹಾಕೊಂಡು ಇವರು ಪ್ರಧಾನಮಂತ್ರಿ, ಇವರೇ ಆಹ್ವಾನ ಮಾಡ್ತಾರೆ, ಖಾಸಗಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಇದು ಸರಿಯಾ ಅಂತ ಕನಿಷ್ಠ ಪಶ್ಚಾತ್ತಾಪದ ಪುನರಾವಲೋಕನದ ಪ್ರಶ್ನೆಯೂ ಅದರಲ್ಲಿ ಇರೋದಿಲ್ಲ. ಎರಡನೇದಾಗಿ, ಅಯೋಧ್ಯ ಜಡ್ಜ್ಮೆಂಟ್ ಕೊಡುವುದಕ್ಕೆ ಮುಂಚೆ ನಾನು ದೇವರ ಆಶೀರ್ವಾದವನ್ನು ಕೇಳಿದೆ. ನಮಗೆ ಸಿಕ್ಕಾಪಟ್ಟೆ ಗೊಂದಲ ಆಗಿತ್ತು. ನಾನು ಪ್ರತಿ ದಿವಸ ಬೆಳಗ್ಗೆ 3 ಗಂಟೆಗೆ ಹೇಳ್ತೀನಿ, ಪ್ರತಿ ದಿವಸ ನಾನು ಲಾಯರ್ ಆಗಿದ್ದಾಗಲೂ ಜಡ್ಜ್ ಆಗಿದ್ದಾಗಲೂ ಪೂಜೆ ಮಾಡ್ತೀನಿ. ಪೂಜೆ ಮಾಡ್ತಾ ನನ್ನ ಇಷ್ಟ ದೇವರನ್ನು ಇದಕ್ಕೊಂದು ನನಗೊಂದು ದಾರಿ ತೋರಿಸಪ್ಪ ಅಂತ ಹೇಳಿದೆ. ಆ ದಾರಿಯ ದಿಗ್ದರ್ಶನದ ಮೂಲಕ ಮಾತ್ರ ನಾನು ಇದನ್ನು ಪರಿಹರಿಸಲಿಕ್ಕಾಯಿತು ಅಂತ ಹೇಳ್ತಾರೆ. ಇದಕ್ಕೆ ಅವರು ಕೊಡುವಂತಹ ಸಬೂಬುಗಳೇನು? ಮೊದಲನೇದಾಗಿ, ಇದು ಹೀಗೆ ಆಗಿದ್ದರೆ ಅಂದರೆ ಅವ್ರು ಹೇಳೋದೇನು, ದಿನಕ್ಕೆ 70 ಕೇಸುಗಳನ್ನು ನಾವು ಪರಿಹರಿಸಬೇಕಾಗತ್ತೆ. ನ್ಯಾಯ ಮತ್ತು ಅನ್ಯಾಯದ ನಡುವಿನ ಅಂತರ ಬಹಳ ತೆಳುವಾದದ್ದು. ನಾವು ಒಂದು ನಿಮಿಷಾರ್ಧದಲ್ಲಿ ನಾವು ತೀರ್ಪುಗಳನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಪ್ರತಿ ದಿವಸ ನಾನು ದೇವರೇ ನಾನು ತಪ್ಪು ಮಾಡದಿರೋಂತೆ ನೋಡ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು, ನನ್ನ ರೀತಿ ಏನಪ್ಪ ಅಂದರೆ, ನಾನು ಪೂಜೆ ಮಾಡುವುದು ನನ್ನ ರೀತಿ, ಕೆಲವರು ಬೇರೆ ಬೇರೆ ರೀತಿ ತಮ್ಮ ಟೆನ್ಷನ್ಗಳನ್ನು ಬಗೆಹರಿಸ್ಕೋಬೋದು. ನನ್ನ ರೀತಿಯಲ್ಲಿ ನಾನು ಹೇಳಿದೆ, ಅದರಲ್ಲಿ ತಪ್ಪೇನಿದೆ? ಪ್ರಶ್ನೆ ಅದಲ್ಲ. ಪ್ರಶ್ನೆ ದೇವರನ್ನ ಪೂಜೆ ಮಾಡುವಂಥದ್ದು, ದೈವಭಕ್ತಿ ಇರುವುದು ಎಲ್ಲರಿಗೂ ಖಾಸಗಿತನದ ಹಕ್ಕಿರುವಾಗೆ ಜಡ್ಜ್ಗೂ ಕೂಡ ಇರುತ್ತೆ. ಆದರೆ ದೇವರನ ವಿಷಯದ ಬಗ್ಗೆ, ಹಿಂದೂ ದೇವರ ಒಡೆತನವಿತ್ತೆ ಎನ್ನುವ ಪ್ರಶ್ನೆಯೇ ಚರ್ಚೆಯಲ್ಲಿರಬೇಕಾದ್ರೆ, ನೀವು ಹಿಂದೂ ದೇವರ ಮೂಲಕವೇ ಮಾರ್ಗದರ್ಶನ ಕೇಳ್ತೀರಿ ಎಂದಾಗ, ಯಾರು ಕಕ್ಷಿದಾರರ ಮಾರ್ಗದರ್ಶನದಲ್ಲಿ ಮಾಡದಂತೆ ಆಯ್ತದೆ. ಈ ಸೂಕ್ಷ್ಮವನ್ನು, ಹೌದು ಅದನ್ನು ನಾನು ಹಂಗೆ ಹೇಳಬಾರ್ದಾಗಿತ್ತು, ಆದರೆ ನನ್ನ ಆದೇಶವನ್ನು ನೋಡಿ ನೀವು, ನಾನು ಆ ರೀತಿ ದೇವರ ಆದೇಶದಂತೆ ಮತ್ತು ಬರೀ ಫೈತ್ ಮುಖ್ಯ, ವಿಶ್ವಾಸ ಶ್ರದ್ಧೆ ಮುಖ್ಯ ಅಂತ ತೀರ್ಪು ಕೊಟ್ಟಿದ್ದೀನ, ಬೇಕಾದ್ರೆ ನೋಡಿ ನೀವು ಆದೇಶವನ್ನು ಅಂತ ಶ್ರೀನಿವಾಸನ್ ಜೈನ್ ಅವ್ರಿಗೆ ಕೊಟ್ಟಿರೋ ಸಂದರ್ಶನದಲ್ಲಿ ಹೇಳ್ತಾರೆ. ಶ್ರೀನಿವಾಸನ್ ಜೈನ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲ, ಅದೇ ವಿವಾದಾಸ್ಪದವಾಗಿದೆ, ನೀವು ನಿಷ್ಪಕ್ಷಪಾತವಾಗಿ ಕೊಟ್ಟಿಲ್ಲ, ಕಣ್ಣೆದುರುಗಡೆ ಇರುವ ಸಾಕ್ಷ್ಯಗಳು ಸಂಪೂರ್ಣವಾಗಿ, ಒಂದು ಕಡೆ ನೀವು ಹೇಳ್ತಿದ್ದೀರಾ ಮುಸ್ಲಿಮರು ತಮ್ಮ ಅಬಾಧಿತವಾದಂಥ ಒಡೆತನವನ್ನು ಸಾಬೀತು ಮಾಡೋಕ್ಕಾಗಿಲ್ಲ ಅಂತೇಳಿ, ಹಿಂದೂಗಳು ಕೂಡ ತಮ್ಮ ಅಬಾಧಿತ ಒಡೆತನವನ್ನು ಸಾಬೀತು ಮಾಡಿಲ್ಲ. ಮಸೀದಿ ಇರುವುದೇ, ಅಲ್ಲಿ ನಮಾಜ್ ಮಾಡ್ತಿತ್ತು, ಕನಿಷ್ಠ 1500ರಿಂದ ಮಾಡಲಾಗ್ತಿತ್ತು ಅನ್ನೋದಕ್ಕೆ ಒಂದು ಸಾಬೀತಾಗಿರುವಂಥ ವಿಷಯ ಅದು. ಇಂಥ ಸಂದರ್ಭದಲ್ಲಿ ನೀವು ಮಸೀದಿ ಕಟ್ಟಿದ್ದೇ ಅಪವಿತ್ರವಾದದ್ದು ಅಂತ ಹೇಳೋದ್ರ ಮೂಲಕ ಒಂದು ಏಕಪಕ್ಷೀಯತೆಯನ್ನು ನೀವು ತೋರಿದ್ದೀರಿ, ಅದೇ ವಿವಾದಾಸ್ಪದವಾಗಿದೆ. ಆ ಕಾರಣಕ್ಕೆ ನೀವು ಹಿಂದೂ ದೇವರ ಮಾರ್ಗದರ್ಶನವನ್ನು ಪಡ್ಕೊಂಡೆ ಅನ್ನುವಂಥದ್ದು ಈ ರೀತಿ ವಿವಾದಕ್ಕೂ ಗುರಿಯಾಗ್ತಿದೆ ಅಲ್ವಾ ಅಂತಂದರೆ, ಅವರು ಅತ್ಯಂತ ವಿಚಲಿತರಾಗ್ತಾರೆ. ಹಾಗೂ ಒಬ್ಬ ಜಡ್ಜ್ಗಳಿಗೆ ನಾವು ಜಡ್ಜ್ಮೆಂಟ್ ಕೊಟ್ಟಿದ್ದೀವಿ, ನಮ್ಮ ಜಡ್ಜ್ಮೆಂಟ್ ಮಾತಾಡುತ್ತೆ, ಉದ್ದಕ್ಕೂ ಎಲ್ಲಕ್ಕೂ ಉತ್ತರ ಕೊಟ್ಟಿದ್ದಾರೆ. ಯಾವಾಗ ಆ ಉತ್ತರದ ಬಗ್ಗೆ ಮರುಪ್ರಶ್ನೆಗಳು ಬರುತ್ತೋ ಆಗ ಅದರ ಬಗ್ಗೆ ಬಹಳ ವಿಚಲಿತರಾಗಿ ಸಿಟ್ಟಿನಿಂದ, ಅಂದರೆ ಅವರ ತಮ್ಮ ಸಿಟ್ಟನ್ನು ಅಷ್ಟು ಪ್ರಕಟವಾಗಿ ತೋರಿಸ್ಕೊಳ್ಳೋದಿಲ್ಲ, ಆದರೆ ಅಸಹನೆಯಿಂದ, ಸಿಡುಕುತನದಿಂದ ನಿಮ್ಮ ಅಭಿಪ್ರಾಯ ನೀವು ಇಟ್ಕೊಳ್ಳಿ, ಇತಿಹಾಸ ತೀರ್ಮಾನ ಮಾಡುತ್ತೆ ಇತ್ಯಾದಿ ಒಂದು ರೀತಿ ಅಮೂರ್ತವಾಗಿ ಯಾವ ತಪ್ಪನ್ನು ಕೂಡ ಕನಿಷ್ಠ ಪಶ್ಚಾತ್ತಾಪದಿಂದಲೂ ಕೂಡ ನೋಡ್ಕೊಳ್ದಿರ ಈ 3 ಸಂದರ್ಶನಗಳು ಎಂಡಾಗುತ್ತೆ. ಈ 3 ಸಂದರ್ಶನಗಳ ಬಗ್ಗೆ ಯಾಕೆ ಈ ಸಂಚಿಕೆಯನ್ನು ಮಾಡಬೇಕಾಗಿ ಬಂತು ಅಂತಂದರೆ, ಇವತ್ತು ನಾವು ಭಾರತ ಅತ್ಯಂತ ಸಂದಿಗ್ಧವಾದಂಥ ಪರಿಸ್ಥಿತಿನಲ್ಲಿ ಹೋಗ್ತಿದ್ದೀವಿ. ಭಾರತದ ಇಡೀ ಜನಮಾನಸವನ್ನು, ಬಹುಸಂಖ್ಯಾತರ ಜನಮಾನಸವನ್ನು, ಭಾರತದ ಎಲ್ಲ ಪ್ರಜಾತಾಂತ್ರಿಕವಾದಂಥ ಸಂಸ್ಥೆಗಳನ್ನು ಸಂವಿಧಾನಕ್ಕೆ ವಿರುದ್ಧವಾಗಿ, ಸಂವಿಧಾನವನ್ನು ಒಳಗಿಂದಲೇ ಟೊಳ್ಳು ಮಾಡುತ್ತಾ, ಒಂದು ಹಿಂದೂಗಳ ಧರ್ಮವನ್ನು ಆಧರಿಸಿ, ಆ ಭಕ್ತಿಯನ್ನು ಆಧರಿಸಿ ಹಿಂದುತ್ವದ, ಹಿಂದೂಗಳಿಗೂ ಹಿಂದುತ್ವಕ್ಕೂ ಸಂಬಂಧವಿಲ್ಲ,
ದೇವರ ಮೇಲೆ ಇರುವ ಭಕ್ತಿಯನ್ನು ಆಧರಿಸಿ ಅದರ ಮೂಲಕ ಮುಸ್ಲಿಮರ ವಿರುದ್ಧ, ದಲಿತರ ವಿರುದ್ಧ, ಮಹಿಳೆಯರ ವಿರುದ್ಧ ಒಂದು ಸನಾತನವಾದಿ ಬ್ರಾಹ್ಮಣೀಯ ಸಾಮಾಜಿಕ ವ್ಯವಸ್ಥೆ ಏನಿದೆ ಅದನ್ನೇ ತರುವಂತಹ, ಚುನಾವಣೆಯ ಮೂಲಕವೇ ಅದನ್ನು ತರುವಂತಹ, ಅದಕ್ಕಾಗಿ ಎಲ್ಲ ಬಗೆಯ ವಾಮ ಮಾರ್ಗಗಳನ್ನು ಅನುಸರಿಸುವಂತಹ ಒಂದು ವ್ಯವಸ್ಥೆ ನಮ್ಮ ಮುಂದೆ ನಡೀತಿದೆ. ಅದಕ್ಕೆ ಇಡೀ ಜನಮಾನಸವನ್ನೇ ಅದಕ್ಕೆ ಒಪ್ಪಿಸಿಕೊಳ್ಳುವಂತಹ ಒಂದು ಫ್ಯಾಸಿಸ್ಟ್ ಸಮಾಜ, ಒಂದು ಫ್ಯಾಸಿಸ್ಟ್ ಪ್ರಭುತ್ವ ಆಡಳಿತದಲ್ಲಿದೆ. ಫ್ಯಾಸಿಸಂ ವ್ಯಾಪಕವಾಗಿ ವಿಸ್ತರಿಸ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳಬೇಕು ಅನ್ನುವಂತಹ ಲಿಬರಲ್ಗಳು, ವಿಶೇಷವಾಗಿ ಈ ಥರ ಫ್ಯಾಸಿಸ್ಟ್ ಶಕ್ತಿಗಳು ದಾಳಿ ಮಾಡ್ತಿರಬೇಕಾದ್ರೆ ಆ ದಾಳಿಗೆ ಬಲಿಪಶುಗಳಾಗಿರೋರ ಬಗ್ಗೆ ಒಂದು ವಿಶೇಷ ಅನುಕಂಪದೊಂದಿಗೆ, ಅಂದರೆ ಇಬ್ಬರೂ ಕೂಡ ನಿಮ್ಮ ಮುಂದೆ ದೂರನ್ನು ತಂದಾಗ ಫಸ್ಟ್ ಬೆನಿಫಿಟ್ ಆಫ್ ಡೌಟನ್ನು ಕೊಡಬೇಕಾಗಿರೋದು ಬಲಿಯಾದವರಿಗೆ. ಅದಕ್ಕೋಸ್ಕರನೇ ಇನ್ಫ್ಯಾಕ್ಟ್ ದೀಪಕ್ ಅನ್ನುವಂತಹ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ನ್ಯಾಯಮೂರ್ತಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ, ಯಾತಕ್ಕೆ ಕೈನಲ್ಲಿ ಹಿಡ್ಕೊಂಡಿರೋ ನ್ಯಾಯಾಧೀಶಗಳ ಕೈಯಲ್ಲಿ ಹಿಡ್ಕೊಂಡಿರೋಂಥ ತಕ್ಕಡಿನಲ್ಲಿ ಒಂದು ತಟ್ಟೆ ಕೆಳಗೆ ತೂಗ್ತಿದೆ, ಇನ್ನೊಂದು ತಟ್ಟೆ ಮೇಲಿದೆ ಅಂತಂದರೆ ಅಲ್ಲಿ ನಿಷ್ಪಕ್ಷಪಾತವಾಗಿರೋದಲ್ಲ. ನೀವು ಶುರು ಮಾಡಬೇಕಾಗಿರೋದು ಬಲಹೀನರ, ದುರ್ಬಲರ, ಅಧಿಕಾರ ವಂಚಿತರ, ಮಹಿಳೆಯರ, ದಲಿತರ, ಅಲ್ಪಸಂಖ್ಯಾತರ ಪರವಾಗಿ ನೀವು ಹೊರಡಬೇಕು. ಅವ್ರ ಪರವಾಗಿ ತೀರ್ಪು ಕೊಡಬೇಕಾಗಿಲ್ಲ. ಬೆನಿಫಿಟ್ ಔಟ್. ಅದಕ್ಕೇ ನಮ್ಮ ನ್ಯಾಯ ಸಂಹಿತೆಯಲ್ಲೂ ಕೂಡ ಬಲಿಷ್ಠವಾಗಿರುವ ಸರ್ಕಾರ ಒಬ್ಬರನ್ನ ಅರೆಸ್ಟ್ ಮಾಡಿದ್ರೆ ಅವರನ್ನು ತಪ್ಪಿತಸ್ಥ ಅಂತ ಸಾಬೀತು ಮಾಡಬೇಕಾಗಿರುವಂತಹ ಜವಾಬ್ದಾರಿ ಇರುವುದು ಪೊಲೀಸರಿಗೆ. ಯಾರನ್ನು ಬಂಧಿಸ್ತೀರೋ ಅವನಿಗಿಲ್ಲ ಆ ಜವಾಬ್ದಾರಿ. ಎಲ್ಲಿಯ ತನಕ ಸರ್ಕಾರ ಅವನನ್ನು ತಪ್ಪಿತಸ್ಥ ಅಂತ ಭಾವಿಸೋದಿಲ್ವೋ, ತಪ್ಪಿತಸ್ಥ ಅಂತ ಸಾಬೀತು ಮಾಡುವುದಿಲ್ಲವೋ, ಅಲ್ಲಿಯ ತನಕ ಆತನ್ನು ನಿರಪರಾಧಿ ಅಂತಲೇ ಪರಿಗಣಿಸಬೇಕು ಅಂತ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇರೋದು. ಅಫ್ಕೋರ್ಸ್ UAPA, ED ಆ್ಯಕ್ಟ್ಗಳು ಇವನ್ನೆಲ್ಲ ತದ್ವಿರುದ್ಧ ಮಾಡ್ತಾ ಇದ್ದಾವೆ. ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹಲವಾರು ಅವಕಾಶಗಳು ಇದನ್ನು ಸಂಪೂರ್ಣ ತಲೆ ಕೆಳಗಾಗಿ ನಿಲ್ಲಿಸ್ಬಿಟ್ಟಿದೆ. ಸರ್ಕಾರ ಯಾರನ್ನು ಬೇಕಾದರೂ ಬಂಧಿಸ್ಬೋದು, ಆದರೆ ನಾನು ನಿರಪರಾಧಿ ಅಂತ ಅಂದ್ಬಿಟ್ಟು ನಾನೇ ಸಾಬೀತು ಮಾಡ್ಕೊಳ್ಬೇಕು. ಸಾಬೀತು ಮಾಡ್ಕೊಳ್ಳೋಕೆ ನನಗೆ ಕಾನೂನು ಗೊತ್ತಿಲ್ಲ, ನನಗೆ ಆ ರೀತಿಯ ಸಂಪನ್ಮೂಲಗಳು ಇಲ್ಲ, ಹಾಗಿಲ್ಲ ಅಂದರೆ ಜೈಲಿಗೆ ಹೋಗಬೇಕು. ಈ ರೀತಿ ಇಡೀ ನ್ಯಾಯ ಸಂಹಿತೆಯೇ ಇವತ್ತಿನ ಫ್ಯಾಸಿಸ್ಟ್ ಕಾಲದಲ್ಲಿ ಬಲಿಷ್ಠರ ಪರವಾಗಿ, ದಮನಕೋರರ ಪರವಾಗಿ ಬದಲಾಗ್ತಿರುವಂಥ ಹೊತ್ತಿನಲ್ಲಿ ಲಿಬರಲ್ನ ನಿಷ್ಪಕ್ಷಪಾತತೆಯು ಅನ್ನುವ ಢೋಂಗಿ ಮನಸ್ಥಿತಿಯು ಕೂಡ ನೇರವಾಗಿ ಬಲಿಷ್ಠರ ಪರವಾಗಿಯೇ ಇರುತ್ತೆ. ಇದು ಫ್ಯಾಸಿಸ್ಟ್ ಕಾಲದಲ್ಲಿ ಲಿಬರಲ್ ವ್ಯಕ್ತಿತ್ವಗಳು, ಲಿಬರಲಿಸಮ್ ಅನ್ನುವಂಥದ್ದೇ ಎದುರಿಸುವಂತಹ ಬಿಕ್ಕಟ್ಟು. ಚಂದ್ರಚೂಡ್ ಅವರ ಆದೇಶದಲ್ಲಿ ಅವರ ಆಶಯಕ್ಕೂ ಅವರ ವಿದ್ವತ್ತಿಗೂ ಅವರು ಕೊಡುವ ಆದೇಶಗಳಿಗೂ ಇರುವಂತಹ ವೈರುಧ್ಯ ಇದರಿಂದ ಮೂಡಿಬರ್ತಿದೆ. ಜೊತೆಗೆ ಈ ಲಿಬರಲ್ ವ್ಯಕ್ತಿತ್ವಗಳು, ಅದರಲ್ಲೂ ಕೂಡ ಒಂದು ಸಮಾಜದ ಒಂದು ಮೇಲ್ಜಾತಿ ಮೇಲ್ವರ್ಗದ ಹಿನ್ನೆಲೆಯಿಂದ ಬಂದಂಥವರು ಬಹಳ ಪ್ರಜ್ಞಾಪೂರ್ವಕವಾಗಿ ತಮ್ಮನ್ನು ತಾವು ಈ ಮೇಲ್ವರ್ಗದ ಹಲವಾರು ಪೂರ್ವಾಗ್ರಹಗಳಿಂದ ತಮ್ಮನ್ನು ಬಿಡಿಸ್ಕೊಳ್ಳಿಲ್ಲ ಅಂದರೆ, ಪ್ರಜ್ಞಾಪೂರ್ವಕವಾಗಿ ದಲಿತರ, ದಮನಿತರ ಪರವಾದಂಥ ದೃಷ್ಟಿಕೋನವನ್ನು ಅಪ್ಪಿಕೊಳ್ಳಲಿಲ್ಲ ಅಂತಂದರೆ, ಅಂತರ್ಗಾಮಿನಿಯಾಗಿಯೇ ಹೇಗೆ ಒಂದು ಬಹುಸಂಖ್ಯಾತರ ಪರವಾದಂಥ, ದಮನಕೋರರ ಪರವಾದಂಥ ಒಂದು ಚಿಂತನೆ ಗುಪ್ತಗಾಮಿನಿಯಾಗಿ ಹರಿತಿರುತ್ತೆ ಅನ್ನುವಂಥದ್ದೇ ಚಂದ್ರಚೂಡ್ ಅವರು ಕೊಟ್ಟಿರುವ ಈ 3 ಸಂದರ್ಶನದಲ್ಲೂ ಕೂಡ ಸ್ಪಷ್ಟವಾಗಿ ಅಭಿವ್ಯಕ್ತಗೊಳ್ಳುತ್ತೆ. ಆದ್ದರಿಂದ ಸ್ನೇಹಿತರೆ, ಬಿಡುವಾದರೆ ತಾವು ದಯವಿಟ್ಟು ಆ 3 ಸಂದರ್ಶನಗಳನ್ನು ನೋಡಿ, ಆ 3 ನೋಡುವುದು ಕಷ್ಟವಾದರೆ ಕನಿಷ್ಠ ಪಕ್ಷ ನ್ಯೂಸ್ ಲ್ಯಾಂಡ್ರಿ ಮತ್ತು ನ್ಯೂಸ್ ಮಿನಿಟಲ್ಲಿ ಶ್ರೀನಿವಾಸನ್ ಜೈನ್ ಅವರು ಮಾಡಿರುವ ಸಂದರ್ಶನವನ್ನು ನೋಡಿ, ರಾಜೀವ್ ಸರ್ದಾಸೆ ಅವರು ಇಂಡಿಯಾ ಟುಡೆಗೆ ಮಾಡಿರುವ ಸಂದರ್ಶನವನ್ನು ನೋಡಿ, ಲಲ್ಲನ್ ಟಾಪ್ನಲ್ಲಿ ಮಾಡಿರುವ ಸಂದರ್ಶನವನ್ನು ನೋಡಿ, ತಾವೂ ಕೂಡ ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂಥೇಳಿ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.